ಹಾಯ್ ಅಣ್ಣ. ಹಾಯ್ ಶಿಲ್ಪಾ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀನ್ ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೇನೆ. ಓಕೆ, ವೆಲ್ಕಮ್. ನೀವು ನಮ್ ಫಸ್ಟ್ ಟೈಮ್ ನಮ್ ಡಾಕ್ಟರ್ ನನ್ನ ಚಾನಲ್ಗೆ ಬರ್ತಾ ಇರೋದು. ಥ್ಯಾಂಕ್ ಯು. ಆ, ನಮ್ ಅಕ್ಕ ತುಂಬಾ ಸರಿ ನಿಮ್ ಬಗ್ಗೆ ಹೇಳ್ತಾ ಇರ್ತಾಳೆ. ಓಕೆ. ತುಂಬಾ ಸ್ಟ್ರಗಲ್ ಮಾಡಿ ಬಂದಿದ್ದೀರಾ ಮೇಲ್ಗಡೆ ಅಂತ, ಅಂಡ್ ಡೆಡಿಕೇಟೆಡ್ ಡಾಕ್ಟರ್ ಅಂತ. ಸೊ ನೀವು ಫ್ಯಾಮಿಲಿಯಲ್ಲಿ ಇದೇ ಫಸ್ಟ್ ಡಾಕ್ಟರಾ ಅಥವಾ ಮುಂಚೆ ಬ್ಯಾಕ್ ಗ್ರೌಂಡ್ ಏನಾದ್ರು ಇದೆನಾ? ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ತಾತ ಮತ್ತೆ ಅವ್ರ ತಂದೆ ಅಂದ್ರೆ ನಮ್ಮ ಮುತ್ತಾತ ಅವರೆಲ್ಲ ನಾಟಿ ವೈದ್ಯಕಾರರು. ನಾಟಿ ಔಷಧ ಕೊಟ್ಟು ವಾಸಿ ಮಾಡ್ತಾ ಇದ್ರು ಅಂದ್ರೆ ಗಿಡಮೂಲಿಕೆಗಳಿಂದ. ನಮ್ದು ಸ್ವಂತ ಊರು ಕೊಂಡ್ಲಹಳ್ಳಿ ಅಂತೇಳಿ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಆ ಸರೌಂಡಿಂಗ್ ಅಲ್ಲೆಲ್ಲ ತುಂಬಾ ಹಳ್ಳಿಗಳಿಗೆ ಮನೆಗಳಿಗೂ ಹೋಗಿ ವಾಸಿ ಮಾಡಿದ್ದಾರೆ. ಮತ್ತೆ ನಮ್ಮ ಮನೇಲಿ ಕರೆಸ್ಕೊಂಡು ಪೇಷಂಟ್ಗಳನ್ನ ಇಟ್ಕೊಂಡು ಸೇವೆ ಮಾಡಿ ವಾಸಿ ಮಾಡಿದಂತ ಉದಾಹರಣೆಗಳಿದಾವೆ. ತುಂಬಾ ಕಡೆ ತೋರಿಸಿ ಎಲ್ಲೂ ಸರಿಯಾಗಿಲ್ಲ, ಸೊ ಅಂಥವ್ರಿಗೆಲ್ಲಾನು ವಾಸಿ ಮಾಡಿದಂತ ಉದಾಹರಣೆಗಳು. ಸೊ ಮತ್ತೆ ಈ ತರ ಎಷ್ಟೋ ಕ್ಯಾನ್ಸರ್ಗಳಿಗೂ ಟ್ರೀಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಸೊ ಆತರ ಅಂದ್ರೆ ನಾಟಿ ವೈದ್ಯಕಾರ ಇದ್ದಾರೆ. ಬಟ್ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ನಾನೇ ಮೊದಲನೇ ಸರಿ ನಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ ಆಗಿರೋದು. ತುಳಜಾ ಪ್ರಸಾದ್ ಅಂತೇಳಿ ನನ್ನ ಹೆಸರು. ಆರ್ಥೋಪೆಡಿಕ್ ಸರ್ಜನ್ ನಾನು. ಓಕೆ, ಇದು ನೀವು ಕ್ಯಾನ್ಸರ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಯಾನ್ಸರ್ ಅಂತ ಎಲ್ಲ ಐಡೆಂಟಿಫೈ ಮಾಡ್ತಿದ್ರಾ? ಹೌದು, ಅಂದ್ರೆ ಈಗ ನಮ್ಮ ತಾತ ಅವರು ಅಂತಂದ್ರೆ ಅವರು ಈಗ ತೀರೋಗಿ ಒಂದು 12 ವರ್ಷ ಆಗಿದೆ. ಸೊ ಅಂದ್ರೆ 12 ವರ್ಷದ ಮುಂಚೆ, ಸೊ ಅಷ್ಟೇ. ಸೊ 12 ವರ್ಷ ಮುಂಚೆ ಅಂದ್ರೆ ಮೇ ಬಿ ಒಂದು ತೀರ್ಕೊಳ್ಳೋವರೆಗೂ ಮಾಡಿದ್ದಾರೆ. ಸೊ ಒಂದು 40-50 ವರ್ಷದವರೆಗೂ ಕೂಡ ಚೆನ್ನಾಗಿ ಅವರು ಮಾಡಿದ್ದಾರೆ. ಅಂದ್ರೆ ಒಂದು ಅಡಲ್ಟ್ಹುಡ್ ರೀಚ್ ಆದ್ಮೇಲೆ ಅವಾಗ್ಲಿಂದ ಟ್ರೀಟ್ ಮಾಡಕ್ ಶುರು ಮಾಡಿ, ಸೊ ತುಂಬಾ ಎಲ್ಲೆಲ್ಲೂ ಆಗ್ಲಿಲ್ಲ ಅಂತ ಕಾಯಿಲೆಗಳಿಗೆ ವಾಸಿ ಆಗಿರ್ತಕ್ಕಂಥ ಉದಾಹರಣೆಗಳು ತುಂಬಾ ಇದಾವೆ. ಆತರ ಅದೆಲ್ಲ ಮಾಡಿದಾರೆ. ಅಂದ್ರೆ ಇವಾಗ ಬ್ಯಾಕ್ ಗ್ರೌಂಡ್ ಎಲ್ಲ ನಾಟಿ ವೈದ್ಯ ಅಂತ ಹೇಳಿದ್ರೆ, ಸೊ ನಿಮ್ಗೆ ಆಯುರ್ವೇದ ಇಂಟ್ರೆಸ್ಟ್ ಬರ್ಲಿಲ್ವಾ? ಇದು ಯಾಕೆ ಈ ಕಡೆ? ಹಂಗೇನಿಲ್ಲ, ನನ್ಗೆ ಇಂಟ್ರೆಸ್ಟ್ ಇತ್ತು, ಆಯುರ್ವೇದನು ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು. ಸಚ್ ಡಾಕ್ಟರ್ ಆಗ್ಬೇಕಂತ ಇಂಟ್ರೆಸ್ಟ್ ಇತ್ತು ನನಗೆ. ಇನ್ನು ಅಷ್ಟೊಂದು ಜ್ಞಾನ ಬರೋಕ್ಕಿಂತ ಮುಂಚೆನೆ ಯಾರಾದ್ರೂ, ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ್ಲೇನೆ ಯಾರಾದ್ರೂ ಕೇಳಿದ್ರೆ ಏನಾಗ್ತೀಯ ಅಂತ ಹೇಳಿ ಡಾಕ್ಟರ್ ಆಗ್ತೀನಿ ಅಂತಾನೆ ಹೇಳ್ತಾ ಇದ್ದೆ ನಾನು. ಅಂದ್ರೆ ನನ್ಗೆ ಡಾಕ್ಟರ್ ಅಂದ್ರೆ ಏನು, ಹೆಂಗೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಅದು ಇದು ಮತ್ತೆ ಏನ್ ಗೊತ್ತಿರ್ಲಿಲ್ಲ. ಸುಮ್ನೆ ಯಾರೋ ಕೇಳಿದ್ರು ಕೂಡ ಏನಾಗ್ತಿದೆ ದೊಡ್ಡನಾದ್ಮೇಲೆ ಅಂತ ಕೇಳಿದ್ರೆ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ಪರ್ಟಿಕ್ಯುಲರ್ ಆಗಿ ಹಿಂಗೆ ಆಯುರ್ವೇದಿಕ್ ಡಾಕ್ಟರ್ ಆಗ್ಬೇಕು ಅಥವಾ ನಾಟಿ ವೈದ್ಯಕಾರ ಆಗ್ಬೇಕು ಅಥವಾ ಅಲೋಪತಿ ಡಾಕ್ಟರ್ ಆಗ್ಬೇಕು ಅಂತ ನನಗೇನು ಮನ್ಸಲ್ಲಿ ಇರ್ಲಿಲ್ಲ. ಬಟ್ ಅದು ಆ ರೀತಿ ಬಂತದು. ಸೊ ಮೇ ಬಿ ಹಿರಿಯರು ಮಾಡಿರ್ತಕ್ಕಂತ ಒಂದು ಒಳ್ಳೆ ಕಾರ್ಯಗಳು ಆ ರೀತಿ ನಡೆಸಿರ್ಬೋದು ಅಂತ ಅನ್ಕೊಳ್ತೀನಿ. ಆಮೇಲೆ ಒಂದ್ ವೇಳೆ ನಮ್ ತಾತ ಅವರು ಇನ್ನೂ ಕೆಲವು ವರ್ಷಗಳು ಬದುಕಿದ್ರೆ ಅವರು ಕಲ್ತಿರ್ತಕ್ಕಂತ ಕೆಲವೊಂದು ನಾಟಿ ಗಿಡಮೂಲಿಕೆಗಳಿಂದ ವಾಸಿ ಮಾಡ್ತಕ್ಕಂತ ಎಷ್ಟೋ ವಿಷಯಗಳನ್ನ ಕಲಿಬಹುದಾಗಿತ್ತು. ಸೊ ದಟ್ ನಮ್ಮ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಇಲ್ಲದೆ ಇರೋದು ಕೂಡ ನಾವು ಟ್ರೀಟ್ ಮಾಡ್ಬೋದಿತ್ತೇನೋ ಅಂತ ನನ್ಗೆ ಅನ್ಸಿತ್ತು. ಬಟ್ ಅದಾಗ್ಲಿಲ್ಲ. ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಆಲ್ಜಿಮಸ್ ಡಿಸೀಸ್ ಬಂತು. ಸೊ ಅದರಿಂದ ಸ್ವಲ್ಪ ಮರವು ಜಾಸ್ತಿ ಆಯ್ತು. ಸೊ ಈ ತರ ಆಯ್ತು. ಸೊ ಹಂಗಾಗಿ ಅದು ಕಲಿಯಕ್ ಆಗ್ಲಿಲ್ಲ. ಮತ್ತೆ ನಾನು ಅವಾಗ ಮೆಡಿಕಲ್ ಮಾಡ್ತಾ ಇದ್ದೆ. MBBS ಮಾಡುವಾಗ ನಾನು ಊರಿಗೆ ಬಂದು ಅವ್ರ ಜೊತೆ ಇದ್ದು ಕಲಿಯೋದು ಅದೆಲ್ಲ ಸಾಧ್ಯ ಆಗ್ಲಿಲ್ಲ. ಸ್ವಲ್ಪ ಶುರು ಮಾಡಿದ್ರು ಹೇಳ್ಕೊಡಕ್ಕೆ ಕೆಲವೊಂದು, ಅಷ್ಟರಲ್ಲೇ ಅವರು ಒಂದ್ ಸ್ವಲ್ಪ ಅದೇ ಬುದ್ಧಿಮಾಂದ್ಯತೆ ಅಂತ ಹೇಳಿ ಇದು ಅಂದ್ರೆ ಮರು ಆತರ ಇದಾಯ್ತು. ಸೊ ನಿಮ್ಗೆ ಸ್ವಲ್ಪ ನಾಟಿ ವೈದ್ಯ ಅಂದ್ರೆ ಟಚ್ ಇದೆನಾ? ಸ್ವಲ್ಪ ಅಷ್ಟೇ. ಬಟ್ ಸಚ್ ನಾನೇನು ಅದನ್ನ ಎಲ್ಲೂ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ನಮ್ಮ ಇದ್ರಲ್ಲಿ. ಅಂದ್ರೆ ಸುಮ್ನೆ ಹಿಂಗೆ ರಿಲೇಟಿವ್ಸ್ಗೆ ಅಥವಾ ಇವ್ರಿಗೆ ಯಾರಿಗಾದ್ರೂ ಕೇಳಿದಾಗ ಅಥವಾ ಮನೆಯಲ್ಲಿ ಏನಾದ್ರು ಬೇಕಾದಾಗ ಹೇಳ್ಕೋಬಹುದು ಬಿಟ್ರೆ ಆತರ ನಾವೇನು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನೇನು ಪ್ರಾಕ್ಟೀಸ್ ಏನ್ ಮಾಡ್ತಾ ಇಲ್ಲ. ನಿಮ್ಗೆ ಈ ನಾಟಿ ವೈದ್ಯ ಅಥವಾ ಆಯುರ್ವೇದ ಇದ್ರ ಮೇಲೆ ಒಪಿನಿಯನ್ ಏನು? ಅಂದ್ರೆ ನಿಮ್ಗೆ ಯಾವ್ದನ್ನ ನಿಮ್ಗೇನು ಪ್ರಾಬ್ಲಮ್ ಆಯ್ತು ಅಥವಾ ನಿಮ್ ಮಕ್ಳಿಗೆ ಪ್ರಾಬ್ಲಮ್ ಆಯ್ತು, ಫಸ್ಟ್ ನೀವು ಆಯುರ್ವೇದ ಹೋಗ್ತೀರಾ, ಹೋಮ್ ರೆಮಿಡಿ ಹೋಗ್ತೀರಾ ಅಥವಾ ಅಲೋಪತಿ ಹೋಗ್ತೀರಾ? ನೋಡಿ, ಈಗ ಏನಂತಂದ್ರೆ ಈಗಿನ ಕಾಲದಲ್ಲಿ ಬಹಳಷ್ಟು ಕಾಯಿಲೆಗಳು ಒಂಥರ ಮಾಡರ್ನ್ ಲೈಫ್ ಸ್ಟೈಲ್ ಇಂದ, ಆಮೇಲೆ ಎಲ್ಲ ಒಂಥರ ಕೆಮಿಕಲಿ ಮೀಡಿಯೇಟೆಡ್ ಅಡಲ್ಟ್ರೇಟೆಡ್ ಫುಡ್ ಇದರಿಂದ ಬರ್ತಾ ಇದೆ. ಅದರಿಂದ ಗಿಡಮೂಲಿಕೆಗಳು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ನನ್ ಬಿಲೀಫ್ ಇದು. ಸೊ ಅಂದ್ರೆ ಬಹಳಷ್ಟು ಕಡೆ ನಾನು ನೋಡಿದೀನಿ, ತುಂಬಾ ಜನ ಪೇಷಂಟ್ ಹೇಳೋದು ಕೇಳಿದೀನಿ, ನಾನು ಇದು ಟ್ರೈ ಮಾಡಿದೆ ಅದು ಟ್ರೈ ಮಾಡಿದೆ ಆಗ್ಲಿಲ್ಲ ಹಂಗೆ ಹಿಂಗೆ ಅಂತೇಳಿ. ಸೊ ಅದಕ್ಕೆ ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದ್ರೆ ಈಗಿನ ಕಾಲದ ಕಾಯಿಲೆಗಳಿಗೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತವೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಸೊ ಗಿಡಮೂಲಿಕೆಗಳಾಗ್ಲಿ ಅಥವಾ ಆ ರೀತಿ ಗಿಡಮೂಲಿಕೆಗಳು ಈಗ ಇಲ್ಲದೆ ಇರ್ಬೋದು, ಅಥವಾ ತುಂಬಾ ಜನ ಅದನ್ನ ಪ್ರಾಕ್ಟೀಸ್ ಮಾಡದೇ ಇರ್ಬೋದು. ಆತರ ಆ ರೀತಿ ಕಳೆದೋಗ್ತಾ ಇದೆ. ಸಚ್ ಮುಂಚಿನ ಕಾಲದಲ್ಲಿ ಚೆನ್ನಾಗಿ ನಡೆದಿರ್ಬೋದು ನನ್ ನಂಬಿಕೆ ಇದೆ. ಸೊ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಈ ತರ ನಾಟಿ ವೈದ್ಯಕಾರರು, ಗಿಡಮೂಲಿಕೆಗಳು ಇವೆಲ್ಲ ನಾವು ಪುರಾಣಗಳಲ್ಲೂ ಕಥೆಗಳಲ್ಲೂ ಕೇಳಿದ್ವಿ. ರಾಮಾಯಣ ಮಹಾಭಾರತದಲ್ಲೂ ಎಷ್ಟೊಂದು ಗಿಡಮೂಲಿಕೆಗಳ ಬಗ್ಗೆ ಅವೆಲ್ಲ ಕೇಳಿದ್ವಿ.
ಆಗಿನ ಕಾಲದಲ್ಲಿ ವರ್ಕ್ ಆಗಿರುತ್ತೆ, ಅದೆಲ್ಲ ನಡೆದಿದೆ. ಬಟ್ ಈಗಿನ ಕಾಲಕ್ಕೆ ನಮ್ದೇ ಸೂಟಬಲ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು. ಹಾ ಹಾ ಆಮೇಲೆ ಬಹಳಷ್ಟು ಇದು ಆಯುರ್ವೇದಿಕ್ ಕಲ್ತಿರೋ ಡಾಕ್ಟರ್ಸ್ ಕೂಡ ಬಹಳಷ್ಟು ಇದು ಆಲೋಪತಿ ಮೆಡಿಸಿನ್ಸ್ ಬಳಸ್ತಾ ಇದಾರೆ ತುಂಬಾ ಜನ, ಮ್ಯಾಕ್ಸಿಮಮ್ ನಂಬರ್ ಆಫ್ ಇದು. ಸೊ ಮೇ ಬಿ ಇರ್ಬೋದು. ಆಮೇಲೆ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಒಂದೇ ಸಿಸ್ಟಮ್ ಆಫ್ ಮೆಡಿಸಿನ್ ಎಲ್ಲಾ ಕಾಯಿಲೆಗಳನ್ನ ಕ್ಯೂರ್ ಮಾಡುತ್ತಾನೆ ಸುಳ್ಳು. ಆತರ ಎಕ್ಸ್ಕ್ಲೂಸಿವ್ ಆಗಿ ಹೇಳಕ್ ಬರೋದಿಲ್ಲ. ಅಂದ್ರೆ ಈಗ ಆಲೋಪತಿ ಅಂದ್ರೆ ಅದ್ರಲ್ಲಿ ನಾವೆಲ್ಲಾನು ಕ್ಯೂರ್ ಮಾಡ್ಬಿಡ್ತೀವಿ, ಅಥವಾ ಆಯುರ್ವೇದಿಕ್ ಕ್ಯೂರೇ ಮಾಡಲ್ಲ, ಅಥವಾ ಹೋಮಿಯೋಪತಿ ಕ್ಯೂರೇ ಮಾಡಲ್ಲ ಅಂತ. ಕೆಲ ಕಾಯಿಲೆಗಳಿಗೆ ಕೆಲವೊಂದು ಚೆನ್ನಾಗಿರ್ಬೋದು ಹಂಗೆ. ಸೊ ಆತರ ಎಕ್ಸ್ಕ್ಲೂಸಿವ್ ಆಗಿ ಹೇಳಕ್ ಆಗೋದಿಲ್ಲ. ಬಟ್ ಆಸ್ ಸಚ್ ನಮ್ಮ ಅಲೋಪತಿನ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ತುಂಬಾ ಕಾಯಿಲೆಗಳಿಗೆ ಹೆಂಗ್ ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಸೊ ಮೆಡಿಸಿನ್ ಅಂತ ಬಂದಾಗ ಮೆಡಿಸಿನ್ನೇ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡೋದೇ ಮೆಡಿಸಿನ್ ಅಲ್ಲ. ಸೊ ಈವನ್ ನಾವು ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಅಭ್ಯಾಸಗಳಾಗಿರ್ಬೋದು, ಅಥವಾ ನಾವು ನೀರು ಕುಡಿಯೋದಾಗಿರ್ಬೋದು, ಗಾಳಿ ತೊಗೊಳೋದಾಗಿರ್ಬೋದು, ಎಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಹಂಗೆ ಓವರಾಲ್ ಆ ತರ. ಸೊ ಈಗಿನ ಕಾಲದ ರೋಗಗಳಿಗೆ ಮೇ ಬಿ ಅಲೋಪತಿನ ಸೂಟಬಲ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ಬಟ್ ನನ್ಗೆ ಒಂದ್ ಸ್ವಲ್ಪ ಅಲೋಪತಿ ಹೋಗ್ಬೇಕಂದ್ರೆ ಯಾವಾಗ್ಲೂ ಹೆಸಿಟೇಷನ್ ಇರುತ್ತೆ. ಮೋಸ್ಟ್ಲಿ ನೆಗೆಟಿವ್ ಪ್ರಮೋಷನ್, ಅಥವಾ ಅಂದ್ರೆ ಕೆಲವೊಂದು ವ್ಯಾಕ್ಸಿನ್ಸ್ ಆಗ್ಲಿ ಅಥವಾ ಮೆಡಿಸಿನ್ಸ್ ಆಗ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್. ಅಂದ್ರೆ ಈವನ್ ಡ್ರಗ್ಸ್ ಅಲ್ಲಿ ಅಂದ್ರೆ ಎನಿ ಟಾನಿಕ್ ಒಂದ್ ಚಿಕ್ಕ ಮಕ್ಳು ತಗೊಂಡ್ರು ಓವರ್ ಡೋಸ್ ಆದ್ರೆ ಲೈಕ್ ಲೈಫ್ಗೆ ಪ್ರಾಬ್ಲಮ್ ಅಂತಾನು ಕೊಟ್ಟಿರ್ತಾರೆ. ಸೊ ಆ ತರದ್ ನೋಡಿದಾಗ ಡೆಫಿನೆಟ್ಲಿ ಭಯ ಆಗುತ್ತೆ. ನೀವು ಅದಕ್ಕೆಲ್ಲ ಏನ್ ಹೇಳ್ತೀರಾ? ಈಗ ಒಂದು ಮಾತಿದೆ, ಒಂದು ಗಾದೆ ಮಾತು ತರನೇ ಅಂತ ಅನ್ಕೊಳ್ಳಿ. ಎ ಡ್ರಗ್ ವಿತೌಟ್ ಸೈಡ್ ಎಫೆಕ್ಟ್ ಈಸ್ ನಾಟ್ ಎ ಡ್ರಗ್ ಅಂತ. ಅಂದ್ರೆ ಯಾವ ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ ಇರಲ್ವೋ ಅದು ಮೆಡಿಸಿನೇ ಅಲ್ಲ ಅಂತ. ಆತರ. ಸೊ ಏನು ಅಂತಂದ್ರೆ, ಆಮೇಲೆ ಒಬ್ಬ ಸೈಂಟಿಸ್ಟ್ ಹೇಳಿದಾರೆ. ನಾನು ಫೋರೆನ್ಸಿಕ್ ಮೆಡಿಸಿನ್ ಓದುವಾಗ ಈ ಮಾತು ಅಂದ್ರೆ ಫೋರೆನ್ಸಿಕ್ ಮೆಡಿಸಿನ್ ಅಂದ್ರೆ ಸೆಕೆಂಡ್ ಇಯರ್ MBBS ಅಲ್ಲಿ ಅದೊಂದು ಸಬ್ಜೆಕ್ಟ್. ಆ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ದೇರ್ ಇಸ್ ನೋ ಪಾಯ್ಸನ್ ಆನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಈ ಭೂಮಿ ಮೇಲೆ ವಿಷ ಅನ್ನೋಂಥದ್ದೇ ಇಲ್ಲ ಅಂತ ಹೇಳಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸ್ ಮೇಲೆ ಡಿಪೆಂಡ್ ಆಗಿರೋದು ಅಂತ. ಸೊ ಹೆಂಗೆ ಅಂತಂದ್ರೆ, ಈಗ ಇವನ್ ಆವಿನ ವಿಷ ಕೂಡ ಕಡಿಮೆ ಡೋಸ್ ಅಲ್ಲಿ ಅದೇನಾದ್ರು ಕಚ್ತು ಅಂದ್ರೆ ಮನುಷ್ಯ ಸಾಯೋದಿಲ್ಲ. ಅಥವಾ ಈ ತರ ಡೈರೆಕ್ಟ್ ಆಗಿ ಕಚ್ಚೋ ಬದಲು ನಾವು ಬಾಯಿಂದ ಕುಡಿದ್ರೆ ಅದು ನಾವು ಮನುಷ್ಯ ಸಾಯೋದಿಲ್ಲ. ಆತರ ಅಂದ್ರೆ ಯಾವ ರೂಟ್ ಅಲ್ಲಿ ಹೋಗುತ್ತೆ, ಅದು ಅಬ್ಸರ್ವ್ ಆಗುತ್ತಾ ಇಲ್ಲ. ಸೊ ಇವೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಹಂಗೇನೆ ಈಗ ಹೆಂಗೆ ಅಂತಂದ್ರೆ, ಈಗ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತ ಕೆಲವೊಂದು ಮೆಡಿಸಿನ್ ಹಿಂಗ್ ಕೊಟ್ರೆ ಸಮಸ್ಯೆ ಆಗುತ್ತೆ ಮನುಷ್ಯನ್ಗೆ ಕೆಲವೊಂದು. ಸೊ ಹಂಗೆ, ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೋಸ್ ಅಂತ ಹೇಳಿ. ಸೊ ಅಂದ್ರೆ ಯಾವ ಮೆಡಿಸಿನ್ ಸೈಡ್ ಎಫೆಕ್ಟ್ ಇರಲ್ವೋ ಅದು ಮೆಡಿಸಿನೇ ಅಲ್ಲ ಅಂತ. ಓಕೆನಾ? ಮತ್ತೆ ಹಂಗಿದ್ದಾಗ ಎಲ್ಲಾ ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ ಇದೆ. ಬಟ್ ಯಾವಾಗ್ಲೂ ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ನೋಡ್ತೀವಿ. ಸೊ ಒಂದ್ ಮೆಡಿಸಿನ್ ಕೊಡೋದ್ರಿಂದ ಆಗ್ಲಿ ಅಥವಾ ಯಾವ್ದೇ ಕೆಲಸ ಆಗ್ಲಿ, ಬೆನಿಫಿಟ್ ಜಾಸ್ತಿ ಇದೆ ಅಂದಾಗ್ಲಿ ಅದನ್ನ ಮಾಡ್ಬೇಕು. ಮೆಡಿಸಿನ್ ಅಂತಲ್ಲ, ಯಾವ ಕೆಲಸದಲ್ಲಾಗ್ಲೂ ಅಷ್ಟೇನೆ. ಸೊ ಇವನ್ ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಆಗಿರ್ಬೋದು. ಸೊ ಬೆನಿಫಿಟ್ ಜಾಸ್ತಿ ಇದೆ ಅಂದಾಗ್ಲಿ ಅದನ್ನ ನಾವು ಪ್ರಿಫರ್ ಮಾಡುವಂಥದ್ದು. ಸೊ ಹಂಗೆ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಡ್ತಾ ಇದೀವಿ ಅಂದಾಗ, ಈಗ ಮಾಮೂಲಿ ಜ್ವರ, ಒಂದು ವೈರಲ್ ಫೀವರ್ಗೆ ಪ್ಯಾರಾಸ್ಟಮಾಲ್ ಸಾಕು. ಈಗ ನಾವು ಪ್ಯಾರಾಸ್ಟಮಾಲ್ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಈವನ್ ಸೀರಿಯಸ್ ಸೈಡ್ ಎಫೆಕ್ಟ್ಸ್, ಇವನ್ ಡೆತ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಾನು ಇದುವರೆಗೂ ತೆಗೆದು ನೋಡಿಲ್ಲ, ಅದ ನಾನು ಹೇಳ್ತಾ ಇದ್ದೀನಿ. ಮೇ ಬಿ ಮೆನ್ಷನ್ ಮಾಡಿರ್ಬೋದು. ಬಟ್ ಹಂಗಂತೇಳಿ ಎಲ್ಲರಿಗೂ ಆಗುತ್ತಾ? ಆಗಲ್ಲ. ಸೊ ಹಂಗ ಅನ್ಕೊಂಡ್ರೆ, ಈವನ್ ನಾನು ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ, ಯಾವ್ದೋ ಒಬ್ಬ ಹೆಣ್ಮಕ್ಳಿಗೆ ಯಾವ್ದೋ ಒಂದು ಕಂಟ್ರಿಯಲ್ಲಿ ನೀರ್ ಕುಡ್ದಿದ್ದ ದಿನ ಸತ್ತೋಗ್ತಾಳೆ ಅಂತೆ. ಇದೊಂದು ವಿಚಿತ್ರವಾದ ವಿಷಯ. ನೀರ್ ತಗೊಂಡಿದ್ದೇನ ಸತ್ತೋಗ್ತಾಳೆ ಅಂತ. ಏನಕ್ಕೆ ಅಂದ್ರೆ ನೀರೇ ಆಗಲ್ಲ ಅವ್ರ ಬಾಡಿಗೆ. ಸೊ ಮತ್ತೆ ಹೆಂಗ್ ಜೀವನ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಅದೇನೋ ಡಯಟ್ ಕೋಕ್ ತಗೊಂಡು ಜೀವನ ಮಾಡ್ತಿದಾರೆ ಅಂತ ಹುಟ್ದಾಗ್ಲಿ ನಾನು. ಸೊ ನನಗೆ ಗೊತ್ತಿಲ್ಲ ಈಗ ಅವರು ಬದುಕಿದಾರ ಇಲ್ಲ ಅಂತ ಹೇಳಿ. ಬಟ್ ದಿಸ್ ವಾಸ್ ಅ ಥಿಂಗ್ ರೆಡ್ ಸಮ್ವೇರ್ ಆತರ. ಸೊ ಹಿಂಗೂ ಇದೆ. ಸೊ ಮತ್ತೆ ನೀರೇ ಆಗಲ್ಲ ಅಂತಂದಾಗ ಮತ್ತೆ ಯಾವ್ದಕ್ಕೆ ಬೇಕಿದ್ರು ಸೈಡ್ ಎಫೆಕ್ಟ್ ಆಗ್ಬೋದು. ಬಟ್ ಯಾವಾಗ್ಲೂ ಏನಂದ್ರೆ, ಕಾಮನ್ ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ಸ್ ನಾವು ಎಲ್ಲರೂ ಯೂಸ್ ಮಾಡೇ ಇರ್ತೀವಿ. ಈಗಿನ ಕಾಲದಲ್ಲಿ ಕಾಯಿಲೆನೆ ಬಂದಿಲ್ಲ ಅನ್ನೋಂತ ಮನುಷ್ಯ ಯಾರು ಇಲ್ಲೇ ಇಲ್ಲ. ಸೊ ನಾವು ಸೈಡ್ ಎಫೆಕ್ಟ್ ಅಂತ ಮಾತಾಡ್ತೀವಿ ಬಿಟ್ರೆ, ಸೊ ಮೋಸ್ಟ್ ಆಫ್ ಅಸ್ ನಾವೇನ್ ಅಂತ ಸೀರಿಯಸ್ ಸೈಡ್ ಎಫೆಕ್ಟ್ ಫೇಸ್ ಮಾಡಿಲ್ಲ. ಆಮೇಲೆ ಯಾರೋ ಒಬ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ಅದನ್ನೇ ಜನರಲೈಸ್ ಮಾಡಿ ಹೇಳಕ್ ಆಗೋದಿಲ್ಲ ಆತರ. ಸೊ ಈಗ ಆ ವಿಷಯಕ್ಕೆ ಬಂದ್ರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಏನಾದ್ರು ಒಂದು ಸೈಡ್ ಎಫೆಕ್ಟ್ ಇರುತ್ತೆ. ನೀವ್ ಅಡಿಗೆ ಮಾಡ್ತೀರಾ, ಸರಿನಾ? ಸೊ 100% ಸರಿ ರುಚಿಯಾಗಿ ಆಗುತ್ತಾ? ಇಲ್ಲ. 1-2 ಸರಿ ಕೆಡಬಹುದು, ಯಾವ್ದೊಂದು ಕಾರಣಗಳು. ಸೊ ಇನ್ಸ್ಪೈಟ್ ಆಫ್ ಯುವರ್ ಬೆಸ್ಟ್ ಎಫರ್ಟ್, ನೀವೆಲ್ಲಾನು ನಿಮ್ದು
ಅದರಲ್ಲಿ ಎಲ್ಲ ನಿಮ್ಮ ಕಂಪ್ಲೀಟ್ ಇದು ಇನ್ವಾಲ್ವ್ ಆಗಿ ಮಾಡಿದ್ರು ಕೂಡ ಯಾವ್ದೋ ಒಂದು ಕಾರಣದಿಂದ ಅಡಿಗೆ ಕೆಡಬಹುದು. ಸೊ ಹಂಗಂತೇಳಿ ಅಡಿಗೆ ಮಾಡೋದು ಬಿಡಕ್ಕಾಗುತ್ತಾ? ಇಲ್ಲ. ಸೊ ಬೈಕ್ ಹೊಡ್ಕೊಂಡು ಹೋಗ್ತೀವಿ. ಸೊ ಬೈಕ್ ಹೊಡ್ಕೊಂಡು ಹೋಗಿರುವಾಗ ನಾವು ಒಂದು 30-40 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲಿ, ಬೀಳದೇ ಇಲ್ಲ ಅಂತ ಗ್ಯಾರಂಟಿ ಹೇಳ್ತೀರಾ? ಇಲ್ಲ. ಸೊ ಬೀಳಂತ ಚಾನ್ಸ್ ಇದೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ರೆ, ಕೈ ಕಾಲುಗಳು ಕಳ್ಕೊಂಡಿದ್ರೆ, ಆದ್ರೆ ನಾವು ಬೈಕ್ ಹೊಡಿಬೇಕು. ಏನು ಅವಶ್ಯಕತೆ ಅದು ಅಷ್ಟೇ. ಅಂದ್ರೆ ಸೈಡ್ ಎಫೆಕ್ಟ್ ಅಥವಾ ರಿಸ್ಕ್ಗಳು ಇಲ್ದೇ ಇರೋಂತ ಕೆಲಸನೇ ಇರೋದಿಲ್ಲ. ಸೊ ಹಂಗಂತೇಳಿ ನಮ್ಗೆ ಅವಶ್ಯಕತೆ ಇರೋದನ್ನ ನಾವು ಬಿಡಕ್ಕೂ ಆಗೋದಿಲ್ಲ. ಸೊ ಒಂದು ಅಕ್ಸೆಪ್ಟಬಲ್ ಸೈಡ್ ಎಫೆಕ್ಟ್ಸ್ ಇದ್ದಾಗ ಅದನ್ನ ನಾವು ಪ್ರೊಸೀಡ್ ಆಗ್ಬೋದು. ಕೆಲವೊಂದು ಮೆಡಿಸಿನ್ಸ್ಗೆ ವೆಲ್ ನೋನ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಅಂತವನ್ನ ಕೊಡುವಾಗ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡು ಕೊಡೋದು ಹೆಲ್ಪ್ ಆಗುತ್ತೆ. ಈ ಎಕ್ಸಾಂಪಲ್, ಈಗ ಒಂದು ಡೈಕ್ಲೋಫೆನಾಕ್ ಮಾತ್ರೆ ಕೊಡುವಾಗ ಗ್ಯಾಸ್ಟ್ರೈಟಿಸ್ ಯೂಶುವಲ್ ಆಗುತ್ತೆ. ತುಂಬಾ ಜನಕ್ಕೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದು ಇಟ್ಸ್ ಅ ನೋನ್ ಸೈಡ್ ಎಫೆಕ್ಟ್ ಫಾರ್ ಇದು ಡೈಕ್ಲೋಫೆನಾಕ್ ಮಾತ್ರೆ. ಡೈಕ್ಲೋಫೆನಾಕ್ ಮಾತ್ರೆ ತುಂಬಾ ಕಾಮನ್ ಯೂಸ್ ಮಾಡ್ತಕ್ಕಂಥ ಮಾತ್ರೆ. ಮತ್ತೆ ಅದು ಕೊಡುವಾಗ ಅದೇ ಪೇನ್ ಕಿಲ್ಲರ್. ಅದು ಪೇನ್ ಕಿಲ್ಲರ್, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್. ಸೊ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಮುಂಚೆನೆ ಕೊಟ್ಟು ಆಮೇಲೆ ಕೊಟ್ರೆ ಯೂಶಲಿ ಏನಾಗೋದಿಲ್ಲ. ಹಂಗೆ ಆತರ ಅಷ್ಟೇ. ಸೊ ಅದೇ ನನ್ ಕನ್ಕ್ಲೂಷನ್ ಅಂತೂ ಇದೆ. ಸೈಡ್ ಎಫೆಕ್ಟ್ ಬಗ್ಗೆ ಕನ್ಸರ್ನ್ ಇದ್ರೆ ಎಷ್ಟು ಮಟ್ಟಿಗೆ ಸೈಡ್ ಎಫೆಕ್ಟ್ ಇದೆ ಅದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಂಗೆ ಆಮೇಲೆ ಇನ್ನೊಂದು ನೇರವಾಗಿ ಒಂದು ಕ್ವಶನ್ ಕೇಳಿದ್ರೆ, ಈಗ ಜ್ವರ ಬಂದಿದೆ, ಯಾರೋ ಮಕ್ಳಿಗೆ ಜ್ವರ ಬಂದಿದೆ, ನಮ್ಮ ರಿಲೇಟಿವ್ ಯಾರಿಗೋ, ಸೊ ಡೆಂಗ್ಯೂ ಅಂತ ಪ್ರೂವ್ ಆಗಿದೆ ಅಂತ ಅನ್ಕೊಳ್ರಿ. ಸೊ ನಾವು ಅವಾಗ ಯಾವ್ದೋ ಒಂದು ಆಯುರ್ವೇದಿಕ್ ಕೊಡ್ತೀನಿ, ಅದು ಕೊಡ್ತೀನಿ ಅಂತ ಒಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರೆ ನಾವು ಹಂಗ ಅನ್ಕೊಳಕ್ ಬರುತ್ತಾ? ಆತರ ಏನೋ ಮಾತಾಡ್ತೀವಿ ಸೈಡ್ ಎಫೆಕ್ಟ್ ಅದು ಇದು ಅಲೋಪತಿ ಟ್ರೀಟ್ಮೆಂಟ್ ಅಂತ ಹೇಳಿ. ಅಂತ ಸೀರಿಯಸ್ ಕಂಡೀಷನ್ ಅಲ್ಲಿ ನಾವು ಅದೆಲ್ಲ ಮಾತಾಡ್ಕೊಂಡು ಕೂತ್ಕೊಳಕ್ ಆಗುತ್ತೆ? ಅಥವಾ ಒಂದು ಆಯುರ್ವೇದಿಕ್ ಮೆಡಿಸಿನ್ ಹಿಂಗ್ ಕೊಟ್ಬಿಟ್ರೆ ಪಕ್ಕ ಇದು ಕ್ಲಿಯರ್ ಆಗುತ್ತೆ ಅಂತ ಯಾರು ಗ್ಯಾರಂಟಿ ಕೊಟ್ಟು ಹೇಳಕ್ ಆಗುತ್ತಾ? ಹಂಗ ಆಗೋದಿಲ್ಲ. ಸೊ ಅದಕ್ಕೆ ತುಂಬಾ ಕಡೆ ಅಂಡ್ ಎಸ್ಪೆಷಲಿ ಎಮರ್ಜೆನ್ಸಿ ಸಿಚುವೇಶನ್ಸ್, ಆಮೇಲೆ ಕೆಲವೊಂದು ಸರ್ಜಿಕಲ್ ಪ್ರೊಸೀಜರ್ಸ್ ಬಂದಾಗ ಅಲೋಪತಿನೇ ಬೆಸ್ಟ್ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅದಂತೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ಅದೇ ನೀವ್ ಹೇಳ್ದಂಗೆ ರಿಸ್ಕ್ ಮತ್ತೆ ಬೆನಿಫಿಟ್ ಫ್ಯಾಕ್ಟರ್ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಆ ಟೈಮ್ ಅಲ್ಲಿ. ಸೊ ಡೆಫಿನೆಟ್ಲಿ ಆತರ. ಆಮೇಲೆ ಇದು ಏನಂದ್ರೆ ಅಲೋಪತಿ ಅಂದ ತಕ್ಷಣ ಈಗ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಇಂಜೆಕ್ಟಬಲ್ ಮೆಥಡ್ಸ್ ಇದೆ. ಸೊ ಈವನ್ ಸರ್ಜಿಕಲ್ ಪ್ರೊಸೀಜರ್ಸ್ ನಮ್ಮ ಪುರಾತನ ಕಾಲಗಳಿಂದಾನು ಬಂದಿರೋದು. ಸುಶ್ರುತ ಕೇಳೇ ಇರ್ತೀರಿ ನೀವು. ಅವರೊಬ್ಬ ಸರ್ಜನ್ ಅವರು. ಸೊ ಎಲ್ಲಾ ಸಮಸ್ಯೆಗಳನ್ನ ನಾನು ಮೆಡಿಸಿನ್ ಇಂದಾನೇ ಟ್ರೀಟ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅನ್ನಕ್ ಬರಲ್ಲ. ಯಾಕಂದ್ರೆ ಟ್ರೀಟ್ಮೆಂಟ್ ಅನ್ನೋದು ಅದೇನ್ ಮ್ಯಾಜಿಕ್ ಅಲ್ಲ, ಏನೋ ಅಂದ್ಬಿಟ್ಟು ಹಂಗ್ ಸರಿ ಮಾಡೋದಕ್ಕೆ ಅಥವಾ ಏನೋ ಒಂದು ನಿಂಬೆಹಣ್ಣು ಮಂತ್ರಿಸಿ ಕೊಡೋದಕ್ಕೆ. ಸೊ ಇದೊಂದು ಸೈನ್ಸ್, ಇದು ಸೈಂಟಿಫಿಕ್ ವೇ ಅಲ್ಲಿ ಹೋಗ್ತಕ್ಕಂಥದ್ದು ಆತರ. ಇನ್ನೊಂದೇನಂದ್ರೆ ನಮ್ಮ ಎಲ್ಲಾರ ಮನೆಯಲ್ಲೂ ಇರುವಂತ ಒಂದು ಟ್ಯಾಬ್ಲೆಟ್ ಅಂದ್ರೆ ಡೋಲೋ. ಸೊ ಅದನ್ನ ಆಲ್ಮೋಸ್ಟ್ ನನ್ ಸುತ್ತಮುತ್ತನೂ ತುಂಬಾ ಜನ ಹಿಂಗ್ ತಲೆನೋವು ಬಂತು ಹಾಕೋತಾರೆ, ಹುಷಾರಿಲ್ಲ, ಇನ್ನು ಹುಷಾರ್ ತಪ್ಪುತ್ತೀವೇನೋ ಅಂತ ಅನಿಸ್ತಾ ಇರುತ್ತಲ್ಲ ಆ ಟೈಮಲ್ಲೇ ಹಾಕೋತಾರೆ. ನಾನು ಅದೆಲ್ಲ ನನ್ಗೆ ಏನೋ ತುಂಬಾ ಕೇಳಿರ್ತೀನಿ, ಕಿಡ್ನಿ ಫೇಲ್ಯೂರ್ ಆಗತ್ತೆ, ಅದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವೇನ್ ಹೇಳ್ತೀರಾ ಅಂದ್ರೆ ಇಮಿಡಿಯೇಟ್ ಆಗಿ ತಗೋಬೋದಾ ಅಥವಾ ನೆಸೆಸರಿ ಇಲ್ವಾ? ಪರವಾಗಿಲ್ಲ. ಡೋಲ್ ಅಂದ್ರೆ ಅದು ಪ್ಯಾರಾಸ್ಟಮಾಲ್ ಅಂತೇಳಿ ಜನರಿಕ್ ನೇಮ್. ಪ್ಯಾರಾಸ್ಟಮಾಲ್ ತುಂಬಾ ಸೇಫೆಸ್ಟ್ ಟ್ಯಾಬ್ಲೆಟ್ ಅದು ಟ್ಯಾಬ್ಲೆಟ್. ಸೊ ಆತರ ಅಂಡ್ ಈವನ್ ಓವರ್ ದ ಕೌಂಟರ್ ಡ್ರಗ್ ಅಂತೇಳಿ ಅದಕ್ಕೇನು ನಮ್ಮ ಇಂಡಿಯಾದಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಇರಬೇಕು ಅಂತ ಏನ್ ರೂಲ್ ಏನಿಲ್ಲ. ಸೊ ಅಂಡ್ ಮೈಲ್ಡ್ ಪೇನ್ ಕಿಲ್ಲರ್ ಕೂಡ ಹೌದು. ಸೊ ಇವನ್ನ ಆಂಟಿಪೈರೆಟಿಕ್ ಅಂಡ್ ಅನಾಲ್ಜೆಸಿಕ್ ಅಂತ ಹೇಳ್ತೀವಿ. ಆಂಟಿಪೈರೆಟಿಕ್ ಅಂದ್ರೆ ಫೀವರ್ಗೆ, ಪೈರೆಟಿಕ್ ಅಂದ್ರೆ ಫೀವರ್ ಅಂತ ಹೇಳಿ. ಸೊ ಆಂಟಿಪೈರಸ್ ಅಂದ್ರೆ ಫೀವರ್ ಗೆ ವರ್ಕ್ ಆಗ್ತಕ್ಕಂಥ ಮೆಡಿಸಿನ್. ಫೀವರ್ಗೂ ವರ್ಕ್ ಆಗುತ್ತೆ, ಮೈಲ್ಡ್ ಪೇನ್ ಕಿಲ್ಲರ್ ಕೂಡ ಹೌದು. ಸೊ ಗ್ಯಾಸ್ಟ್ರೈಟಿಸ್ ಆಗಲ್ಲ ಯೂಶಲಿ, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಚಾನ್ಸಸ್ ಕಮ್ಮಿ ಪ್ಯಾರಾಸ್ಟಮಾಲ್ಗೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಮೆಡಿಸಿನ್ ತರನೇ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಊಟ ತರ ಯೂಸ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಊಟ ನಾವು ಡೈಲಿ ಮಾಡ್ಲೇಬೇಕು, 3 ಹೊತ್ತು ತಗೊಳ್ತೀವಿ. ಸೊ ಅದು ಊಟ ಬೇರೆ. ಮೆಡಿಸಿನ್ ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ಬೇಕು. ಅದನ್ನ ಒಂದು ಅಭ್ಯಾಸ ತರ ಮಾಡ್ಕೋಬಾರ್ದು. ಈಗ ಸ್ವಲ್ಪ ಫೀವರ್ ಇದೆ, ಈಗ ನ್ಯಾಚುರಲ್ ಆಗಿ ಬಾಡಿಯಲ್ಲಿ ಇಲ್ಲಿ ನಡೀತಕ್ಕಂತ ವೇರಿಯೇಷನ್ಸ್ ಗೆ ರೆಮಿಡಿ ನ್ಯಾಚುರಲ್ ಆಗೇ ಇರುತ್ತೆ ಬಾಡಿಯಲ್ಲಿ ಸ್ವಲ್ಪ ಮಟ್ಟಿಗೆ, ಅಥವಾ ಕೆಲವೊಂದು ಕಾಯಿಲೆಗಳು ಕಂಪ್ಲೀಟ್ ಆಗಿ. ಸೊ ಅದು ನ್ಯಾಚುರಲ್ ಇಮ್ಯುನಿಟಿ ಅದೆಲ್ಲ ಇರುತ್ತೆ. ಸೊ ಎಷ್ಟೋ ಕಾಯಿಲೆಗಳು ತಾವಾಗೆ ಸರಿ ಆಗ್ತವೆ. ಈಗ ತಲೆನೋವು ಬಂತ, ಸ್ವಲ್ಪ ಹೊತ್ತು ಮಲಿಗೆ ಎದ್ರೆ ಸರಿ ಹೋಗುತ್ತೆ ಬಹಳ ಜನಕ್ಕೆ, ಅಥವಾ ನೈಟ್ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ಸರಿ ಹೋಗಿರುತ್ತೆ. ಸ್ವಂತ ಟ್ಯಾಬ್ಲೆಟ್ ತಗೊಂಡು ಅಭ್ಯಾಸ ಮಾಡ್ಸೋದ್ ಬೇಕಾಗಿಲ್ಲ. ಆತರ ನಾನ್ ಕೇಳಿದ್ರೆ ತಡಿಲಾರ್ದಷ್ಟಿದೆ, ನಮ್ ಕೆಲಸ ಮಾಡೋದಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ, ಸೊ ಹಂಗಿದ್ದಾಗ ಮೆಡಿಸಿನ್ ಹೆಲ್ಪ್ ಬೇಕಾಗುತ್ತೆ. ಓಕೆನಾ? ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಪರ್ಸನಲಿ, ಮೆಡಿಸಿನ್ ತರನೇ ಯೂಸ್ ಮಾಡ್ಬೇಕು ಅಂತ. ಸೊ ಅದನ್ನೇ ಅಭ್ಯಾಸ ತರ ಮಾಡ್ಕೊಂಡಿರ್ಬಾರ್ದು. ಆಮೇಲೆ ಸಣ್ಣ ಸಣ್ಣ ವಿಷಯಗಳಿಗೂ ಬಳಸೋದು ಅಷ್ಟು ಕರೆಕ್ಟ್ ಅಲ್ಲ. ಬಟ್ ನಮ್ಗೆ ಗೊತ್ತಾಗುತ್ತೆ ಅವಲೆ, ಸೊ ಇದು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಇಲ್ವಾ, ಸೊ ತಾನೇ ಕಡಿಮೆ ಆಗ್ತಾ ಇದೆಯಾ, ಸ್ವಲ್ಪ ಅಬ್ಸರ್ವ್ ಮಾಡಿ
ಡಿಪೆಂಡಿಂಗ್ ಆನ್ ದ ನೀಡ್ ತಗೊಳ್ಳೋದು ಒಳ್ಳೇದಂತ ನಾನು ಅನ್ಕೊಳ್ತೀನಿ. ಓಕೆ. ಅಂದ್ರೆ ಇವಾಗ ಸೇಫೆಸ್ಟ್ ಡೋಸ್ ಏನು ಅಂದ್ರೆ ಲೈಕ್ ಇನ್ ಕೇಸ್ ಒಂದ್ ವಾರ ಹುಷಾರಿಲ್ಲ, ಒಂದ್ ವಾರದವರೆಗೂ ಡೈಲಿ ಟ್ವೈಸ್. ಪ್ಯಾರಾಸ್ಟಮಾಲ್ ಈವನ್ ನಾನು ನೋಡಿದೀನಿ ತಿಂಗ್ಳುಗಟ್ಲೆ ತಗೊಂಡ್ರು ಏನಾಗಿಲ್ಲ. ಸೊ ಅದು ಲಿವರ್ ಮುಖಾಂತರ ಮೆಟಬಲೈಸ್ ಆಗ್ತಕ್ಕಂಥ ಡ್ರಗ್ ಅದು. ಓಕೆ. ತುಂಬಾ ಲಾಂಗ್ ಟರ್ಮ್ ತಗೊಂಡಾಗ ಸಮಸ್ಯೆ ಆಗುತ್ತೆ. ಅಷ್ಟ್ ಬಿಟ್ರೆ ಸೇಫೆಸ್ಟ್ ಮೆಡಿಸಿನ್. ಸೊ ಏನ್ ತಗೊಂಡ್ರು ಏನಾಗೋದಿಲ್ಲ, ಪ್ರಾಬ್ಲಮ್ ಇಲ್ಲ. ಏನಿಲ್ಲ. ಬಟ್ ಲಿವರ್ ಡಿಸೀಸ್ ಅಂತದೆಲ್ಲ ಇರೋದ್ರಲ್ಲಿ ಸ್ವಲ್ಪ ಅವ್ರು ಯೂಸ್ ಮಾಡಬಾರ್ದು. ಓಕೆ. ಅಷ್ಟ್ ಬಿಟ್ರೆ ಬಹಳಷ್ಟು ಜನ ಸೇಫ್ ಆಗಿ ಯೂಸ್ ಮಾಡ್ಬೋದು. ಬಟ್ ನಾನ್ ರೆಕಮೆಂಡ್ ಮಾಡೋದು ಏನಂತಂದ್ರೆ ಹಂಗೆ ಆತರ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ತಗೊಂಡ್ಬಿಡೋದು ಅಷ್ಟು ಒಳ್ಳೇದಲ್ಲ. 15 mg per kg ಬಾಡಿ ವೇಟ್ ಅಂತ ಪರ್ ಡೋಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಬಟ್ ದೊಡ್ಡವರಿಗೆಲ್ಲ ಅಡಲ್ಟ್ ಡೋಸ್ 500 mg, 650 mg, ಈವನ್ 1000 mg ಅಂದ್ರೆ 1 ಗ್ರಾಮ್ ವರ್ಗೂ ಕೂಡ ಈವನ್ ಡೈಲಿ 2 times 3 times ಕೂಡ ತಗೊಂಡ್ರು ಕೂಡ ಏನ್ ತೊಂದರೆ ಆಗೋದಿಲ್ಲ. ಸೇಫ್ಟಿ ಮಾರ್ಜಿನ್ ಜಾಸ್ತಿ ಇದೆ ಮೆಡಿಸಿನ್ಗೆ. ಸೊ ಡೋಲೋ ರೆಗ್ಯುಲರ್ ಆಗಿ ತಗೊಂತಾ ಇದ್ರೆ ಇಮ್ಯುನಿಟಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಏನಾಗಲ್ಲ, ಇಲ್ವಾ? ಇಲ್ಲ ಇಮ್ಯುನಿಟಿಗೆ ಏನು ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಯೂಶಲಿ ಇಮ್ಯುನಿಟಿ ವರ್ಕ್ ಆಗದೆ ನಾವು ಒಂದ್ಸರಿ ಸ್ವಲ್ಪ ಏನು ಟ್ರೀಟ್ ಮಾಡಿದೆ ಅಂದ್ರೆ ಬಾಡಿನೇ ಇದ್ ಮಾಡುತ್ತೆ ಅಲ್ವಾ, ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದು ಬೇರೆ ಕಡೆಯಿಂದ ಬಂದಾಗ ಒಂಥರ ಇಮ್ಯುನಿಟಿ ಇಂಪ್ರೂವ್ ಆಗಲ್ಲ ಅಂತ ಅಲ್ಲ. ಅಂದ್ರೆ ಅದು ಇಮ್ಯುನಿಟಿ ಮೇಲೆ ವರ್ಕ್ ಆಗಲ್ಲ, ಇಮ್ಯುನಿಟಿಗೆ ರಿಲೇಟೆಡ್ ಅಲ್ಲ ಅದು. ಓಕೆ. ಏನಂತಂದ್ರೆ ಯಾವುದೇ ಇಮ್ಯುನಿಟಿ ಅಂತಾನೆ ಅಲ್ಲ, ಯಾವುದೇ ವಿಷಯ ಆಗಲಿ ನೀವು ಸಪೋರ್ಟ್ ಜಾಸ್ತಿ ಕೊಟ್ಟಾಗ ಅದು ಅದನ್ನೇ ಬಯಸುತ್ತೆ. ಈ ಮಕ್ಕಳು ಅಷ್ಟೇ, ಹೌದೌದು. ನೀವು ಜಾಸ್ತಿ ಸಪೋರ್ಟ್ ಕೊಡ್ತಾ ಇದ್ರೆ ಸಪೋರ್ಟ್ ಇರ್ಬೇಕು ಅಂತ ಅನ್ಸುತ್ತೆ, ಅರ್ಧದ ಬಿಟ್ಬಿಟ್ರೆ ಅವ್ರ ಪಾಡಿ ಅವ್ರು ಮಾಡ್ಕೊಂತ ಇರ್ತಾರೆ ಹಂಗೆ. ಸೊ ಅದೇ ಅಂತಲ್ಲ, ಯಾವ್ದೇ ಆಗ್ಲಿ ಅಷ್ಟೇನೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಇಮ್ಯುನಿಟಿ ಮೇಲೆ ಅಂತೂ ಅದ್ರದ್ದೇನು ರೋಲ್ ಇಲ್ಲ. ಅದೇನು ಇಮ್ಯುನಿಟಿ ಮೇಲೆ ಯಾವ ರೀತಿಯಿಂದ ಅಫೆಕ್ಟ್ ಆಗಲ್ಲ. ಬಟ್ ಸಣ್ಣ ಸಣ್ಣ ವಿಷಯಗಳಿಗೆ, ಸಿಂಪಲ್ ವಿಷಯಗಳಿಗೆ ಯೂಸ್ ಮಾಡೋದು ಅವಾಯ್ಡ್ ಮಾಡೋದು ಒಳ್ಳೇದು. ಇವಾಗ ನಾನಾದ್ರೂ ಅಷ್ಟೇನೆ, ಯಾವಾಗಾರ ನನಗೆ ಫೀವರ್ ಬಂದಿದೆ ಅಂತ ಹೇಳಿ ನಾನು ಯಾವತ್ತೂ ಮಲ್ಗೂ ಇಲ್ಲ, ರೆಸ್ಟ್ ತಗೊಳ್ಳೋದು ಇಲ್ಲ, ಆಮೇಲೆ ಪ್ಯಾರಾಸಿಟಮಾಲ್ ಮಾತ್ರ ಹಾಕೊಳ್ಳೋದು. ಬಟ್ ಇವನ್ ಸೆಕೆಂಡ್ ಡೇ ಥರ್ಡ್ ಡೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಫೀವರ್, ಹಂಗಂತ ಸಿಚುವೇಶನ್ ಬಂದಾಗ ಯೂಸ್ ಮಾಡಿದೀನಿ ಅಷ್ಟೇ. ಸೊ ಅಂದ್ರೆ ಮೆಡಿಸಿನ್ ತರನೇ ಯೂಸ್ ಮಾಡ್ಬೇಕು ಹಂಗೆ, ಆತರ. ಸೊ ನಿಮ್ದು ಹೌಸ್ ಯುವರ್ ಲೈಫ್ ಆಸ್ ಅ ಡಾಕ್ಟರ್? ಬಿಸಿ ಲೈಫೇ. ಸೊ ಆಲ್ಮೋಸ್ಟ್ ಪರ್ಸನಲ್ ಲೈಫೇ ಕಾಂಪ್ರಮೈಸ್ ಆಗೋ ಲೆವೆಲಿಗೆ ಬಿಸಿ ಆಗ್ತಾ ಇದ್ದೀನಿ. ಸೊ ಅದು ಒಳ್ಳೇದಲ್ಲ, ಬಟ್ ಬೇರೆ ದಾರಿ ಇಲ್ಲ. ಸೊ ಈಗ ನಾನು ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದಾಗ ನಾನು ಈ ತರನೇ ಇರ್ಬೇಕಾಗುತ್ತೆ. ಸೊ ಐ ಶುಡ್ ಕಾಂಪ್ರಮೈಸ್ ವಿತ್ ಪರ್ಸನಲ್ ಲೈಫ್, ಫ್ಯಾಮಿಲಿ ಲೈಫ್, ಅದೆಲ್ಲ, ಆಮೇಲೆ ಹೆಲ್ತ್, ಇದೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ. ಬಟ್ ಅದು ಏನು ಮಾಡಕ್ಕಾಗಲ್ಲ. ಈಗ ಕೆಲವೊಂದು ಫೀಲ್ಡ್ ಹಂಗೆ. ಸೊ ಈಗ ಬಾರ್ಡರ್ ಅಲ್ಲಿ ಸೈನಿಕರು, ಅವ್ರು ನನಗೆ ಬಹಳ ಚಳಿ ಆಗುತ್ತೆ ಅಂತ ಅನ್ಕೊಂಡ್ರೆ ದೇಶನ ಕಾಪಾಡೋದಕ್ಕೆ ಆಗೋದಿಲ್ಲ. ಸೊ ಅದೇ ತರನೇ ರೈತರು, ನನ್ ಬಿಸಿಲಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಜನಗಳೆಲ್ಲ ಉಪವಾಸ ಇರ್ಬೇಕಾಗತ್ತೆ. ಸೊ ಕೆಲವೊಂದು ಪ್ರೊಫೆಷನ್ ಆತರ ಇರುತ್ತೆ. ಪೊಲೀಸ್ನವ್ರು ನನ್ ರಾತ್ರಿ ಮಳೆ ಬರುತ್ತೆ, ನನ್ ನಿದ್ದೆ ಕಟ್ಟಕ್ ಆಗಲ್ಲ, ಹಂಗೆ ಹಿಂಗೆ ಅನ್ಕೊಂಡ್ರೆ ಮತ್ತೆ ಕಳ್ಳರ ಕಾಟ ಹೆಚ್ಚಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಸೊ ಹಂಗೆ ಒಂದು ಸಿಸ್ಟಮ್ ರನ್ ಆಗ್ಬೇಕು ಅಂತಂದ್ರೆ ಯಾರ್ದೊಬ್ರದ್ದು ಡೆಡಿಕೇಶನ್ ಇರ್ಲೇಬೇಕು ಹಂಗೆ. ಸೊ ಇಲ್ಲಿ ನಮ್ಮ ಇದು ಸುತ್ತಮುತ್ತ ಇರ್ತಕ್ಕಂಥ ಜನ, ನಮ್ ಸೊಸೈಟಿ ಎಲ್ರು ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ನಾವು ಡೆಡಿಕೇಟ್ ಮಾಡ್ಲೇಬೇಕಾಗತ್ತೆ. ಸೊ ಆ ರೀತಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಹಂಗೆ. ಸೊ ಈಗ ನೀವು ಅಡಿಗೆ ಮಾಡ್ತೀರಾ, ಸೊ ಮೇಬಿ ನೀವು ತಿಂದೇ ಇರ್ಬೋದು ಅದನ್ನ, ಎಷ್ಟೇ ಎಫರ್ಟ್ ಹಂಗೆ. ಯಾಕಂದ್ರೆ ನೀವು ಮಾಡಿರ್ತೀರ, ಅದರಿಂದ ನೋಡಿರ್ತೀರಿ, ತಿನ್ನಕ್ಕಾಗಲ್ಲ. ಆಮೇಲೆ ನೀವು ಟೈಮ್ ಸರಿ ಫಾಲೋ ಮಾಡಕ್ ಆಗೋದಿಲ್ಲ. ನಿಮ್ಗೆಲ್ಲಾ ಮಾಡ್ಕೊಂಡು ನೀವು ತಿನ್ನಕ್ ಅವಕಾಶ ಇರುತ್ತೆ, ಆದ್ರೆ ನೀವು ಮಾಡಕ್ ಆಗ್ತಾ ಇರಲ್ಲ. ಹಂಗೇನೆ ನಮ್ಗೂ ಎಲ್ಲಾ ಗೊತ್ತಿದ್ರು ಕೂಡ ಎಲ್ಲಾ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ಹಂಗೆ. ಸೊ ಬೇಸಿಕಲಿ ನನ್ ಸರ್ಜಿಕಲ್ ಫೀಲ್ಡ್ ಆಗಿರೋದ್ರಿಂದ ಸೊ ನನ್ಗೆ ಯಾವಾಗ ಸರ್ಜರೀಸ್ ಮಾಡ್ಬೇಕಾಗುತ್ತೆ ಅನ್ನೋದು ನನಗೆ ಗೊತ್ತಿರಲ್ಲ ಹಂಗೆ. ಸೊ ಸಡನ್ ಆಗಿ ಬಿದ್ದು ಕಾಲ್ ಮುರ್ಕೊಂಡು ಬರ್ತಾರೆ, ಬೀಳೋನ್ಗೂ ಗೊತ್ತಿರಲ್ಲ ಈಗ ಬೀಳ್ತೀನಿ ಅಂತ ಹೇಳಿ. ಸೊ ಹಂಗೆ ನನ್ಗೂ ಗೊತ್ತಿರಲ್ಲ ನಾನು ಯಾವಾಗ ಸರ್ಜರೀಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ. ಸೊ ಈ ತರ ಬಿಸಿ ಲೈಫೇ, ಬಿಸಿ ಲೈಫು. ಅದೇ ಬೆಳಿಗ್ಗೆ ಒಂದು 10 ಗಂಟೆಗೆ ನಂಗೆ ಕೆಲಸ ಶುರು ಆದ್ರೆ ರಾತ್ರಿ 12 ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು, ಟೈಮಿಂಗ್ ಇರೋದಿಲ್ಲ. ಆ ತರ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ರೆಸ್ಪೆಕ್ಟಬಲ್ ಜಾಬ್ ಅದು. ಹೌದು, ಆಫ್ ಕೋರ್ಸ್, ಹೌದು. ಬಟ್ ಒಂದ್ ಕ್ವಶನ್ ಅಂದ್ರೆ, ಇವಾಗ ತುಂಬಾ ಡೆಫಿನೆಟ್ಲಿ ಡಾಕ್ಟರ್ ಲೈಫ್ ಆಲ್ಮೋಸ್ಟ್ ಅನ್ಪ್ಲಾನ್ಡ್, ಯಾವುದು ಅಂದ್ರೆ ರೆಸ್ಟ್ ಇರಲ್ಲ. ಈವನ್ ಸ್ಟಡಿ ಮಾಡುವಾಗ ಕೂಡ ತುಂಬಾ ಎಫರ್ಟ್ ಹಾಕುವಂತ ಜಾಬು, ಅಂದ್ರೆ ತುಂಬಾ ಎಫರ್ಟ್ ಹಾಕಿ ಓದ್ಬೇಕು. ತುಂಬಾ ಯೂಶಲಿ ಡಾಕ್ಟರ್ ಅಂದ್ರೆ ದೂರ ಅಂದ್ರೆ ಓದ್ಬೇಕಾ ಅಂತ ಹೇಳ್ಬಿಟ್ಟು ಎದುರ್ಕೋತಾರೆ ಎಲ್ರು. ಅಷ್ಟು ಕಷ್ಟ ಇದ್ರು ಡಾಕ್ಟರ್ ಯಾಕೆ ಓದ್ತಾರೆ ಒಂದು, ಆಮೇಲೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಿರ್ತಾರೆ. ಅಂದ್ರೆ ಅಷ್ಟು ಕಷ್ಟ ನೋಡಿದ್ರು ಯಾಕೆ ಡಾಕ್ಟರ್ ಇರ್ತಾರೆ ಅಂದ್ರೆ ಅದಕ್ಕೆಲ್ಲ ಅಷ್ಟು ಅಂದ್ರೆ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಾ, ಅಂದ್ರೆ ಈವನ್ ಫೈನಾನ್ಷಿಯಲಿ ಅಂಡ್ ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಾ, ಎರಡು
ನನ್ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ನಾನು ಬಹಳ ಜನಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈ ಕಬ್ಬಿನ ಹಿಂಡ್ತಾರ ನೋಡ್ರಿ ರಸ ತೆಗಿಯುವಾಗ. So ಹಂಗೆ ಒಬ್ಬ ಡಾಕ್ಟರ್ ರೆಡಿ ಆಗ್ಬೇಕು ಅಂತಂದ್ರೆ ಮಿಷಿನ್ ಅಲ್ಲಿ ಹಾಕಿ ಹಿಂಡಿ ಮಾಡಿ ರಸ ತೆಗೆದು ಆ ಲೆವೆಲ್ಗೆ ಕಷ್ಟಪಟ್ಟ ಮಾತ್ರ ಡಾಕ್ಟರ್ ಆಗೋದು. ಅಂದ್ರೆ ನಾನ್ ಹೇಳ್ತಾ ಇದೀನಿ ಕಷ್ಟಪಟ್ಟು ಓದುವಂತ ಡಾಕ್ಟರ್ಸ್ ಬಗ್ಗೆ. ಕೆಲವೊಬ್ರು ಇದು ಅಂದ್ರೆ ಸುಮ್ನೆ ದುಡ್ಡು ಕೊಟ್ಟು ಪಾಸ್ ಆಗಿರೋರು ಅಂತಾರೆ ಇರ್ಬೋದು ಕೆಲವೊಬ್ರು ಜನ. ಬಟ್ ಒಬ್ಬ ಒರಿಜಿನಲ್ ಡಾಕ್ಟರ್ ತಯಾರಾಗ್ಬೇಕಂದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ. ಎಲ್ಲವರೆಗೂ ಕಷ್ಟಪಡ್ಬೇಕಾಗತ್ತೆ ಅಂದ್ರೆ ಲೈಫ್ ಲಾಂಗ್ ಕಷ್ಟಪಡ್ಬೇಕಾಗತ್ತೆ. ಯಾಕೆ ಈಗ 10th ಸ್ಟ್ಯಾಂಡರ್ಡ್ ವರ್ಗು ಕಷ್ಟಪಟ್ರೆ PUC ಅಲ್ಲಿ ಒಳ್ಳೆ ಕಾಲೇಜ್ ಸಿಗೋದು. ಸೊ PUC ಅಲ್ಲಿ ಕಷ್ಟಪಟ್ರೆ ಮೆಡಿಕಲ್ ಸಿಗೋದು. ಮೆಡಿಕಲ್ ಪ್ರತಿಯೊಂದು ಫೇಸ್ ಅಲ್ಲಿ ಕಷ್ಟಪಟ್ರೆ MBBS ಕ್ಲಿಯರ್ ಆಗೋದು. ಅದಾದ್ಮೇಲೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಸೂಪರ್ ಸ್ಪೆಷಲೈಸೇಷನ್, ಹಿಂಗೆ ಪ್ರತಿ ಸ್ಟೇಜ್ ಅಲ್ಲಿ ಕಷ್ಟ. ನೀವು ಬಿಲೀವ್ ಮಾಡ್ತಾರ ಇಲ್ಲ, ಇವನ್ ನಾವು ಬಾತ್ರೂಮ್ ಟಾಯ್ಲೆಟ್ ರೂಮ್ ಹೋದಾಗ್ಲೂ ಈ ಬುಕ್ಸ್ ಹಿಡ್ಕೊಂಡು ಹೋಗಿದ್ವಿ. ಸೊ ಈವನ್ ಅಷ್ಟು ಟೈಮ್ ವೇಸ್ಟ್ ಮಾಡ್ದಂಗೆ ಒಂದು ನಿಮಿಷನೂ ಕೌಂಟ್ ಮಾಡಿ ಎಷ್ಟು ಪೇಜ್ ಓದ್ದೆ, ಎಷ್ಟು ಸಬ್ಜೆಕ್ಟ್ ಓದ್ದೆ, ಈ ತರ ಓದಿರ್ತಕ್ಕಂತ ದಿನಗಳು ತುಂಬಾ ಇದಾವೆ. ಆಮೇಲೆ ಎಷ್ಟು ನಿದ್ದೆಗಳು ಕಳ್ಕೊಂಡಿದ್ವು, ಎಷ್ಟು ನಾವು ಊಟಗಳು ಬಿಟ್ಟಿದ್ವು, ಎಷ್ಟು ಹಬ್ಬಗಳು ಕಳ್ಕೊಂಡಿದ್ವಿ, ಎಷ್ಟು ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ಎಲ್ಲ ಕಳ್ಕೊಂಡಿದ್ವಿ. ಸೊ ಆ ಸ್ಟೇಜಿಗೆ ಬರೋಕ್ಕೂ ಅಷ್ಟು ಮಾಡಿರ್ತೀವಿ, ಮತ್ತೆ ಈಗಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ವ್ಯತ್ಯಾಸ ಏನಂತಂದ್ರೆ ಅವಾಗ ಎಕ್ಸಾಮ್ ಬಗ್ಗೆ ಅದು ಇದ್ರ ಬಗ್ಗೆ ಭಯ ಇರುತ್ತೆ. ಸೊ ಈಗ ಏನಂತಂದ್ರೆ ಒಂಥರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ರೆಸ್ಪಾನ್ಸಿಬಿಲಿಟೀಸ್ ಬಂದಿರುತ್ತೆ. ಒಬ್ಬ ಪೇಷಂಟ್ ನಾನು ಟ್ರೀಟ್ ಮಾಡ್ತಾ ಇದೀನಿ ಅಂದಾಗ ಸೊ ಒಂದು ಇಂಡೈರೆಕ್ಟ್ಲಿ ನಾನು ಜವಾಬ್ದಾರಿ ತಗೊಂಡಂಗೆ. ಈಗ ನೀವು ಕೇಳಿದ್ರಿ ಸೊ ಯಾಕೆ ಮತ್ತೆ ಇಷ್ಟೆಲ್ಲ ಕಷ್ಟ ಇದ್ರು ಯಾಕೆ ಪ್ರಿಫರ್ ಮಾಡಿದ್ರಿ, ಆಮೇಲೆ ಮಕ್ಕಳು ಡಾಕ್ಟರ್ ಆಗ್ತಾರೆ ಹಂಗೆ ಅಂತೇಳಿ. ಈಗ ಏನಂತಂದ್ರೆ ನನ್ನ ಪ್ರಕಾರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ಇದು ನಮ್ಮ ಡಾಕ್ಟರ್ಸೇ ಸಿಕ್ಕಷ್ಟು ಯಾರಿಗೂ ಸಿಗಲ್ಲ. ಇದು ಮೇ ಬಿ ಅದಕ್ಕೆ ನಾವು ವೈದ್ಯೋ ನಾರಾಯಣ ಹರಿ ಅಂತ ಕರೆದಿದ್ದಾರೆ. ಸೊ ನಮಗ್ ಸಿಕ್ಕಷ್ಟು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ನಾವು ಒಬ್ರಿಗೆ ಟ್ರೀಟ್ ಮಾಡಿ ಅವ್ರು ಚೆನ್ನಾಗಾದಾಗ ಅವರು ತೋರ್ಸಕ್ಕಂತ ಒಂದು ಏನು ಇದು ಇರ್ತದಲ್ಲ ಕೃತಜ್ಞತೆ ಅಥವಾ ಏನು ಇರ್ತದಲ್ಲ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದರಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಈಗ ನಾನು ಪ್ರೈವೇಟ್ ಸೆಟಪ್ ಅಲ್ಲಿ ಯಾಕೆ ನಾನು ಚೂಸ್ ಮಾಡಿದೆ ಅಂತಂದ್ರೆ ಇಲ್ಲಿ ನನಗೆ ಪೇಷಂಟಿಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಆ ರೀತಿನೇ ನಾನು ಟ್ರೀಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಓನ್ ಹಾಸ್ಪಿಟಲ್ ಮಾಡ್ಕೊಂಡೆ ಆತರ ಓನ್ ಆಗಿ ಎಲ್ಲ ಯಾಕೆ ಮಾಡಿದೆ ಅಂದ್ರೆ ನನ್ಗೆ ಇದೇ ಕರೆಕ್ಟ್ ಅಂತ ಅನ್ಸುತ್ತೆ. ಈಗ ನಾನು ಇನ್ನೊಂದ್ ಹತ್ರ ವರ್ಕ್ ಮಾಡುವಾಗ ಮೇ ಬಿ ಅವ್ರ ಸಿಸ್ಟಮ್ ಅಲ್ಲಿ ನಾನು ಇದ್ದಾಗ ಅವ್ರು ಹೇಳಿರೋ ಗೈಡ್ ಲೈನ್ಸ್ ಅಲ್ಲಿ ನಾನು ಹೋಗ್ಬೇಕಾಗ್ಬೋದೇನೋ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಇಲ್ಲ ನಂದೇ ಆಗಿರ್ಬೇಕು ಅಂತೇಳಿ ಸೊ ಗವರ್ಮೆಂಟ್ ಜಾಬ್ ಮಾಡಿದೆ ನಾನು ಇನಿಷಿಯಲಿ. ಬಟ್ ನನಗೆ ಅಷ್ಟೊಂದು ತೃಪ್ತಿ ಅನ್ಸ್ಲಿಲ್ಲ ಅಲ್ಲಿ. ಸೊ ಹಂಗಾಗಿ ನಾನು ಪ್ರೈವೇಟಿಗೆ ಶಿಫ್ಟ್ ಆದೆ. ಸೊ ಪ್ರತಿದಿನ ನಾನು ಮನೆಗೆ ಬಂದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಬರ್ತೀನಿ, ಇಷ್ಟು ಜನ ನಾನು ಚೆನ್ನಾಗ್ ಮಾಡಿದೆ. ಸೊ ತುಂಬಾ ಜನ ಕೆಲವೊಬ್ರು ಓಪನ್ ಆಗಿ ಹೇಳ್ದೇ ಇರ್ಬೋದು, ಕೆಲವೊಬ್ರು ಓಪನ್ ಆಗಿ ಅಲ್ಲೇ ಹೇಳೋಗ್ಬಿಡ್ತಾರೆ, ಸರ್ ನಾವು ಜೀವನದಲ್ಲೇ ನೋಡಿರ್ಲಿಲ್ಲ ನಿಮ್ಮಂತ ಡಾಕ್ಟರ್ನ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರ, ಇಷ್ಟು ಎಲ್ಲೆಲ್ಲಿ ತೋರಿಸಿದ್ರು ವಾಸಿ ಆಗ್ಲಿರೋ ಎಲ್ಲ ಸರಿ ಮಾಡಿದ್ರ. ಈ ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ನಿಜವಾಗ್ಲೂ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ಇದು ಹೇಳಿದ್ರೆ ಅಂದ್ರೆ ಇನ್ಕಮ್ ವೈಸ್ ಅಥವಾ ಮಾನಿಟರಿ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಹಾಕೋ ಎಫರ್ಟ್ಗೂ ಅದು ಬರ್ತಾ ಇರೋದಕ್ಕೂ ಮ್ಯಾಚ್ ಆಗಲ್ಲ ಆಕ್ಚುಲಿ. ಇಷ್ಟ ಎಫರ್ಟ್ ನಾನು ಯಾವ್ದಾದ್ರು ಬಿಸ್ನೆಸ್ ಅಲ್ಲೋ ಅಥವಾ ಯಾವ್ದಾದ್ರು ಶೇರ್ ಮಾರ್ಕೆಟ್ ಅಲ್ಲ ಇಷ್ಟ ಎಫರ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಇದಕ್ಕಿಂತ 10 ಪಟ್ಟು ದುಡಿಬಹುದು. ನಾನು ಇದನ್ನ ನನ್ನ ಫ್ರೆಂಡ್ಸ್ ಹತ್ರ ಆಮೇಲೆ ನನ್ನ ಕೊಲೀಗ್ಸ್ ಹತ್ರ ಬಹಳ ಸರಿ ಡಿಸ್ಕಸ್ ಮಾಡಿದ್ದೀನಿ. ನಾವ್ ಇಷ್ಟೊಂದು ಎಫರ್ಟ್ ಆಗ್ತಾ ಇದೀವಿ ಬಟ್ ವಿ ಆರ್ ನಾಟ್ ಪೇಡ್ ಆಸ್ ಮಚ್ ಆಸ್ ವಾಟ್ ವಿ ಆರ್ ಪುಟಿಂಗ್ ಎಫರ್ಟ್ ಅಂತ ಹೇಳಿ. ಸೊ ಮೇ ಬಿ ಅದರ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಅವ್ರಿಗೆ ಸೊ ಇದಕ್ಕೆ ಇಷ್ಟೇ ಇನ್ಕಮ್ಗೆ ಇದರಲ್ಲಿ 10% ಕೆಲಸ ಮಾಡಲ್ಲ ತುಂಬಾ ಜನ. ಸೊ ಅಷ್ಟು ವರ್ಕ್ ಲೋಡ್ ತಗೊಂಡು ಅಷ್ಟೆಲ್ಲ ಸ್ಟ್ರೆಸ್ ತಗೊಂಡು ಮಾಡ್ತಾ ಇದೀವಿ. ಬಟ್ ಏನಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಟ್ಸ್ ಪ್ಯೂರ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಅದಕ್ಕೋಸ್ಕರ ಆಮೇಲೆ ಈಗ ಅವಾಗ್ಲೇ ಮಾತಾಡೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ ತಾತ ಡಾಕ್ಟರ್ ಆಗಿದ್ರು. ಸೊ ಮೇ ಬಿ ಅದು ಹಂಗೆ ಹೇಳ್ಕೊಂಡ್ ಬಂದ್ಬಿಡುತ್ತೆ ಅಂತ ಕಾಣುತ್ತೆ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು PUC ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ದಿನ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅದೇನೋ ಈ ಕಡೆ ಮತ್ತೆ ಆ ರೀತಿ ಹೇಳ್ಕೊಂಡ್ ಬಂದ್ಬಿಡ್ತದೆ. ಸೊ ಮೇ ಬಿ ಡೆಸ್ಟಿನಿ ಅನ್ನೋದು ಹಂಗ್ ತಗೊಂಡ್ ಹೋಗ್ತಾ ಇರುತ್ತೆ ಅನ್ಸುತ್ತೆ. ಆಮೇಲೆ ಇನ್ನು ಮಕ್ಳ ವಿಷಯಕ್ಕೆ ಬಂದಾಗ ಯೂಶಲಿ ಪೇರೆಂಟ್ಸ್ ಇವ್ರ ಬಿಹೇವಿಯರ್, ಅವ್ರ ಪ್ರೊಫೆಷನ್, ಅವ್ರ ಆಟಿಟ್ಯೂಡ್ ಇವೆಲ್ಲ ಇದೆಲ್ಲ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದು ನಾನು ಡೆಫಿನೆಟ್ಲಿ ಕೇಳಿದ್ವಿ. ಯಾವ್ದೇ ಒಬ್ಬ ಡಾಕ್ಟರ್ ಮಗ ಲಾಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಪೊಲಿಟಿಷಿಯನ್ ಆಗ್ಬೇಕಂತ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಆತರ ಡಿಸ್ಕಷನ್ ಇರೋದಿಲ್ಲ, ಆ ರೀತಿ ಎನ್ವೈರನ್ಮೆಂಟ್ ಇರೋದಿಲ್ಲ ಮನೇಲಿ. ಸೊ ಹಂಗೆ ಸೊ ಡೆಫಿನೆಟ್ಲಿ ತಂದೆದು ಅಥವಾ ತಾಯಿದು ಮಕ್ಳ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಆ ರೀತಿ ಯೂಶಲಿ ಡಾಕ್ಟರ್ಸ್ ಆಗ್ತಾರೆ. ಅಷ್ಟು ಬಿಟ್ರೆ ಕೆಲವೊಬ್ರು ನೆಗೆಟಿವ್ ಆಗಿ ತಗೊಂಡಿರೋದು ಉಂಟು. ಸೊ ಈ ಉದಾಹರಣೆ, ನಮ್ಮ ಅಪ್ಪ ಅಮ್ಮ ಇಷ್ಟು ಬಿಸಿ ಇದಾರೆ, ನಾವ್ ಇಷ್ಟು ಬಿಸಿ ಇರೋದು ಬೇಡ, ಅವ್ರು ಅಷ್ಟು ಕಷ್ಟ ಪಡ್ತಿದಾರೆ, ನಾವ್
ಹಿಂಗೂ ತೊಗೊಂಡ್ರು ಇದಾರೆ. ಸೊ ಕೆಲವೊಬ್ರು ಇಂಜಿನಿಯರ್ಸ್ ಆಗಿದ್ದಾರೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಹೋಗಿದ್ದಾರೆ. ಬಟ್ ಬಹಳಷ್ಟು ಜನ ಡಾಕ್ಟರ್ಸೇ ಆಗೋದ್ ನೋಡಿದೀನಿ. ಅದಕ್ಕೆ ಕೇಳಿ ಅಂದ್ರೆ ಮೋಸ್ಟ್ಲಿ ಅದೇ ನೀವ್ ಹೇಳ್ದಂಗೆ ನಾಲೆಜ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವಾಗ ಅವಾಗ. ಅಂಡ್ ಡೆಫಿನೆಟ್ ನೀವು ಡಾಕ್ಟರ್ ಆಗಿರೋದ್ರಿಂದ ಸೈನ್ಸ್ ಅಥವಾ ಬಯಾಲಜಿ ಈ ತರದ ಬಂದಾಗ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀರ. ಸೊ ಅವರಿಗೆ ನ್ಯಾಚುರಲಿ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಇದನ್ನ ಹೇಳಿದ್ರಿ, ನೀವು ಟ್ರೀಟ್ ಮಾಡಿದಾಗ ಒಂದ್ಸರಿ ಕ್ಯೂರ್ ಆದಾಗ ನಿಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದ್ರೂ ಫೇಲ್ಯೂರ್ಸ್ ಆದ್ರೆ ಅಷ್ಟೇ ಗಿಲ್ಟ್ ಇರುತ್ತಾ? ಫೇಲ್ಯೂರ್ಸ್ ಅಂದ್ರೆ ನೋಡಿ, ಈಗ ಗಿಲ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ನಾವು ತಪ್ಪು ಮಾಡಿದಾಗ ಬಟ್ ನಮ್ ಕಂಟ್ರೋಲ್ ಇಲ್ದಲೆ ಆದಾಗ ಅಲ್ವಾ. ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾವ್ದೋ ಒಂದು ಸರ್ಜರಿ ಮಾಡ್ತಾ ಇರ್ತೀವಿ, ಯಾವ್ದೋ ಒಂದು ಈಗ ಒಂದು 100 ವರ್ಷ ವಯಸ್ಸಾಗಿರೋರಿಗೆ ಸರ್ಜರಿ ಮಾಡ್ತಾ ಇದೀವಿ. ಇಲ್ಲಿ ನಮ್ಗೆ ಗೊತ್ತಿದೆ ಅವ್ರಿಗೆ ಹೈಯೆಸ್ಟ್ ರಿಸ್ಕ್ ಇರುತ್ತೆ ಅಂತ. ಈಗ ತೊಡೆ ಎಲುಬು ಮುರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಸರ್ಜರಿ ಮಾಡಿಲ್ಲ ಅಂದ್ರೆ ಅವ್ರ ಲೈಫಲ್ಲಿ ನಡೆಯಲ್ಲ. ಆಮೇಲೆ ಡೆಫಿನೆಟ್ಲಿ ಒಂದು 15-20 ದಿನ ತಿಂಗಳಲ್ಲಿ ಸತ್ತೋಗ್ಬಿಡ್ತಾರೆ ಅವ್ರು. ಯಾಕೆ ಸತ್ತೋಗ್ತಾರೆ? ಫ್ರಾಕ್ಚರ್ ಆದ್ರೆ ಹೆಂಗ್ ಸತ್ತೋಗ್ತಾರೆ ಅಂತಂದ್ರೆ, ಒಂದೇದು ಮೋಸ್ಟ್ ಕಾಮನ್ ಓಲ್ಡ್ ಏಜ್ ಅಲ್ಲಿ ಎಲ್ಲದೂ ಕೂಡ ಒಂಥರ ಕಾಂಪ್ರಮೈಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ಒಂಥರ ವೆಹಿಕಲ್ ಹಳೇದಾದಂಗೆ, ಈಗ ನೀವು ಜೋರ ಹೊಡೆದ್ಬಿಟ್ರೆ ಟೈರ್ ಕಿತ್ಕೊಂಡು ಹೋಗ್ಬೋದು, ಪಾರ್ಟ್ಸ್ ಕಿತ್ಕೊಂಡು ಹೋಗ್ಬೋದು, ಸಸ್ಪೆನ್ಷನ್ ವರ್ಕ್ ಹೋಗ್ಬೋದು, ಇನ್ನೇನು ಹೋಗ್ಬೋದು, ಅಲ್ಲಿ ಕೆಟ್ಟು ನಿಂತು ಬಿಡ್ಬೋದು, ಹಿಂಗೆಲ್ಲ ಆಗುತ್ತೆ. ಸೇಮ್ ಹಂಗೆ ಹಳೆ ವಯಸ್ಸಾಗಿರೋರಿಗೆ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಹಳೇದಾಗಿರುತ್ತೆ. ಸೊ ಅಂದ್ರೆ ಸರ್ಜರಿಗೆ ಹೈಯೆಸ್ಟ್ ರಿಸ್ಕ್ ಆದ್ರೂ ಕೂಡ ಮಾಡ್ಬೇಕು. ಯಾಕೆ ಅಂತಂದ್ರೆ ದಟ್ ಈಸ್ ಅ ಓನ್ಲಿ ಪಾಸಿಬಿಲಿಟಿ. ಈಗ ತೊಡೆ ಮೂಳೆ ಅಂತವು ಜಸ್ಟ್ ಕಟ್ ಹಾಕೋದ್ರಿಂದ ಅಥವಾ ಇನ್ನೇನು ಬೆಲ್ಟ್ಗಳು ಹಾಕೋದ್ರಿಂದ ಕೂಡ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಮತ್ತೆ ಸರ್ಜರಿ ಮಾಡಿ ರಾಡ್ ಹಾಕಿ ಫಿಕ್ಸ್ ಮಾಡಿನೇ ಅವ್ರ ನಡಿಯಂಗ್ ಮಾಡ್ಬೇಕು. ಸೊ ಮಲಗಿರೋ ಮನುಷ್ಯನ ಕುತ್ಕೊಳಂಗ್ ಮಾಡ್ಬೇಕು, ಕುತ್ಕೊಂಡ್ರ ಮನುಷ್ಯನ ಮೂವ್ಮೆಂಟ್ಸ್ ಮಾಡಂಗೆ ಅದೆಲ್ಲ ಮಾಡ್ಬೇಕು, ಭಾರ ಆಗ್ದಿಲ್ಲಂಗಾದ್ರೆ ನಡಿಯಂಗ್ ಮಾಡ್ಬೇಕು. ಸೊ ದಟ್ ಮಿನಿಮಮ್ ಫಂಕ್ಷನ್ ಆದ್ರೆ ನಡೀತಾ ಇರುತ್ತೆ ಬಾಡಿ. ಸೊ ಈಗ ಮತ್ತೆ ಅಷ್ಟು ಹೈಯೆಸ್ಟ್ ರಿಸ್ಕ್. ಅವ್ರ ಗಾಡಿ ಯಾವಾಗ ನಿಲ್ಲುತ್ತಂತ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹೆಲ್ತ್ ಲೈಫ್ ಯಾವಾಗ ಎಂಡ್ ಆಗುತ್ತಂತ ಅವ್ರಿಗೆ ಗೊತ್ತಿರಲ್ಲ. ಮತ್ತೆ ಸರ್ಜರಿ ಮಾಡ್ತಾ ಇರ್ತೀವಿ, ಮಾಡುವಾಗ್ಲೇ ಡೆತ್ ಆದ್ರೆ ಅದ್ ಯಾರ ಕೈಲಿ ಇರ್ತದೆ? ಇರೋದಿಲ್ಲ. ಸೊ ಮಾಡಿ 1 or 2 days ಅಲ್ಲಿ ಡೆತ್ ಆದ್ರೆ ಅದ್ ಯಾರ ಕೈಲಿರಲ್ಲ. ಅದು ಹೇಳಿನೇ ಮಾಡ್ತೀವಿ. ಸೊ ಹಂಗಾಗಿ ಸೊ ಬೇಸಿಕಲಿ ನಮ್ಗೇನ್ ಪರ್ಸನಲಿ ಗಿಲ್ಟ್ ಇರೋದಿಲ್ಲ. ಬಟ್ ಒಂದ್ ಭಯ ಅಥವಾ ಒಂದ್ ಕನ್ಸರ್ನ್ ಏನಂದ್ರೆ ಈಗಿನ ಕಾಲದಲ್ಲಿ ಡಾಕ್ಟರ್ಸ್ಗೆ ಈ ಅಟೆಂಡರ್ಸ್ ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು, ಆಮೇಲೆ ಈ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್, ಮೀಡಿಯಾ ಅದು ಇವೆಲ್ಲ ಮಧ್ಯದಲ್ಲಿ ಬಂದಿರೋದ್ರಿಂದ ಈ ಭಯ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂತಂದ್ರೆ ಡಾಕ್ಟರ್ ಮತ್ತೆ ಪೇಷಂಟ್ ಮಧ್ಯ ನಂಬಿಕೆನೇ ಮುಖ್ಯ ಬಿಟ್ರೆ ಇನ್ಯಾವುದೂ ಅಲ್ಲ. ಆ ರಿಲೇಶನ್ಶಿಪ್ ಅನ್ನೋದು ಆ ನಂಬಿಕೆ ಮೇಲೆನೆ ನಡಿಬೇಕು. ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಏನೇನೋ ವಿಷಯಗಳೆಲ್ಲ ಮಧ್ಯದಲ್ಲಿ ತೋರ್ತಾ ಇದೆ. ಇನ್ಶೂರೆನ್ಸ್ ಕಂಪ್ನಿಗಳು ಬರ್ತವೆ, ನೀವ್ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ದುಡ್ಡು ಬರುತ್ತೆ ಅದೆಲ್ಲ ಹೇಳ್ಕೊಡೋರು ಇದಾರೆ. ಸೊ ಹಿಂಗೆಲ್ಲ ಆಗಿರೋದ್ರಿಂದ ಸುಮ್ನೆ ಅನ್ನಸರಿ ಬ್ರೈನ್ ವಾಶ್ ಮಾಡಿ ಏನೋ ಮಾಡ್ತಾ ಇದಾರೆ, ಅದನ್ನೊಂಥರ ಬಿಸ್ನೆಸ್ ತರ ಕನ್ವರ್ಟ್ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಇದು ಬಿಸ್ನೆಸ್ ಅಲ್ಲ, ಇದು ಬಿಸ್ನೆಸ್ ಅಲ್ಲ. ಇದೊಂದು ಒಂಥರ ಡಿವೈನ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು, ಡಾಕ್ಟರ್ ಪೇಷಂಟ್ ರಿಲೇಶನ್ಶಿಪ್. ಆಮೇಲೆ ಈಗ ನಾನು ಬಹಳಷ್ಟು ಹೇಳ್ತೀನಿ, ಬೇರೆ ಪ್ರೊಫೆಷನ್ ಅಲ್ಲಿ ಕೆಲವೊಬ್ಬರಿಗೆ ಇನ್ಕಮ್ ಅಥವಾ ಅವ್ರದ್ದು ಸ್ಟೇಟಸ್ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ, ಕೆಲವೊಬ್ಬರಿಗೆ ಇದು ಅಂದ್ರೆ ಅಧಿಕಾರ, ಅವ್ರ ಪವರ್ಸ್ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ನಮ್ ಮಾತ್ರ ಮನಸ್ಸಿಂದ ರೆಸ್ಪೆಕ್ಟ್ ಕೊಡ್ತಾರೆ ಜನ, ಯಾಕಂದ್ರೆ ಟ್ರೀಟ್ ಮಾಡಿರ್ತೀವಿ. ಆಮೇಲೆ ಇನಿಷಿಯಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಈವನ್ ನಮ್ ಸ್ವಂತ ರಿಲೇಟಿವ್ಸ್ ನಂಬಲ್ಲ ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳಿ. ನಂಬಿಕೆ ಅನ್ನೋಂಥದ್ದು ಅದು ಒಂದೊಂದಾಗಿ ಬರ್ತಕ್ಕಂಥದ್ದು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಕ್ಕಂಥದ್ದು. ಜಸ್ಟ್ ನನ್ನ ಹತ್ರ 10 ಡಿಗ್ರಿಗಳಿದೆ ಅಂದ ತಕ್ಷಣ ಯಾರೊಬ್ಬ ಪೇಷಂಟ್ ಬಂದ್ಬಿಡಲ್ಲ. ಬಟ್ ಅದೇ ನನ್ನ ಹತ್ರ ಬಂದು ತೋರ್ಸ್ಕೊಂಡು ಹೋಗಿರೋ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರು ಬರ್ತಾರೆ. ಸೊ ಆತರ ಒಂದು ಇನಿಷಿಯಲ್ ಒಂದು ನಂಬಿಕೆ ಅನ್ನೋದು ಅಲ್ಲಿ ಏರ್ಪಟ್ಟಿರುತ್ತೆ. ಅವ್ರು ನಮ್ಮ ಹತ್ರ ಬಂದು ಮಾತಾಡಿ ಆದ್ಮೇಲೆ ಇನ್ನೂ ಅಷ್ಟು ಅವ್ರಿಗೆ ಹುಷಾರಾದ್ಮೇಲೆ ಇನ್ನಷ್ಟು, ಹಂಗೆ ಈ ತರದೊಂದು ಚೈನ್ ರಿಯಾಕ್ಷನ್ ತರ ಹಂಗೆ. ಹೌದು, ನೀವ್ ಹೇಳಿದ್ ಕರೆಕ್ಟ್. ಅಂದ್ರೆ ತಪ್ಪು ಮಾಡಿದಾಗ ಗಿಲ್ಟ್ ಇರುತ್ತೆ, ಬಟ್ ತಾನಾಗಿ ಆದಾಗ ಆಕ್ಚುಲಿ ಗಿಲ್ಟ್ ಇರೋದಿಲ್ಲ, ಭಯ ಇರುತ್ತೆ. ಏನಕ್ಕೆ ಅಂತಂದ್ರೆ ಇವೆಲ್ಲ ವಿಷಯಗಳು. ಸೊ ಯಾರು ಬಂದು ಏನ್ ಪ್ರಶ್ನೆ ಮಾಡ್ತಾರೋ, ಏನ್ ಮತ್ತೆ ಕೇಸ್ ಹಾಕ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿ ಈ ತರ ಭಯ ಇರೋದ್ ಬಿಟ್ರೆ ಗಿಲ್ಟ್ ನಾವಾಗಿ ತಪ್ಪು ಮಾಡಿದ್ರೆ ಇರುತ್ತೆ. ಸೊ ನಾವು ಯೂಶಲಿ ತಪ್ಪು ಮಾಡಲ್ಲ, ಯಾಕಂದ್ರೆ ಎಷ್ಟರ ಮಟ್ಟಿಗೆ ಟ್ರೈನ್ ಆಗಿರ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಆಲ್ಮೋಸ್ಟ್ ತುಂಬಾ ಐಡಿಯಾ ಬಂದಿದೆ ಕ್ಲಿಯರ್ ಆಗಿ. ಆಮೇಲೆ ಈ ಅನುಭವ ಅನ್ನೋಂಥದ್ದು ಜಸ್ಟ್ ಒಂಥರ ಕೂದಲು ಬೆಳಗಾದ್ರೆ ವಯಸ್ಸಾದ್ರೆ ಬರುವಂತ ವಿಷಯ ಅಲ್ಲ. ನಾವ್ ಎಷ್ಟು ಡೀಪ್ ಆಗಿ ಹೋಗ್ತಾ ಇದೀವಿ, ಎಷ್ಟು ಬೆಸ್ಟ್ ವೇ ಅಲ್ಲಿ ನಾವು ಪೇಷಂಟ್ ನ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ, ಇದ್ರ ಪ್ರಕಾರ ಹೋಗ್ತು ಬಿಟ್ರೆ ಜಸ್ಟ್ ವಯಸ್ಸಾಗೋದ್ರಿಂದ ಬರುವಂತದ್ದು ಅನುಭವ ಅಲ್ಲ. ಹಂಗಾಗಿ ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ಸ್ ಆಂಟಿಸಿಪೇಟ್ ಮಾಡ್ತೀವಿ, ಸೊ ಇದೆಲ್ಲ ನಾವು ಸಬ್ಜೆಕ್ಟ್ ನ ಚೆನ್ನಾಗಿ ಕಲ್ತಾಗ, ಪೇಷಂಟ್ ಕರೆಕ್ಟ್ ಅರ್ಥ ಮಾಡ್ಕೊಂಡಾಗ ಸಾಧ್ಯ ಆಗುತ್ತೆ. ಸೊ ಪೇಷಂಟ್ ಕರೆಕ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ಟೈಮ್ ಜಾಸ್ತಿ ಕೊಡ್ಬೇಕು. ಸೊ ಅದಕ್ಕೆ ನಾನು ಪೇಷಂಟ್ ತುಂಬಾ ಟೈಮ್ ಕೊಡ್ತೀನಿ. ಸೊ ಪ್ರಾಬಲಿ ನಾನು ನನ್ನ ಲೈಫ್ ಅಲ್ಲಿ ನನ್ನ ಜೂನಿಯರ್ಸ್ ನಾಗ್ಲಿ, ಸೀನಿಯರ್ಸ್ ನಾಗ್ಲಿ, ಕೊಲೀಗ್ಸ್ ನಾಗ್ಲಿ
ಒಬ್ಬ ಪೇಷಂಟ್ಗೆ ನನ್ನಷ್ಟು ಟೈಮ್ ಕೊಡೋಷ್ಟು, ನನ್ನಷ್ಟು ಮಾತಾಡೋಷ್ಟು ನಾನು ಯಾರು ನೋಡಿಲ್ಲ ಅಟ್ಲೀಸ್ಟ್. ಸೊ ಓಕೆ. ಎಲ್ಲಾದ್ರೂ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸೊ ಬಟ್ ನನ್ನಷ್ಟು ಟೈಮ್ ಕೊಟ್ಟರು ನಾನು ಪರ್ಸನಲಿ ನೋಡಿಲ್ಲ. ಯಾಕಂದ್ರೆ ಅದು ಪಾಸಿಬಲ್ ಅಲ್ಲ. ಹೌದು. ಒಬ್ರಿಗೆ ಕೊಡ್ಬೋದು, ಇಬ್ರಿಗೆ ಕೊಡ್ಬೋದು, ಹೌದು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾತಾಡೋ ಪ್ರತಿಯೊಬ್ಬ ಪೇಷಂಟ್ಗೂ ಹ್ಮ್. ಅಷ್ಟು ಟೈಮ್ ಕೊಡ್ತಾ ಇದೀವಿ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. ಅದು ತುಂಬಾ ಪೇಷನ್ಸ್ ಇರಬೇಕು. ಹೌದೌದು. ಆ ಪೇಷನ್ಸ್ ನನ್ನಲ್ಲಿ ಚಿಕ್ಕವನಿದ್ದಾಗಲಿಂದ ರೂಢಿ ಇದೆ. ಮೇ ಬಿ ಬಿಕಾಸ್ ಅದೇ ನಾನು ಬೆಳಿಗ್ಗೆ 4:15 ಎದ್ದೇಳ್ತಿದ್ದೆ, ಯೋಗದಾನ ಎಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಯಾರೋ ಒಬ್ರು ಹೇಳೋದಕ್ಕಿಂತ ಮುಂಚೆನೆ ನಾನು ಇವೆಲ್ಲ ಮಾಡ್ತಾ ಇದ್ದೆ. ನನ್ಗೆ ಇಷ್ಟ ಇತ್ತು ಅದೆಲ್ಲ, ತುಂಬಾ ಇಷ್ಟ ನನಗೆ ಅದೆಲ್ಲ ಮಾಡೋದೆಲ್ಲ. ಸೊ ಮೇ ಬಿ ಅದೇ ಅಂತ ಅನ್ಕೊಳ್ತಾ ಇದೀನಿ ನಾನು. ಅಂಡ್ ಬೇಸಿಕಲಿ ವಾಸ್ ಅ ಹಾರ್ಡ್ ವರ್ಕರ್, ಹಳ್ಳಿಯಲ್ಲಿ ಬೆಳೆದಿದ್ದು. ಸೊ ನಾವು ಅಂದ್ರೆ ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿರೋದಿದೆ, ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡಿರೋದಿದೆ. ಸೊ 4:15 ಸ್ಟಾರ್ಟ್ ಆಗ್ತಿತ್ತು ನನ್ನ ಡೇ. ಸೊ ಮೇ ಬಿ ಆ ರೀತಿ ಬಂದಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣನಿದ್ದಾಗ ಎಲ್ಲಾ ಕೆಲ್ಸಗಳು ಮಾಡಿದ್ದು ಇದೆ. ಸೊ ಪ್ಲಂಬಿಂಗ್ ವರ್ಕ್ ಆಗಿರ್ಬೋದು, ಒಂದು ಗೋಡೆ ಕಟ್ಟೆ ಕೆಲಸ ಆಗಿರ್ಬೋದು, ಅಥವಾ ವ್ಯವಸಾಯದಾಗಿರ್ಬೋದು, ದನ ಕರುಗಳ ಕೆಲಸ ಆಗಿರ್ಬೋದು, ಕೋಳಿ ಫಾರ್ಮ್ ಕೆಲಸ ಆಗಿರ್ಬೋದು, ಅಡಿಗೆ ಮಾಡೋ ಕೆಲಸ ಆಗಿರ್ಬೋದು, ಕಳೆ ತೆಗಿಯೋ ಕೆಲಸ ಆಗಿರ್ಬೋದು, ಇನ್ನೇ ಜೇನ್ ಕೀಳೋದಾಗಿರ್ಬೋದು, ಎಲ್ಲದೂ ಮಾಡಿ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಒಂಥರ. ಹೋಲ್ ಡೇ ಇಲ್ನೆಸ್ ಮಧ್ಯನೇ ಇರ್ತೀರಾ, ನಿಮ್ಗೆ ಏನ್ ಅನ್ಸತ್ತೆ? ಅಂದ್ರೆ ನಿಮ್ಗೊಂಥರ ಹಿಂಗೆ ಡಿಪ್ರೆಸಿಂಗ್ ಎನ್ವೈರನ್ಮೆಂಟ್ ಅನ್ಸುತ್ತಾ, ಅಥವಾ ಹೇಗಿರುತ್ತೆ ನಿಮ್ಗೆ? ಈಗ ನಾವೇನಂತಂದ್ರೆ ಕೆಟ್ಟದನ್ನ ತೆಗೆದಾಕ್ತಾ ಇದೀವಿ. ಹಾ, ಓಕೆ. ಸೊ ಹೌದಾ? ಸೊ ಕೆಟ್ಟದನ್ನ ತೆಗೆದಾಕ್ತಾ ಇದೀವಿ. ಸೊ ಒಂಥರ ಈಗ ಬಹು ಸರಿ ತೋರ್ಸ್ಕೊಂಡ್ರ ಪೇಷಂಟ್ ಇವತ್ ಬಂದಿರ್ತಾನೆ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಸೊ ಅದೇ ಒಂಥರ ಎನರ್ಜಿ. ಸೊ ಬಹಳ ಜನ ಇದನ್ನ ಹೇಳಿದ್ದಾರೆ, ಅಲ್ಲ ಸರ್ ಬೆಳಗ್ಗಿಂದ ರಾತ್ರಿ ಅಷ್ಟು ಜನದ ಹತ್ರ ಮಾತಾಡ್ತಾರೆ, ಇಷ್ಟೇ ಚೆನ್ನಾಗಿ ಮಾತಾಡ್ತಾರಲ್ಲ, ಅದ್ ಹೆಂಗ್ ಸಾಧ್ಯ? ಆಮೇಲೆ ಅಷ್ಟೇ ಫ್ರೆಶ್ ಆಗಿ ಕಾಣ್ತಾರಲ್ಲ, ಹೆಂಗ್ ಸಾಧ್ಯ ಅಂತ ಇದೆಲ್ಲ ಕೇಳಿದಾರೆ. ಸೊ ಅದೇ ಅದೊಂಥರ ಏನಂದ್ರೆ ನನಗೆ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಈ ಕೆಲಸ ಮಾಡಿದ್ರೆ ನನ್ ಕೈಲಿ ಅದಾಗ್ತಿರ್ಲಿಲ್ಲ. ನಾನು ಇದನ್ನ ಒಂಥರ ಪ್ಯಾಷನ್ ತರ ಡೆವಲಪ್ ಮಾಡ್ಕೊಂಡಿಲ್ಲ. ನನ್ಗೆ ಇಷ್ಟ ಇದು, ನನಗೆ ಪೇಷಂಟ್ ನ ಟ್ರೀಟ್ ಮಾಡೋದು, ಸರಿ ಮಾಡೋದು, ಕ್ಯೂರ್ ಮಾಡೋದು ನಂಗೆ ಬಹಳ ಇಷ್ಟ. ಅದು ಅಫ್ಕೋರ್ಸ್ ಕ್ಯೂರ್ ಮಾಡೋರು ನಾವಲ್ಲ, ದೇವ್ರು ಅಥವಾ ನೇಚರ್ ಸರಿ. ಆದ್ರೆ ಟ್ರೀಟ್ ಮಾಡೋರು ನಾವು. ಸೊ ಅದೊಂದು ಸೇಯಿಂಗ್ ಇದೆ. ಸೊ ವಿ ಟ್ರೀಟ್, ಗಾಡ್ ಕ್ಯೂರ್ಸ್ ಅಂತ ಹೇಳಿ. ಸೊ ಆತರ ನಾವು ಜಸ್ಟ್ ಟ್ರೀಟ್ ಮಾಡೋರು, ಬಟ್ ಟ್ರೀಟ್ ನ ಕರೆಕ್ಟ್ ವೇ ಅಲ್ಲಿ ಬಂದಾಗ ಕ್ಯೂರ್ ಅನ್ನೋದು ಬರುತ್ತೆ ಆತರ. ಸೊ ಅದೇ ಒಂಥರ ಎನರ್ಜಿ. ಸೊ ಬೆಳಗಿನ ರಾತ್ರಿಗೂ, ಅಂಡ್ ಇಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್. ಸೊ ಪೇಷಂಟ್ಸ್ ಮಧ್ಯೆ ಇರೋದು ನೆಗೆಟಿವ್ ಥಿಂಗ್ ಅಲ್ಲ. ಸೊ ಪೇಷಂಟ್ ನ ಚೆನ್ನಾಗ್ ಮಾಡ್ತಾ ಇದೀವಿ. ಸೊ ಆ ಆಸ್ಪೆಕ್ಟ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಸೊ ಈಗ ಪ್ರತಿಯೊಂದು ಪರ್ಸ್ಪೆಕ್ಟಿವ್ ಎಷ್ಟು ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ನಾವು ಹಂಗ್ ತಗೊಂಡ್ರೆ ಹಂಗೆ, ಹಿಂಗ್ ತಗೊಂಡ್ರೆ ಹಿಂಗೆ. ಸೊ ನಾವ್ ಬೇಸಿಕಲಿ ಹೆಂಗ್ ಯೋಚನೆ ಮಾಡ್ತೀವಿ ಅಂದ್ರೆ, ಸೊ ಇವನ್ ಇದನ್ನು ಕೂಡ ನಾನು ಬಹಳಷ್ಟು ಜನ ಪೇಷಂಟ್ಗೆ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಕೆಲವೊಬ್ರು ಇದಾರೆ, ಅವರು ಬೇಸಿಕಲಿ ಅವ್ರದ್ದು ನೆಗೆಟಿವ್ ಆಟಿಟ್ಯೂಡ್, ಮೈಂಡ್ ಸೆಟ್ ನೆಗೆಟಿವ್. ಸೊ ಅವ್ರಿಗೆ ಏನಂತಂದ್ರೆ ಒಂದ್ 2-3 ವಿಷಯಗಳಿಗೆ, ಒಂದು ಅವ್ರದ್ದು ಬೇಸಿಕ್ ಮೆಂಟಾಲಿಟಿ ಒಂಥರ ಹೆಂಗೆ ಅಂದ್ರೆ ಯಾವಾಗಲೂ ನೆಗೆಟಿವ್ ಫಸ್ಟ್ ಮಾತಾಡ್ತಾರೆ, ಅರ್ಥ? ಸೊ ಅದು ಅವ್ರದ್ದು ಮೆಂಟಾಲಿಟಿ. ಕೆಲವೊಬ್ರದ್ದು ಏನಂತಂದ್ರೆ ನನಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೇನೋ, ಇನ್ನೂ ಒಳ್ಳೆ ಟ್ಯಾಬ್ಲೆಟ್ ಕೊಡ್ತಾರೇನೋ. ಸೊ ಹಿಂಗೂ ಇರ್ತಾರೆ. ಸೊ ಕೆಲವೊಬ್ರು ಇದು ಏನಾದ್ರು ಸ್ವಲ್ಪ ಅವ್ರಿಗೆ ದುಡ್ಡು ಖರ್ಚು ಮಾಡಿದ್ ಜಾಸ್ತಿ ಅಂತ ಅನ್ಸಿದ್ರೆ, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂಥರ ಡಾಕ್ಟರ್ನ ಒಂಥರ ಇದ್ ಮಾಡೋಣ, ಒಂಥರ ಏನೋ ಒಂಥರ ಆತರ ಅಸಮಾಧಾನ ತೋರ್ಪಡಿಸ್ಕೊಳ್ಳೋದಕ್ಕೆ ಒಂದ್ ರೀತಿ ಹಂಗೆ. ಸೊ ಹಿಂಗೂ ಹೇಳಕ್ ಬರ್ತಾರೆ. ಸೊ ಅಂತವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕನ್ನ ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ ಸರಿ. ಸೊ ಅದಕ್ಕೆ ನಾನು ಒಂದ್ ಹೇಳ್ತೀನಿ ಅವಾಗ ಪೇಷಂಟ್ಗೆ ಏನಂದ್ರೆ, ಓಕೆ ನಿಮ್ಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರಿ, ಎಷ್ಟು ಪರ್ಸೆಂಟೇಜ್ ಹುಷಾರಾಗಿಲ್ಲ? ಒಂದು 50% ಹುಷಾರಾಗಿಲ್ಲ ಅಂತ. ಈಗ ಮತ್ತೆ 50 ಹುಷಾರಾಗಿದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸೊ ಇದು ನೆಗೆಟಿವ್ ಆಟಿಟ್ಯೂಡ್ ಅಲ್ವಾ? ಸೊ ನಿನ್ಗೆ 50 ಹುಷಾರಾಗಿದೆ, 50 ಹುಷಾರಾಗಿಲ್ಲ. ಸೊ 50 ಒಳ್ಳೇದು ನಡೆದಿದೆ ನಿನಗೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? 50 ಕೆಟ್ಟದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಈಗ ಇಷ್ಟು ದಿನ ವಾಸಿ ಆಗಿಲ್ದಿರೋ ಸಮಸ್ಯೆ ಅಟ್ಲೀಸ್ಟ್ ಒಂದ್ ವಾರದಲ್ಲಿ 50% ಉತ್ಪಾದನೆ, ಅದು ಒಳ್ಳೆ ವಿಷಯ, ಅರ್ಥ ಆಯ್ತಾ? ಈಗ ನಿನ್ನ ಹತ್ರ ಬೈಕ್ ಇದೆ, ಮನೆ ಇದೆ, ಆಮೇಲೆ ವೈಫ್ ಇದಾರೆ, ಮಕ್ಳಿದಾರೆ, ಇದೆಲ್ಲ ಪಾಸಿಟಿವ್ ಥಿಂಗ್ಸ್. ಇದ್ರ ಬಗ್ಗೆ ಫಸ್ಟ್ ಮಾತಾಡು. ನಂತ ವಿಮಾನ ಇಲ್ಲ, ನಂತ ಏರೋಪ್ಲೇನ್ ಇದಿಲ್ಲ, ಹೆಲಿಕಾಪ್ಟರ್ ಇಲ್ಲ, ನಂತ ದೊಡ್ಡ ಬಂಗ್ಲೆ ಇಲ್ಲ, ನಂತ ಟ್ರೈನ್ ಇಲ್ಲ, ಇದೆಲ್ಲ ಯಾಕೆ ಮಾತಾಡ್ತೀಯ? ಸರ್ ನಮ್ತ ಇಲ್ದಿರೋದ್ರ ಬಗ್ಗೆ ಯಾಕೆ ಮಾತಾಡೋದು? ಹಂಗೆ. ಸೊ ನೆಗೆಟಿವ್ ವಿಷಯಗಳು ಮಾತಾಡೋದು ಬೇಡ, ಫಸ್ಟ್ ಪಾಸಿಟಿವ್ ವಿಷಯ ಮಾತಾಡೋಣ. ಒಂದು. ಎರಡನೇದು ಏನಂತಂದ್ರೆ, ಆಯ್ತಪ್ಪ ಈಗ ನೀವು ಹುಷಾರಾಗಿಲ್ಲಲ್ವಾ, ಸ್ವಲ್ಪ ಇದಕ್ಕಿಂತ ಕಾಸ್ಟ್ಲಿ ಮಾತ್ರ ಬರೀತೀನಿ ಅಂತಂದಾಗ ಕೆಲವೊಬ್ರು ಇಲ್ಲ ಸರ್ ನಾನು ಸ್ವಲ್ಪ ಮೇಲು ಸ್ವಲ್ಪ ಐತಷ್ಟೇ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಇನ್ನು ಕೆಲವರಿಗೆ ಸರಿಯಪ್ಪ ಇದು ಟ್ಯಾಬ್ಲೆಟ್ ವಾಸಿ ಆಗಲ್ಲ, ಬೆಟರ್ ಸರ್ಜರಿ ಮಾಡ್ಬೇಡ ಅಂತ ಹೇಳ್ತೀನಿ. ಇಲ್ಲ ಸರ್ ಬಹಳ ಮೇಲು, ಸ್ವಲ್ಪ ಐತಷ್ಟೇ ಹಿಂಗೆ. ಸೊ ಈ ತರ ಅಂದ್ರೆ ಅವ್ರದ್ದು ಒರಿಜಿನಾಲಿಟಿ ಏನು ಅಂತ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಡಾಕ್ಟರ್ಸ್ ಹತ್ರ, ಲಾಯರ್ಸ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಒಂದ್ ಮಾತಿದೆ. ಸೊ ಅದು ಎಲ್ಲರಿಗೂ ಗೊತ್ತಿದೆ ಬಹಳ ಜನಕ್ಕೆ. ಏನಕ್ಕೆ ಅಂದ್ರೆ ಇದೇ ಕಾರಣಕ್ಕೆ, ಸಮಸ್ಯೆ ಸರಿ ಮಾಡೋರೇ ನಾವಲ್ಲ, ಅದು ದೇವ್ರು ಮಾಡ್ತಕ್ಕಂಥ ವಿಷಯ, ಅದು ಯಾರ ಕೈಯಲ್ಲಿ ಇಲ್ಲದೆ ಇರೋಂಥ ವಿಷಯ.
ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಎಲ್ಲಾ ಸರಿನೂ ಒಂದೇ ರೀತಿ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಎಲ್ಲಾ ಮನುಷ್ಯರಿಗೂ ಒಂದೇ ರೀತಿ ಬರುತ್ತೆ ಅಂತ ಹೇಳಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಏನಂತಂದ್ರೆ ಈಗ ಪೇಷಂಟ್ ಅವ್ನ್ ಬಂದು ಹೇಳ್ತಕ್ಕಂಥ ಫೀಡ್ಬ್ಯಾಕ್ ಏನಿದೆಯಲ್ಲ, ಸೊ ವಾಸಿ ಆಯ್ತಾ ಇಲ್ಲ, ಸ್ವಲ್ಪ ವಾಸಿ ಆಯ್ತಾ, ಅಥವಾ ಒಂದು ಜಾಸ್ತಿ ಪರ್ಸೆಂಟೇಜ್ ವಾಸಿ ಆಯ್ತಾ, ಇದೆಲ್ಲದಕ್ಕೂ ನೋಡ್ತೀವಿ. ಅವ್ನು ಜೆನ್ಯೂನ್ ಆಗಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಅನ್ಸಿದ್ರೆ, ಸೊ ಒಂದು ಸೆಟ್ ಆಫ್ ಟ್ರೀಟ್ಮೆಂಟ್ಗೆ ವರ್ಕ್ ಆಗಿಲ್ಲ ಅಂತಂದಾಗ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೇಕಾಗತ್ತೆ. ಸೊ ಬೇಸಿಕಲಿ ಆರ್ಥೋಪೆಡಿಕ್ ಸಮಸ್ಯೆಗಳಿಗೆ ಮೂರ್ ತರ ಟ್ರೀಟ್ಮೆಂಟ್ ಕೊಡ್ಬೋದು. ಒಂದು ಟ್ಯಾಬ್ಲೆಟ್ಸ್ ಇಂದ, ಎರಡನೇದು ಇಂಜೆಕ್ಷನ್ಸ್ ಇಂದ, ಮೂರನೇದು ಸರ್ಜರೀಸ್ ಇಂದ, ಈ ತರ. ಸೊ ಯಾವ ಸಮಸ್ಯೆಯನ್ನ ನಾವು ಟ್ಯಾಬ್ಲೆಟ್ಸ್ ಇಂದ ವಾಸಿ ಮಾಡಕ್ಕಾಗಲ್ಲ ಅಂತದಕ್ಕೆ ಇಂಜೆಕ್ಷನ್ಸ್ ಹೋಗ್ಬೋದು. ಇಂಜೆಕ್ಷನ್ ಮೆಥಡ್ ಅದ್ರ ಬಗ್ಗೆ ನಾನು ಮತ್ತೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇಂಜೆಕ್ಷನ್ಸ್ ಮೆಥಡ್ಸ್ ಆಗಿಲ್ಲ ಅಂದಾಗ ಸರ್ಜಿಕಲ್ ಮೆಥಡ್ಸ್ ಹೋಗ್ಬೋದು ಹಂಗೆ. ಬಟ್ ಯಾವಾಗ್ಲೂ ಏನಂದ್ರೆ ಪೇಷಂಟ್ ಆಗ್ಲಿ ಡಾಕ್ಟರ್ ಆಗ್ಲಿ ಆಪರೇಷನ್ಸ್ ನ ಇಷ್ಟಪಡುವಂತ ವಿಷಯ ಅಲ್ಲ. ಸೊ ಹಂಗಾಗಿ ಹೌದು, ನಮಗೂ ಕೂಡ ಒಂದು ಸ್ಟ್ರೆಸ್ಫುಲ್ ಕಂಡೀಷನ್ ಅದು. ಸರ್ಜರಿ ಮಾಡೋದು ಅನ್ನೋದು ಒಂದು ಸ್ಟ್ರೆಸ್ಫುಲ್ ಜಾಬ್ ಅದು. ಸೊ ಹಂಗಾಗಿ ಯಾವಾಗ್ಲೂ ಪೇಷಂಟ್ಗೆ ಸಿಂಪಲ್ ಮೆಥಡ್ ಅಲ್ಲಿ ವಾಸಿ ಆಗ್ಲಿ ಅಂತ ಯೋಚನೆ ಮಾಡೋಂಥದ್ದು. ಎಸ್ಪೆಷಲಿ ನಾನಂತ ಹಂಗೆ ಯೋಚನೆ ಮಾಡ್ತೀನಿ. ಸೊ ಪೇಷಂಟ್ ಜಸ್ಟ್ ಟ್ಯಾಬ್ಲೆಟ್ಸ್ ಗೆ ವಾಸಿ ಆದ್ರೆ ನಾನು ಬಹಳ ಖುಷಿ ಪಡ್ತೀನಿ, ಅಥವಾ ಅದಾಗ್ಲಿಲ್ಲ ಸ್ವಲ್ಪ ಇಂಜೆಕ್ಷನ್ ಗೆ ವಾಸಿ ಆದ್ರೆ ನಾನು ಬಹಳ ಖುಷಿ ಪಡ್ತೀನಿ. ಅದಕ್ಕೂ ಆಗಿಲ್ಲ ಅಂದಾಗ ಸರ್ಜರಿ ಮ್ಯಾಂಡೇಟರಿ ಆಗುತ್ತೆ. ಹಂಗಂತೇಳಿ ಎಲ್ಲಾ ಕಂಡೀಷನ್ಸ್ಗೂ ಸರ್ಜರಿ ಮಾಡ್ತೀವಿ ಅಂತಲ್ಲ, ತುಂಬಾ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ರೀತಿ ಹೇಳ್ಬೇಕಾಗುತ್ತೆ. ಸೊ ಬೇಸಿಕಲಿ ಏನಂತಂದ್ರೆ ಅವ್ರು ಬಂದು ಹೇಳ್ತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ತೀವಿ. ಸೊ ಇಲ್ಲ ನಮ್ಗೆ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಥವಾ ರಾಂಗ್ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾ ಇದಾರೆ ಅಂತ ನಮ್ಗೆ ಅನ್ಸಿದಾಗ ನೆಕ್ಸ್ಟ್ ಆಪ್ಷನ್ ಕೊಡ್ತೀವಿ. ಸೊ ಅವಾಗ ಅವ್ರು ಆಟೋಮೆಟಿಕ್ ಆಗಿ ಇಲ್ಲ ಸರ್ ನಾನು ಪರವಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಹಂಗೆ ಅಂದ್ರೆ ಅವ್ರು ಬಲವಂತವಾಗಿ ಚೆನ್ನಾಗ್ ಆಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ಅರ್ಥ ಅಲ್ಲ, ಇರೋ ಸತ್ಯನ ಒಪ್ಕೋಬೇಕು ಅಂತ ಅಷ್ಟೇ, ಅದು ಉದ್ದೇಶ ಆಗಿರುತ್ತೆ. ಸೊ ಆತರ ಅವ್ರ ಫೀಡ್ಬ್ಯಾಕ್ ಹೇಳೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಮಾತು ಕೂಡ ತುಂಬಾ ಪೇಷಂಟ್ಗೆ ಹೇಳ್ತಾ ಇರ್ತೀನಿ, ಏನಂದ್ರೆ ಈಗ ಸಮಸ್ಯೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಇಷ್ಟೇ ಟೈಮಲ್ಲಿ ನಾವು ಟ್ರೀಟ್ ಮಾಡ್ಬೋದು ಅಂತ ಹೇಳಕ್ ಆಗೋದಿಲ್ಲ. ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಟೈಮ್ ತಗೊಳುತ್ತೆ, ಕೆಲವೊಂದು ಬೇಗ ವಾಸಿ ಆಗುತ್ತೆ. ಈ ಒಂದು ಚರ್ಮ ಅಷ್ಟುದ ಕಟ್ ಆಯ್ತು ಅಂತ ಅನ್ಕೊಂಡ್ರೆ, ಒಂದು ಅಷ್ಟುದ ಕೊಯ್ಕೊಂಡು ಹೋಗಿದೆ, ಹೊಲಿಗೆ ಹಾಕ್ತಿವಿ, ಸೊ ಒಂದು 10-12 ದಿನದಲ್ಲಿ ವಾಸಿ ಆಗುತ್ತೆ ಅಂತ ನಾರ್ಮಲಿ ಒಂದು ಎಕ್ಸ್ಪೆಕ್ಟೆಡ್ ಟೈಮ್. ಅದೇ ಮೂಳೆ ಕಟ್ಟಾದ್ರೆ 10-12 ದಿನದಲ್ಲಿ ವಾಸಿ ಆಗುತ್ತಾ? ಆಗಲ್ಲ. ನರ ಕಟ್ಟಾದ್ರೂ ಆಗುತ್ತಾ? ಆಗಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಅದ್ರದೇ ಆದಂತ ಟೈಮ್ ಇರುತ್ತೆ. ಈ ಬಾಡಿಯಲ್ಲಿ 206 ಮೂಳೆಗಳಿದೆ, ಪ್ರತಿಯೊಂದು ಮೂಳೆಗೂ ಕ್ಯಾರೆಕ್ಟರಿಸ್ಟಿಕ್ ಬೇರೆನೆ ಇರುತ್ತೆ, ಶೇಪ್ ಬೇರೆನೆ ಇರುತ್ತೆ, ಎಲ್ಲ ಒಂದ್ರ ತರನೇ ಇಲ್ಲ. ಸೊ ಹಂಗಾಗಿ ಅದಿರ್ತಕ್ಕಂಥ ಲೊಕೇಶನ್, ಏಜ್, ಅವ್ರ ಬೋನ್ ಕ್ವಾಲಿಟಿ, ಅವ್ರು ಮಾಡ್ತಂತ ಕೆಲಸಗಳು, ಇವೆಲ್ಲ ಬಹಳಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡಿ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಹಂಗೆ ಆತರ. ಸೊ ಇದು ಅವ್ರು ಹೇಳ್ತಕ್ಕಂಥ ಫೀಡ್ಬ್ಯಾಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಯೂಶಲಿ ಪೇಷಂಟ್ಸ್ ಅಂದ್ರೆ ನಮ್ಗೆ ಆಗ್ಲಿ ಜನರಲಿ ಬರೋದು ನೆಕ್ ಪೈನ್, ಬ್ಯಾಕ್ ಪೈನ್, ಮಂಡಿ ನೋವು, ಇದೇ ಮೇನ್. ಸೊ ನಿಮ್ಗೂ ಜನರಲಿ ಪೇಷಂಟ್ಸ್ ಅದಕ್ಕೆ ಬರ್ತಿರ್ತಾರೆ ಅನ್ಸುತ್ತೆ ಅಲ್ವಾ? ಅಂದ್ರೆ ಮೋಸ್ಟ್ ಆಫ್ ದೆಮ್. ಹೌದು. ಸೊ ಈಗ ಕೆಲವೊಂದು ಏರಿಯಾಗಳಲ್ಲಿ ಸಮಸ್ಯೆ ತಪ್ಪಿದ್ದಲ್ಲ ಮನುಷ್ಯನಿಗೆ ಅಂತ ಹೇಳಿದ್ರೆ ಏನಕ್ಕೆ ಹಂಗೆ ಹೇಳ್ತಿದ್ವಿ ಅಂದ್ರೆ, ಒಂದೇದು ಈಗ ಸುಮ್ನೆ ಮಾತಾಡೋಣ, ಪ್ರಾಣಿಗಳಿಗೂ ಮನುಷ್ಯನಿಗೂ ಏನ್ ವ್ಯತ್ಯಾಸ ಇದೆ? ಒಂದೇದು ಎರೆಕ್ಟ್ ಪೋಸ್ಚರ್, ಅಂದ್ರೆ ನಾವು ಸ್ಟ್ರೇಟ್ ಆಗಿ ನಡೀತಾ ಇರೋದು, 2 ಕಾಲ ಮೇಲೆ ನಡೀತಾ ಇರೋದು. ಸೊ ಪ್ರಾಣಿಗಳೆಲ್ಲ 4 ಕಾಲು ಯೂಸ್ ಮಾಡುತ್ತೆ, ಪಕ್ಷಿಗಳೆಲ್ಲ ಲೈಟ್ ವೇಟ್ ಇರ್ತಾವ, 2 ಕಾಲು ಯೂಸ್ ಮಾಡೋದು, ಬಟ್ ಲೈಟ್ ವೇಟ್ ಇರ್ತಾವ, ಹಾರ್ತಾವ. ಸೊ ಮನುಷ್ಯನಿಗೆ ಒಂದೇದು 2 ಕಾಲ ಮೇಲೆ ನಡೀತಕ್ಕಂಥದ್ದು. ಸೊ ಬೊಗ್ಗೆ ಎದ್ದೋಳಂಥದ್ದು. ಸೊ ಬೊಗ್ಗೆ ಎದ್ದಾಗ ನಮ್ ಸೊಂಟಕ್ಕೆ ಯಾವ ಸಪೋರ್ಟ್ ಇಲ್ಲ. ಪ್ರಾಣಿಗಳಿಗೆ ಮುಂಗಾಲ್ ಸಪೋರ್ಟ್ ಇರುತ್ತೆ, ಬೊಗ್ಕೊಂಡು ನಡೀತವೆ, ಮುಂಗಾಲ್ ಸಪೋರ್ಟ್ ಇರುತ್ತೆ, ಬಟ್ ನಮ್ಗೆ ಸಪೋರ್ಟ್ ಇಲ್ಲ. ಓಕೆನಾ? ಸೊ ಇದು 2ನೇ ವಿಷಯ. 3ನೇ ವಿಷಯ ಏನಂತಂದ್ರೆ, ನಮ್ ತರ ಚಕ್ಲ ಬಕ್ಲ ಹಾಕೂರೋದು, ಕೊಕ್ಕರೆ ಹಾಲು ಕೂರೋದು ಯಾವ ಪ್ರಾಣಿ ಪಕ್ಷಿನೂ ಮಾಡಲ್ಲ. ಸೊ ಹಂಗಾಗಿ ಮನುಷ್ಯನಿಗೆ ಈ ಏರಿಯಾಗಳಲ್ಲಿ ಸಮಸ್ಯೆ ಬರ್ಲೇಬೇಕು. ಸೊ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬ್ಯಾಕ್ ಪೇನ್ ಅನ್ನೋದು ಬರ್ಲೇಬೇಕು, ಇದು ರೂಲ್. ಬರ್ಲೇಬೇಕು ಅಂತೀರಾ? ಬಂದೇ ಬರುತ್ತೆ ಸರಿನಾ? ಸೊ ಅದು ಮೋರ್ ದೆನ್ 80% ಅಂತೀವಿ, ಅಥವಾ 100% ಅಂದ್ರೂ ತಪ್ಪೇನಾಗಲ್ಲ ಲೈಫ್ ಟೈಮ್ ಅಲ್ಲಿ. ಸೊ ಇಲ್ಲಿವರೆಗೂ ಬಂದಿಲ್ಲ ಅಂತಂದ್ರೆ ಲೈಫ್ ಅಲ್ಲಿ ಬರದೇ ಇಲ್ಲ ಅಂತಾನು ಅರ್ಥ ಅಲ್ಲ. ಸೊ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಆದ್ರೂ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ಒಂದೇ ದಿನ ಇರ್ಬೋದು, ಕೆಲವೊಬ್ಬರಿಗೆ ವಾರಗಟ್ಲೆ ಇರ್ಬೋದು, ತಿಂಗಳಗಟ್ಲೆ ಇರ್ಬೋದು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದೆ. ಸೊ ಅದೆಲ್ಲ ತುಂಬಾ ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ 1 by 1 ಹೋಗೋದಾದ್ರೆ ಹೇಳಿ. ಇದು ಯೂಶಲಿ ನೀ ಪೇನ್ ಆಗ್ಲಿ ಈ ತರದೆಲ್ಲ ರೈಟ್ ಏಜ್ ಅಂದ್ರೆ ಯಾವಾಗಿಂದ ಶುರು ಆಗ್ಬೇಕು ಆಕ್ಚುಲಿ? ಅಂದ್ರೆ ಆಗೋದಾದ್ರೆ ಅಂದ್ರೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ತುಂಬಾ ಮಸಲ್ ಇದು ಏನು ಸಪೋರ್ಟು ಇದೆಲ್ಲ ಇವಾಗ ತುಂಬಾ ಯಂಗ್ ಏಜ್ಗೆ ಬರ್ತಾ ಇದೆ. ಟು ಬಿ ಫ್ರಾಂಕ್ ನಂಗೂ ಬರ್ತಾ ಇದೆ. ಸೊ ಇದು ನನಗೆ ತುಂಬಾ ತುಂಬಾ ಬೇಗ ಬಂತು ಅಂತೀರಾ, ಅಥವಾ ಇನ್ನೂ ಲೇಟಾಗಿ ಬರ್ಬೇಕಾಗಿತ್ತು, ನಿಂದು ಲೈಫ್ ಸ್ಟೈಲ್ ಸರಿ ಇಲ್ಲ, ಈ ತರದ್ ಏನಾದ್ರು ಇರುತ್ತಾ?
ನಿಜ ಹೇಳ್ಬೇಕಂದ್ರೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಮನುಷ್ಯನಿಗೆ ಯಾವ್ದು ಬರಬಾರ್ದು. ಓಕೆ. ಸೊ ಈ ತರದ ಬರಬಾರ್ದು, ಬಟ್ ಬರ್ತಾ ಇದೆ. ಅಷ್ಟು 100% ಯಾರು ಮೇಂಟೈನ್ ಮಾಡಕ್ ಆಗೋದು ಇಲ್ಲ. ಹಂಗ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಬರೀ ಹೆಲ್ತ್ ಒಂದೇ ನೋಡ್ಕೊಂಡ್ ಕೂತ್ಬೇಕಾಗತ್ತೆ, ದುಡಿಯೋದು ಮಾಡೋದು ಕೆಲಸ ಎಲ್ಲ ಬಿಟ್ಕೊಂಡು. ಬಟ್ ಹಳೆ ಕಾಲದಲ್ಲಿ ಸಮಸ್ಯೆಗಳು ಲೇಟ್ ಆಗಿ ಬರ್ತಾ ಇತ್ತು, ಹೌದು. ಈಗ ಬೇಗ ಬೇಗ ಬರ್ತಾ ಇದೆ. ಸೊ ರೀಸನ್ ನಿಮ್ಗೆ ಗೊತ್ತೇ ಇದೆ ಏನಂದ್ರೆ ಮೇನ್ಲಿ ನಮ್ ಲೈಫ್ ಸ್ಟೈಲ್. ಓಕೆನಾ? ಸೊ ಈಗ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಏನೇನು ವ್ಯತ್ಯಾಸ ಆಗಿದೆ ಮಾತಾಡೋಣ. ಮೊಣಕಾಲು ನೋವಿಗೆ ಮಾತಾಡೋದಾದ್ರೆ, ಒಂದೇದು ಮೊಣಕಾಲು ದೇಹದಲ್ಲಿ ದೊಡ್ಡ ಕೀಲು. ಸೊ ದೊಡ್ಡವ್ರಿಗೆ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ತೀವಲ್ಲ, ಸೊ ಮನೇಲಿ ದೊಡ್ಡ ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ. ಸೊ ಹಂಗೇನೆ ದೊಡ್ಡ ಕೀಲು, ಸೊ ಲೋಡ್ ಜಾಸ್ತಿ, ಸರಿನಾ? ಸೊ ಹಂಗಾಗಿ ಸಮಸ್ಯೆ ಜಾಸ್ತಿ. ಎರಡನೇದು ಏನಂತಂದ್ರೆ ಮನುಷ್ಯರಿಗೆ ಲೋಡ್ ಬೀಳ್ತಕ್ಕಂಥ ಜಾಸ್ತಿ, ಸೊ ಸಮಸ್ಯೆ ಜಾಸ್ತಿ. ಮೂರನೇ ವಿಷಯ ಏನಂತಂದ್ರೆ ನಾನು ಹೇಳ್ದಲ್ಲ, ಈ ಚಕ್ಲ ಬಕ್ಲ ಕೂರೋದು, ಕುಕ್ಕರ್ಗಾಲ ಕೂರೋದು, ಇದು ಮನುಷ್ಯ ಮಾತ್ರ ಮಾಡುವಂತ ಆಕ್ಟಿವಿಟೀಸ್. ಸೊ ಹಂಗಾಗಿ ಸಮಸ್ಯೆಗಳು ಜಾಸ್ತಿ. ಆಮೇಲೆ ಇನ್ನು ಕೆಲಸಗಳ ವಿಷಯಕ್ಕೆ ಬಂದಾಗ, ಸೊ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ವ್ಯವಸಾಯಗಳು ಮಾಡ್ತಾ ಇದ್ರು, ಆಮೇಲೆ ಮ್ಯಾನ್ಯಲ್ ವರ್ಕ್ಸ್ ಜಾಸ್ತಿ ಆಗ್ತದೆ. ಈಗ ನಾವು ಮಿಷಿನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಈಗ ಹೆಣ್ಮಕ್ಳ ವಿಷಯಕ್ಕೆ ಬರೋಣ, ಅಡಿಗೆ ಮಾಡೋದು ನಿಂತು ಮಾಡ್ತಾ ಇದಾರೆ. ನಿಂತ ಯಾಕೆ ಮಾಡ್ಬೇಕು? ಅವಾಗಿನ ತರನೇ ನಮ್ಮ ಹಳೆ ಕಾಲದ ಪದ್ಧತಿ ಪ್ರಕಾರ ಕುತ್ಕೊಂಡು ಮಾಡ್ಬೋದಾಗಿತ್ತಲ್ಲ, ಅದರಿಂದ ವ್ಯಾಯಾಮ ಆಗ್ತಾ ಇತ್ತು. ಈಗ ವ್ಯಾಯಾಮ ಆಗೋದು ಕಮ್ಮಿ ಆಗಿದೆ. ಬಟ್ ಕುತ್ಕೊಂಡ್ರೆ ಅಷ್ಟು ಬೇಗ ಬರೋದಿಲ್ಲ. ಸಮಸ್ಯೆ ಆಲ್ರೆಡಿ ಬಂದ ಮೇಲೆ ಕೂರೋದು ಒಳ್ಳೇದಲ್ಲ, ಬರೋಕ್ಕಿಂತ ಮುಂಚೆ ಅಥವಾ ಬರಬಾರ್ದು ಅಂದ್ರೆ ಕುಂತೆದ್ದಳದೇ ಒಳ್ಳೇದು ಮನುಷ್ಯ. ಟ್ರೂ. ಯಾಕಂದ್ರೆ ನನ್ಗೆ ಮಂಡಿ ನೋವು ನಂಗೆ ಸ್ಟಾರ್ಟ್ ಆಗಕ್ಕೂ ಮುಂಚೆ ನನ್ಗೆ ಆಕ್ಚುಲಿ ಅದೇ ಕಂಫರ್ಟಬಲ್ ಪೊಸಿಷನ್ ಇತ್ತು. ಇವಾಗ ಕಂಟಿನ್ಯೂಸ್ ಆಗಿ ಕುತ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಕುತ್ಕೊಂಡ್ರು ಪೈನ್ ಬರ್ತಾ ಇದೆ, ನಿಂತ್ಕೊಂಡ್ರು ಪೈನ್ ಬರ್ತಾ ಇದೆ. ನಾವ್ ಯಾವ್ದನ್ನ ಬಿಡ್ತೀವೋ ಅದಕ್ಕೆ ದೂರ ಆಗ್ತೀವಿ. ಅರ್ಥ? ಈಗ ನಾವು ಸಣ್ಣ ಹುಡುಗರಿದ್ದಾಗ ಮರ ಹತ್ತಿರ್ಬೋದು, ಈಗ ಯಾಕೆ ಬರ್ತಾ ಇಲ್ಲ? ಬಿಟ್ಟಿದ್ವು ಆದ್ರಿಂದ ಬರ್ತಾ ಇಲ್ಲ. ಅವಾಗ ಓಡ್ತಾ ಇದ್ವಿ, ಈಗ ಯಾಕೆ ಓಡಕ್ ಆಗ್ತಾ ಇಲ್ಲ? ಈಗ ಬಿಟ್ಟಿದ್ವು ಆದ್ರಿಂದ ಓಡಕ್ ಆಗ್ತಾ ಇಲ್ಲ. ಓಡ್ಕೊಂತಿದ್ರೆ ಓಡ್ತಾ ಇದ್ವಿ. ಈಗ ನಮ್ಮ ಏಜ್ ಅಲ್ಲಿ ಇರೋರು ಓಡ್ತಾ ಇರೋರು ಇಲ್ವಾ? ಭೂಮಿಯಲ್ಲಿ ಇದಾರೆ, ತುಂಬಾ ಜನ ಇದಾರೆ. ಇವನ್ 80s ಅಲ್ಲಿ ಓಡೋರು ಇದಾರೆ. ಮತ್ತೆ ಅದೇಂಗ್ ಬರ್ತಾ ಇದೆ? ಅವ್ರಿಗೆ ಮಾಡ್ತಾ ಇದಾರೆ ಅಂದ್ರೆ ಬರ್ತಾ ಇದೆ. ಅಂದ್ರೆ ಸವಿಯೋದಕ್ಕಿಂತ ಮುಂಚೆ ಮನುಷ್ಯ ಕುಂತೆದ್ದೊಳೋದು, ಕೆಲಸ ಮಾಡೋದು ಅವೆಲ್ಲವೂ ಇಂಪಾರ್ಟೆಂಟ್. ನಿಜ ಹೇಳ್ಬೇಕು ಅಂತಂದ್ರೆ ಹಳೆ ಕಾಲದಲ್ಲಿ ಅಥವಾ ನಮ್ಮ ದೇಶದ ಪದ್ಧತಿಗಳಲ್ಲಿ, ವ್ಯವಸಾಯ ಪದ್ಧತಿಗಳಾಗಿರ್ಬೋದು, ಕೆಲಸ ಮಾಡ್ತಕ್ಕಂಥ ಪದ್ಧತಿಗಳಾಗಿ ಏನೋ ಒಂದು ಸೈಂಟಿಫಿಕ್ ಬೇಸಿಸ್ ಇತ್ತು, ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಆತರವಾದ ಕೆಲಸಗಳನ್ನೇ ಕಂಡುಹಿಡಿದಿದ್ರು. ಅದು ಮನುಷ್ಯನ ಜೀವನಕ್ಕೆ ತುಂಬಾ ಕಂಪ್ಯಾಟಿಬಲ್ ಆಗಿತ್ತು. ಈ ತರ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬೇಕಾಗಿರ್ಲಿಲ್ಲ. ಸೊ ಈಗ ಏನಾಗ್ತಾ ಇದೆ, ಕಡಿಮೆ ಏಜಿಗೆ ಬರ್ತಾ ಇದೆ. ನಾನು ತುಂಬಾ ಜನ ಪೇಷಂಟ್ ನೋಡಿದ್ವಿ, 25 ವಯಸ್ಸಿಗೆ ಮೊಣಕಾಲು ನೋವು ಬಂದಿದೆ, ಅಂದ್ರೆ ಸೌಕ್ಲಿಯಿಂದ ಬಂದಿರೋದು. ಬೇರೆ ತರ ಮೊಣಕಾಲಿ ನೋವು ಬರೋಂಥದ್ದು ಇವನ್ ಮೊದಲನೇ ದಿನ, ಮಗು ಹುಟ್ಟಿದ ಮೊದಲನೇ ದಿನದಿಂದನೂ ಸ್ಟಾರ್ಟ್ ಆಗ್ಬೋದು. ಸೊ ನಾವು ನೋಡಿದೀವಿ, ತುಂಬಾ ಕೇಸಸ್ ನೋಡಿದೀವಿ. ಡೇ 1 ಇಂದನೂ ಬರ್ತಕ್ಕಂಥ ಕಾಯಿಲೆಗಳಿದಾವೆ. ಆದ್ರೆ ಸೌದೋಗಿ ಬರ್ತಕ್ಕಂಥ ಸಮಸ್ಯೆಗಳು, ಇದ್ರ ಬಗ್ಗೆ 25 ವಯಸ್ಸಿಗೆ ಮಾತಾಡಬಾರ್ದು, ಆದ್ರೆ ಮಾತಾಡ್ಬೇಕಾಗಿ ಬರ್ತಾ ಇದೆ. ಯಾಕಂದ್ರೆ ಲೈಫ್ ಸ್ಟೈಲ್ ಹಂಗಾಗಿದೆ. ಈಗ ರೀಸೆಂಟ್ ಆಗಿ ಯಾರೋ ಒಬ್ರು ಬಂದಿದ್ರು, 105 kg ಇದ್ದಾರೆ. ಸೊ ಮತ್ 105 kg ಇದ್ರೆ 5.5 ಅಡಿ ಎತ್ತರಕ್ಕೆ 105 kg ಇದ್ರೆ ಬರೋದಿಲ್ವಾ? ತೂಕ ಅನ್ನೋದು ಮ್ಯಾಟರ್ ಆಗುತ್ತಲ್ಲ. ಹೌದು, ತುಂಬಾ ಮ್ಯಾಟರ್ ಆಗುತ್ತೆ. ಸವಿಯೋದಕ್ಕಿಂತ ಮುಂಚೆ ಆದ್ರೆ ಒಳ್ಳೇದು. ಪೂರ್ತಿ ಸೌದಾದ್ಮೇಲೆ ಆದ್ರೆ ಅಂದ್ರೆ ಈಗ ಅವ್ರದೇ ಪರ್ಟಿಕ್ಯುಲರ್ ಮಾತಾಡೋದು ಒಂದು ಮೀಡಿಯಂ ಆಗಿ ಸೌದಿದೆ. ಸೊ ಡೆಫಿನೆಟ್ಲಿ ಅವ್ರು ವೆಯ್ಟ್ ಲಾಸ್ ಮಾಡಿದ್ರೆ ಎಷ್ಟೋ ವರ್ಷಗಳ ಕಾಲ ನೋವಿಲ್ಲಂಗ್ ಜೀವನ ಮಾಡ್ತಾರೆ. ಇಲ್ಲಾಂದ್ರೆ ಬೇಗನೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗ್ಬೇಕಾಗತ್ತೆ. ಹಂಗೆ. ಸೊ ಈಗ ಮೊಣಕಾಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಹಳ ಜನಕ್ಕೆ ಅರ್ಥ ಆಗಿರೋದು ಏನು ಅಂತಂದ್ರೆ ಸೌದೋಗಿ ಬರ್ತಕ್ಕಂಥ ಸಮಸ್ಯೆಗಳು ಅಂತ ಹೇಳಿ. ಬಟ್ ಜಸ್ಟ್ ಸೌದೋಗಿ ಬರುವಂತ ಸಮಸ್ಯೆಗಳನ್ನೇ ಅಲ್ಲ ಮೊಣಕಾಲಿಗೆ ಬರುವಂತದ್ದು. ಸೊ ಬೇಸಿಕಲಿ ಮೊಣಕಾಲು ದೊಡ್ಡ ಜಾಯಿಂಟ್ ಅಂತ ಹೇಳಿದೆ. ಮೊಣಕಾಲಲ್ಲಿ ಏನೇನಿದೆ? ಒಂದನೇದು ತೊಡೆ ಎಲ್ಬು, ಎರಡನೇದು ಕಾಲಿನ ಎಲ್ಬು, ಮತ್ತೆ ಮಂಡಿ ಚಿಪ್ಪು, 3. ಸೊ ಈ 3ಗಳ ಮಧ್ಯೆ ನಡೀತಕ್ಕಂಥ ಒಂದು ಮೂವ್ಮೆಂಟ್ ಅದು. ಸೊ ಈಗ ಮೂವ್ಮೆಂಟ್ ನಡಿಬೇಕು ಅಂತಂದ್ರೆ, ಈಗ ಒಂದ್ ಚಕ್ರ ತಿರುಗಬೇಕಂದ್ರೆ ಏನು? ಬೇರಿಂಗ್ ನಯಸ ಇರಬೇಕು, ಮತ್ತೆ ಆಯಿಲ್ ಇರಬೇಕು, ಎಣ್ಣೆ ಅಥವಾ ಆಯಿಲ್ ಇರಬೇಕು, ಒಳಗಡೆ ಲೂಬ್ರಿಕೇಶನ್ ಇರಬೇಕು. ಸೇಮ್ ಹಂಗೆ ನಮ್ಮಲ್ಲೂ ಕೂಡ ಮೊಣಕಾಲು ಮೂಳೆಗಳು ಒಂದಕ್ಕೊಂದು ಟಚ್ ಆಗಬಾರ್ದಾದ್ರಿಂದ ಅವೆರಡರ ಮಧ್ಯೆ ಒಂದು ಕೋಟಿಂಗ್ ಇರುತ್ತೆ. ಸೊ ಅವುಗಳ ಮೇಲೆ ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ನ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಕಾರ್ಟಿಲೇಜ್ ಅನ್ನೋದು ನೋಡೋದಕ್ಕೊಂಥರ ಕೊಬ್ಬರಿ ತರ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದು ಬಿಳಿ ಪದ್ರ. ಆಮೇಲೆ ಕೊಬ್ಬರಿಯಲ್ಲಿ ತೆಂಗಿನಕಾಯಲ್ಲಿ ಹೆಂಗ್ ನೀರು ಇರುತ್ತೋ ಸೇಮ್ ಹಂಗೆ ನಮಗೂ ಕೂಡ ಮೊಣಕಾಲಲ್ಲಿ ನೀರು ಉತ್ಪನ್ನ ಆಗುತ್ತೆ. ಅದನ್ನ ಸೈನೋಯಿಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಆ ವಿಷಯಕ್ಕೆ ಬಂದ್ರೆ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗ ಕೂಡ ಒಂದು ಫ್ಲೂಯಿಡ್ ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಅದರಲ್ಲಿ ಲೋಕಲಿ ಒಂದು ವಾತಾವರಣ ಮೇಂಟೈನ್ ಮಾಡೋದಕ್ಕೆ ಅಥವಾ ಕೆಲಸ ನಡೆಯೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು. ಈಗ ಮೂಗಲ್ಲಿ ತೇವಾಂಶ ಇದೆ, ಹೌದಾ? ಸೊ ಯಾವಾಗ ಜಾಸ್ತಿ ಆಗುತ್ತೆ? ನೆಗಡಿ ಆದಾಗ ಜಾಸ್ತಿ ಆಗುತ್ತೆ. ಸೊ ನೆಗಡಿ ಒಂದು ಕಾರಣ ಇರುತ್ತೆ.
ಸೊ ನೆಗಡಿ ಅಲರ್ಜಿಯಿಂದ ಬರ್ಬೋದು, ವೈರಲ್ ಇನ್ಫೆಕ್ಷನ್ ಇಂದ ಬರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಹಿಂಗೆ ತುಂಬಾ ಕಾರಣಗಳಿದೆ. ಸೊ ಕಣ್ಣಲ್ಲೂ ನೀರು ಇರುತ್ತೆ, ಇಲ್ಲಾಂದ್ರೆ ಇದು ನಮ್ದು ಪಾಪೆ ಅನ್ನೋದು ಡ್ರೈ ಆಗ್ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ನೀರ್ನ ರೆಪ್ಪೆ ತಗೊಂಡೋಗಿ ಹಿಂಗೆ ಸೌರಿ ಬರ್ತಾ ಇರುತ್ತೆ. ಅದು ನಡೀತಕ್ಕಂಥ ಕ್ರಿಯೆ ಅದು. ಸೊ ಮತ್ತೆ ಯಾವಾಗ ಜಾಸ್ತಿ ಆಗುತ್ತೆ, ನಾವು ಹತ್ತಾಗ, ಖಾರ ಬಿದ್ದಾಗ, ಧೂಳು ಬಿದ್ದಾಗ, ಇನ್ಫೆಕ್ಷನ್ಸ್ ಆದಾಗ ಜಾಸ್ತಿ ಆಗುತ್ತೆ. ಅಂದ್ರೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಂದ ನೀರನ್ನ ಜಾಸ್ತಿ ಆಗುತ್ತೆ. ಸೇಮ್ ಹಂಗೆ ಮೊಣಕಾಲಲ್ಲಿ ಕೂಡ ನೀರ್ ಜಾಸ್ತಿ ಆಗ್ಬೋದು ಅಲ್ಲಿಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ. ಓಕೆನಾ? ಸೊ ಹಂಗೆ ಸೊ ಅದನ್ನ ಜನಗಳು, ಸಾಮಾನ್ಯ ಜನಗಳು ಒಬ್ಬೊಬ್ರು ಒಂದೊಂದರ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಕೆಲವೊಬ್ರು ಅನ್ಕೊಂಡಿರ್ತಾರೆ ಜಾಸ್ತಿ ನೀರ್ ಕುಡಿದಕ್ಕೆ ಅಲ್ಲಿ ಹೋಯ್ತೇನೋ ಅಂತ. ಆದ್ರೆ ಜಾಸ್ತಿ ನೀರ್ ಕುಡಿದಕ್ಕೆ ಅಲ್ಲಿ ಹೋಗೋದಿಲ್ಲ. ಒಂದೇದು. ಎರಡನೇದು ಏನಂತಂದ್ರೆ ತುಂಬಾ ಜನ ಈಗ ಆಸ್ ಎ ಟ್ರೀಟ್ಮೆಂಟ್ ಕೆಲವೊಂದ್ಸರಿ ನಾವು ನೀರ್ ತೆಗಿಯೋದು ಮಾಡ್ತೀವಿ. ಸೊ ನೀರ್ ತೆಗಿಸ್ಬಾರ್ದು, ತೆಗಿಸ್ಬಿಟ್ರೆ ಅಗಲೆಲ್ಲ ಬರುತ್ತೆ, ಅಗಲೆಲ್ಲ ತೆಗಿಸ್ತಾ ಇರ್ಬೇಕು ಅಂತ ಹೇಳಿ. ಸೊ ನಾನು ಬಹಳ ಜನ ಕೇಳ್ತೀನಿ, ಇದು ಬಹಳ ತಪ್ಪು ಕಲ್ಪನೆ. ಸೊ ಅಂದ್ರೆ ಈಗ ಈ ತರ ಬಾಡಿಯಲ್ಲಿ ಎಲ್ಲಾ ಕಡೆನೂ ಕೂಡ ನೀರ್ ಅನ್ನೋಂಥದ್ದು ಬೇಕು, ಅಲ್ಲಿ ಉತ್ಪನ್ನ ಆಗುತ್ತೆ, ಅಲ್ಲಿಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಜಾಸ್ತಿ ಆಗುತ್ತೆ. ಸೇಮ್ ಹಂಗೆ ಮೊಣಕಾಲಲ್ಲಿ ಕೂಡ ನೀರ್ ಜಾಸ್ತಿ ಆಗ್ಬೋದು. ಇದು ಒಂಥರ ಕಾಯಿಲೆ. ಕಾರ್ಟಿಲೇಜ್ ಅಂತ ಒಂದು ಕೊಬ್ಬರಿ ತರದ ಲೇಯರ್ ಹೇಳಿದೆ. ಸೊ ಅದು ಅಲ್ಲಲ್ಲಿ ಕುಣಿಗಳು ಬೀಳೋದು, ಅದೊಂಥರ ಕಾಯಿಲೆ. ಕಾರ್ಟಿಲೇಜ್ ಕಾಂಡ್ರಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅದು ಪೂರ್ತಿ ಎದ್ದೋಗಿ ಮೂಳೆ ಹೊಂದ್ಕೊಂಡು ಟಚ್ ಆಗಿ ಎಕ್ಸ್ಟ್ರಾ ಬೋನ್ಸ್ ಬೆಳಿತಕ್ಕಂಥದ್ದು. ಸೊ ಅದು ಆರ್ಥ್ರೋಸಿಸ್, ಆಕ್ಚುಲಿ ಆರ್ಥರೈಟಿಸ್ ಅಂತ ಹೇಳ್ತಾರೆ ಕಾಮನ್ ಆಗಿ. ಅದೊಂದು ಮಿಸ್ನಾಮರ್, ಅಂದ್ರೆ ತಪ್ಪಾಗಿ ಬಳಕೆ ಆಗ್ತಕ್ಕಂಥ ಒಂದು ನೇಮ್, ಅದನ್ನ ಮಿಸ್ನಾಮರ್ ಅಂತ ಕರಿತೀವಿ. ಸೊ ಡಿಜೆನರೇಟಿವ್ ಕಂಡೀಷನ್ಸ್ ನಾವು ಆರ್ಥ್ರೋಸಿಸ್ ಅಂತ ಹೇಳ್ತೀವಿ. ಜಾಯಿಂಟ್ ಗೆ ಸಂಬಂಧಪಟ್ಟಿದ್ದು. ಆರ್ಥೋ ಅಂತಂದ್ರೆ ಇದು ಜಾಯಿಂಟ್ ಅಂತ ಹೇಳಿ, ಆರ್ಥ್ರೋ ಅಂತಂದ್ರೆ ಜಾಯಿಂಟ್ ಅಂತ ಹೇಳಿ. ಸೊ ಆರ್ಥ್ರೋಸಿಸ್ ಅಂತಂದ್ರೆ ಡಿಜೆನರೇಟಿವ್ ಕಂಡೀಷನ್ ಅಂತ ಹೇಳಿ. ಸೊ ಹಿಂಗೆ ಸೌಕ್ಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಮತ್ತೆ ಇದು ಏನದು, ಈಗ ಮೂಳೆಗೆ ಮಧ್ಯ ಈಗ ಜಸ್ಟ್ ಒಂದ್ ಕಟ್ಟಿಗೆ ಮೇಲೆ ಒಂದ್ ಕಟ್ಟಿಗೆ ಇಟ್ಟರೆ ಸುಮ್ನೆ ನಿಂತು ಬಿಡುತ್ತಾ, ಅದು ಬೀಳುತ್ತಲ್ವಾ? ಸೊ ಅಂದ್ರೆ ನಾವ್ ಏನಾದ್ರೂ ಒಂದು ಸಪೋರ್ಟ್ ಕೊಟ್ರೆ ಮಾತ್ರ ಇರುತ್ತದು. ಹಂಗೆ ಸೊ ಈಗ ಮೂಳೆ ಮೇಲೆ ಮೂಳೆ ಸುಮ್ನೆ ನಿಂತಿಲ್ಲ ಅದು. ಸೊ ನಮ್ಗೆ ಅದಕ್ಕೆ ಮಧ್ಯದಲ್ಲಿ ಎಷ್ಟೋ ಸಪೋರ್ಟ್ಸ್ ಇದೆ, ಅದನ್ನ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈಗ ಲಿಗಮೆಂಟ್ಸ್ ಹರಿದು ಹೋಗ್ಬೋದು, ಹಳೆವಾಗ್ಬೋದು, ಕಿತ್ಕೊಂಡು ಹೋಗ್ಬೋದು, ಅವಲ್ಷನ್ ಅಂತ ಹೇಳ್ತೀವಿ. ಸೊ ಪೆಟ್ಟಾಗಿನೂ ಕಿತ್ಕೊಂಡು ಹೋಗ್ಬೋದು, ಅಥವಾ ಜಸ್ಟ್ ವೀಕ್ ಆಗಿನೂ ಕಿತ್ಕೊಂಡು ಹೋಗ್ಬೋದು. ಈ ತರ ಸಮಸ್ಯೆಗಳು ಬರುತ್ತೆ. ಆಮೇಲೆ ಈ ನೀರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪದರ ಇರುತ್ತೆ, ಸೈನೋವಿಯಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಅದು ಎಲ್ಲಾ ಜಾಯಿಂಟ್ಸ್ಗೂ ಇರುತ್ತೆ. ಆ ಪದರಕ್ಕೆ ಬರ್ತಕ್ಕಂಥ ಸಮಸ್ಯೆಗಳು ಸೈನೋವೈಟಿಸ್ ಅಂತ ಹೇಳ್ತೀವಿ. ಸೊ ಅದು ರೆಮಿಟಾಯ್ಡ್ ಆರ್ಥರೈಟಿಸ್ ಇಂದ ಬರ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಇಂದ ಬರ್ಬೋದು, ಗೌಟಿ ಆರ್ಥರೈಟಿಸ್ ಇಂದ ಬರ್ಬೋದು, ಅಥವಾ ಇದು ಸೌಕ್ಲಿಯಿಂದಾನೇ ಬರುವಂತದ್ದು. ಸೊ ಈ ತರ ಮತ್ತೆ ಲಿಗಮೆಂಟ್ಸ್ ಬರ್ತಕ್ಕಂಥ ಸಮಸ್ಯೆಗಳು ಇರುತ್ತೆ. ಅದಾದ್ಮೇಲೆ ಇದು ಮೆನಿಸ್ಕಸ್ ಅಂತ ಹೇಳಿ ಸಪರೇಟ್ ಆಗಿ ಮೊಣಕಾಲಿ ಮಾತ್ರ ಇರ್ತಕ್ಕಂಥ ಒಂದೆರಡು ಸ್ಟ್ರಕ್ಚರ್ಸ್ ಇದೆ. ಅದನ್ನ ಮೀಡಿಯಲ್ ಮೆನಿಸ್ಕಸ್ ಅಂತ ಹೇಳ್ತೀವಿ, ಒಳಾರ್ಧದಲ್ಲಿ ಇರ್ತಕ್ಕಂಥದ್ದು. ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಹೇಳ್ತೀವಿ. ಇವನ್ನ ಒಂಥರ ಅರ್ಧಚಂದ್ರಾಕೃತಿಯಲ್ಲಿ ಇರ್ತಕ್ಕಂಥ ಒಂದೆರಡು ರಬ್ಬರ್ಗಳು, ಕುಶನ್ಗಳು ಅಂತ ಅನ್ಕೋಬಹುದು ನಾವು. ಸೊ ಮೊಣಕಾಲಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಈ ತರ ಸ್ಟ್ರಕ್ಚರ್ಸ್ ಎಲ್ಲ ತುಂಬಾ ಇದೆ ಮೊಣಕಾಲಲ್ಲಿ. ಸೊ ಹಂಗಾಗಿ ಇದರಲ್ಲಿ ಯಾವ್ದಕ್ಕೆ ಬರ್ತಕ್ಕಂಥ ಸಮಸ್ಯೆಯಿಂದನೂ ಮೊಣಕಾಲು ನೋವು ಬರ್ಬೋದು. ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಮಸಲ್ಸಿಗೆ ಬರ್ಬೋದು. ಮಾಂಸಖಂಡದ ಕೊನೆಯ ಭಾಗ, ಮೂಳೆಗೆ ಅಂಟ್ಕೊಳ್ತಕ್ಕಂಥ ಜಾಗನ ಟೆಂಡನ್ ಅಂತ ಹೇಳ್ತೀವಿ. ಸೊ ಆ ಟೆಂಡನ್ಗೂ ಬರ್ತಕ್ಕಂಥ ಸಮಸ್ಯೆಗಳು ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಆಮೇಲೆ ಮಾಂಸಖಂಡ ಮತ್ತು ಮೂಳೆ, ಅಥವಾ ಮಾಂಸಖಂಡ ಇವುಗಳ ಮಧ್ಯೆ ಆಗ್ತಕ್ಕಂಥ ಘರ್ಷಣೆ, ಅದನ್ನ ತಡೆಗಟ್ಟ ಅಂತ ಸ್ಟ್ರಕ್ಚರ್ಸ್ ಇದೆ ಬಾಡಿಯಲ್ಲಿ. ಅವನ್ನ ಬರ್ಸೆ ಅಂತ ಹೇಳ್ತೀವಿ, ಅಥವಾ ಸಿಂಗಲ್ ನ ಬರ್ಸಾ ಅಂತ ಹೇಳ್ತೀವಿ. ಬರ್ಸಾಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳು ಆಗಿರ್ಬೋದು. ಸೊ ಅದನ್ನ ಬರ್ಸೈಟಿಸ್ ಅಂತ ಹೇಳ್ತೀವಿ. ಈ ತರ ತುಂಬಾ ಕಾರಣಗಳಿಂದ ಮೊಣಕಾಲು ನೋವುಗಳು ಬರುತ್ತೆ. ಸೊ ಹಂಗಾಗಿ ಮೊಣಕಾಲು ಸಮಸ್ಯೆ ಅಂತಂದ್ರೆ ಜಸ್ಟ್ ಆರ್ಥರೈಟಿಸ್ ಅಲ್ಲ. ಮೆನಿಸ್ಕಲ್ ಟೇರು, ಲಿಗಮೆಂಟ್ ಟೇರು, ಆಮೇಲೆ ಸೈನೋಯಲ್ ಎಫ್ಯೂಷನ್, ಸೈನೋಯಲ್ ಹೈಪರ್ಟ್ರೋಪಿ, ಸೈನೋಯಲ್ ಹೈಪರ್ಪ್ಲೇಸಿಯಾ, ಅದಕ್ಕೆ ಬರ್ತಕ್ಕಂಥ ಕ್ಯಾನ್ಸರ್ಗಳು, ಕ್ಯೂ ಸಮಸ್ಯೆಗಳು, ವೈರಲ್ ಇನ್ಫೆಕ್ಷನ್ಸ್, ಇನ್ಫ್ಲಮೇಟರಿ ಆರ್ಥರೈಟಿಸ್, ತುಂಬಾ ಕಂಡೀಷನ್ಸ್ ಇದೆ. ಇದರಲ್ಲಿ ಯಾವುದು ಅದನ್ನ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಸೇಮ್ ಸುಮ್ನೆ ಪೇನ್ ಕಿಲ್ಲರ್ ಬರ್ದು ಕಳಿಸಿದ್ರೆ ಸರಿ ಹೋಗೋದಿಲ್ಲ. ಹಂಗೆ ಆಮೇಲೆ ಯಾವ ಕಾರಣದಿಂದ ಬಂತು. ಸೊ ನಾನು ಯಾವಾಗ್ಲೂ ಎಲ್ಲ ಪೇಷಂಟ್ ಹೇಳೋದೇನಂತಂದ್ರೆ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಕಾರಣ ಅನ್ನೋದು ಮುಖ್ಯ. ಆಸ್ ಎ ಸ್ಪೆಷಲಿಸ್ಟ್, ಸೊ ನಾನೇನ್ ಸರಿ ಮಾಡ್ಬೇಕು, ಆ ಕಾರಣ ಸರಿ ಮಾಡ್ಬೇಕು. ಈಗ ಸೊ ಈಗ ನಾನು ಒಬ್ಬ ಜನರಲ್ ಪ್ರಾಕ್ಟೀಷನರ್ ಆಗಿದ್ರೆ ಜಸ್ಟ್ ಪೇನ್ ಕಿಲ್ಲರ್ ಕೊಟ್ಟು ಕಳ್ಸಿಬಿಡ್ತೀನಿ. ಒಂದ್ ವೇಳೆ ಸರಿ ಆಗ್ಲಿಲ್ಲ ಅಂದ್ರೆ ಮುಂದೇನು, ಹೌದಾ? ಸೊ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗುತ್ತೆ ಅಂದ್ರೆ ಕಾರಣ ಹುಡುಕಿದಾಗ. ಒಂದ್ ವೇಳೆ ಕಾರಣ ತೂಕದಿಂದಾನೇ ಬಂದಿತ್ತು ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳಲೇಬೇಕಾಗುತ್ತೆ. ತೂಕನ್ ಕಡಿಮೆ ಮಾಡ್ರಿ ಅಂತ ಹೇಳಬೇಕಾಗುತ್ತೆ. ಇಲ್ಲ ಫ್ರೀಕ್ವೆಂಟ್ ಆಗಿ ಮನುಷ್ಯ ಮೇಲೆ ಕೆಳಗೆ ಮೆಟ್ಲತ್ತದ ಇಲ್ಲ ಮಾಡ್ತಿದ್ದಾನೆ, ಅದನ್ನ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ. ಅವ್ನಿಗೆ ಅದರಿಂದಾನೇ ಸಮಸ್ಯೆ ಬರ್ತಾ ಇದೆ. ತುಂಬಾ ನಿಂತು ಕೆಲಸ ಮಾಡ್ತಾ ಇರ್ತಾನೆ, ಎಲ್ಲ ವೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅಥವಾ ಯಾವ್ದಾದ್ರು ಟ್ರಾಫಿಕ್ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರ್ಬೋದು. ತುಂಬಾ ನಿಂತೇ ಇರ್ತಾರೆ, ಅದರಿಂದಾನು ಸಮಸ್ಯೆ ಬಂದಿರ್ಬೋದು. ಅವಾಯ್ಡ್ ಮಾಡ್ರಿ ಅಂತ ಹೇಳಲೇಬೇಕಾಗುತ್ತೆ. ಸೊ ಈಗ ಸಮಸ್ಯೆನ ಸರಿ ಮಾಡೋದು ಎಷ್ಟು ಮುಖ್ಯನೋ, ಸಮಸ್ಯೆ ಯಾವ್ದ್ರಿಂದ ಬಂತೋ ಅದನ್ನ ಸರಿ ಮಾಡೋದು ಮುಖ್ಯ. ಮತ್ತೆ ಅದನ್ನ ಅವಾಯ್ಡ್ ಮಾಡೋಂಥದ್ದು ಮುಖ್ಯ ಆಗುತ್ತೆ. ಒಂದ್ ವೇಳೆ ನಿಜವಾಗ್ಲೂ ಅಫೆಕ್ಟ್ ಆಗ್ತಾ ಇದೆ, ರಿಪೀಟೆಡ್ಲಿ ಅಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಈ ತರ. ಸೊ ಹಿಂಗೆ ಮೊಣಕಾಲು ನೋವಿಗೆ ತುಂಬಾ ಕಾರಣಗಳಿವೆ.
ಅದರಲ್ಲಿ ಇವು ಕೆಲವು ಕಾರಣಗಳು. ಸೊ ಅದ್ರ ಜೊತೆ ಇವನ್ ಈ ತರ ಕ್ಯಾಲ್ಸಿಯಂ ಕೊರತೆ, ವಿಟಮಿನ್ ಡಿ ಕೊರತೆ, ಸೊ ಇವು ಕೂಡ ಅಫೆಕ್ಟ್ ಆಗುತ್ತೆ. ಸರಿನಾ? ಸೊ ಅಂದ್ರೆ ಇನ್ನೊಂದು ನಾನ್ ಕೇಳಿದ್ದೀನಿ, ಅಂದ್ರೆ ಇವನ್ ಲ್ಯೂಬ್ರಿಕೇಶನ್ ನೀವೇನು ಅದು ನೀರ್ ಅನ್ನೋದು ಹೇಳಿದ್ರೆ ಅದು ಜಾಸ್ತಿ ಆಗೋದು ಹೇಳಿದ್ರಿ, ಕಡಿಮೆ ಆಗಿನೂ ಆಗುತ್ತಾ ಇಲ್ವಾ? ಆತರ ಇಲ್ವಾ? ಕಡಿಮೆ ಆಗಲ್ಲ ಅದು. ಕಡಿಮೆ ಆಗಲ್ವಾ? ಸೊ ಬಹಳ ಜನ ಹಂಗ್ ಅನ್ಕೊಳ್ತಾರೆ. ನಿಜ ಕೇಳ್ಬೇಕು ಅಂತಂದ್ರೆ ಈ ಕಾರ್ಟಿಲೇಜ್ ನ ಗ್ರೀಸ್ ಅಂತ ಅನ್ಕೊಳ್ತಾರೆ ಅವರು. ಇಟ್ಸ್ ನಾಟ್ ಅ ಗ್ರೀಸ್. ಓಕೆ. ಕಾರ್ಟಿಲೇಜ್ ಅನ್ನೋದು ಒಂಥರ ಕೊಬ್ಬರಿ ತರ ಸ್ಟ್ರಕ್ಚರ್ ಅದು. ಅದು ಸೌದೋಗೋದು ಅಂದ್ರೆ ಯೂಶಲಿ ಊತ ಬರುತ್ತಲ್ಲ, ಅಂದ್ರೆ ಊದ್ಕೊಳ್ಳೋದು ನಮ್ಮ ಮಂಡಿ ನೀರ್ ಜಾಗ, ತುಂಬ್ಕೊಂಡು. ಅದು ನೀರ್ ತುಂಬಿಕೊಂಡು. ಸೊ ಇನ್ ಕೇಸ್ ಅದ್ ನೀರ್ ತೆಗೆದ್ರೆ ಹಂಗಾರೆ ಪೇನ್ ಕಡಿಮೆ ಆಗತ್ತಾ? ನೀರ್ ತೆಗೆಯೋದ್ರಿಂದ ಪೇನ್ ಕಮ್ಮಿ ಆಗಲ್ಲ. ನೀರ್ ಯಾವ ಕಾರಣದಿಂದ ಬಂದಿತ್ತಲ್ಲ ಆ ಕಾರಣ ಸರಿ ಮಾಡಿದಾಗ ಪೇನ್ ಕಮ್ಮಿ ಆಗುತ್ತೆ. ಓಕೆ. ಅಂದ್ರೆ ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಹಾಗಾದ್ರೆ ಅಲ್ಲಿ ವೈರಲ್ ಇನ್ಫೆಕ್ಷನ್ ಎಲ್ಲ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಲೈಕ್ ಇದಕ್ಕೆಲ್ಲ ವೈರಲ್ ಆರ್ಥರೈಟಿಸ್. ಹೌದಾ? ಹೌದು, ವೈರಲ್ ಆರ್ಥರೈಟಿಸ್. ಓಕೆ. ಅಂದ್ರೆ ಜನರಲ್ ಆಗಿ ಬಾಡಿಯಲ್ಲಿ ವೈರಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಜಾಯಿಂಟ್ಸ್ ಅಫೆಕ್ಟ್ ಆಗೋದು ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆತರ. ಸೊ ಜಾಯಿಂಟ್ಸ್ ಕೂಡ ಅಫೆಕ್ಟ್ ಆಗುತ್ತೆ. ಓಕೆನಾ? ಸೊ ಆಮೇಲೆ ಈಗ ಏನಂತಂದ್ರೆ ನೀರ್ ತೆಗಿಯೋದು ಅನ್ನೋದಕ್ಕಿಂತ ನೀರು ತೆಗೆದ್ರೂ ಪೇನ್ ರಿಲೀಫ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಏನಕ್ಕೆ ಅಂತಂದ್ರೆ ಡಿಸ್ಟೆನ್ಷನ್ ಇಂದ ಪೇನ್ ಬರುತ್ತೆ ಅಲ್ಲಿ. ಈಗ ಸ್ವಲ್ಪ ನೀರಿತ್ತ, ಈಗ ಒಂದು 10 ml 20 ml ಅನ್ನೋದು ಸುಲಭವಾಗಿ ನೀ ಜಾಯಿಂಟ್ ಅಕಾಮಿಡೇಟ್ ಮಾಡುತ್ತೆ. ಈಗ ನಮ್ಮ ಹೊಟ್ಟೆ 1 ಮುದ್ದೆ 2 ಮುದ್ದೆ ಅಕಾಮಿಡೇಟ್ ಮಾಡುತ್ತೆ. 10 ಮುದ್ದೆ ಹಾಕಿದ್ರೆ ಸೊ ಅದ್ ಮುದ್ದೆ ಒಳ್ಳೇದೇ, ಬಟ್ 10 ಹಾಕಿದ್ರೆ ಉಬ್ಕೊಂಡೆ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಹಂಗೇನೆ ಮೊಣಕಾಲಲ್ಲಾಗ್ಲಿ ಯಾವ್ದೇ ಕೀಲಲ್ಲಾಗ್ಲಿ ಅದಕ್ಕೆ ತಗೊಂಡು ಕೆಪಾಸಿಟಿಗಿಂತ ಜಾಸ್ತಿ ನೀರ್ ಕಲೆಕ್ಟ್ ಆಯ್ತು ಅಂದ್ರೆ ಪೇನ್ ಬರುತ್ತೆ. ಆ ಪೇನ್ ನೀರ್ ತೆಗೆಯೋದ್ರೆ ರಿಲೀವ್ ಆಗುತ್ತೆ. ಬಟ್ ಅಷ್ಟು ಬಿಟ್ರೆ ನೀರ್ ತೆಗೆಯೋದು ತಪ್ಪು ಅಥವಾ ನೀರ್ ತೆಗೆಯೋದ್ರಿಂದ ಮತ್ತೆ ತೆಗಿಬೇಕಾಗುತ್ತೆ, ಈ ತರ ಜನಗಳು ಏನ್ ಅನ್ಕೊಂಡಿದಾರಲ್ಲ ಅದು ತುಂಬಾ ತಪ್ಪು ಕಲ್ಪನೆ. ಇನ್ನ ಇಂಜೆಕ್ಷನ್ಸ್ ಬಂದ್ರೆ ತುಂಬಾ ಜನಕ್ಕೆ ಇಂಜೆಕ್ಷನ್ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದಾವೆ. ಎಸ್ಪೆಷಲಿ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿದಾವೆ. ಫಸ್ಟ್ ಇಂಜೆಕ್ಷನ್ ಎಕ್ಸ್ಪ್ಲೈನ್ ಮಾಡ್ತೀರಾ? ನನ್ಗೆ ಕೂಡ ಗೊತ್ತಿಲ್ಲ. ಓಕೆ. ಸೊ ಈಗ ರೀಜನಲ್ ಇಂಜೆಕ್ಷನ್ಸ್ ಅನ್ನೋಂಥದ್ದು ತುಂಬಾ ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಮೆಥಡ್ ಇದು. ಸೊ ಇವನ್ ನೀವು ಕೇಳಿದ್ರೆ ಆಗ್ಲೇ ನಮ್ ತಾತ ನಾಟಿ ವೈದ್ಯಕಾರರು ಅಂತ ನಾನು ಹೇಳಿದೆ, ಫ್ಯಾಮಿಲಿ. ಸೊ ಅವ್ರು ಕೂಡ ಇದನ್ನ ಮಾಡಿದ್ದಾರೆ. ಸೊ ಅವ್ರು ಕೂಡ ಇದು ನಾವು ಯೂಸ್ ಮಾಡ್ತಕ್ಕಂಥ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಯೂಸ್ ಮಾಡಿದಾರೆ ಆಗಿನ ಕಾಲಕ್ಕೆ. ಅಂದ್ರೆ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಅಂತ. ಮೇ ಬಿ 50 ವರ್ಷ ಕೆಳಗಡೆಯಿಂದಾನೆ ನಡ್ಕೊಂಡ್ ಬಂದಿದೆ ಇದೆಲ್ಲ. 100 ವರ್ಷ ಕೆಳಗಡೆ ನಡೆದಿರ್ಬೋದು ಈ ತರ. ಸೊ ಇಂಜೆಕ್ಷನ್ ಮೆಥಡ್ ಅಂದ್ರೆ ಏನಂದ್ರೆ ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ ಮೆಡಿಸಿನ್ ಸೇರಿಸ್ತಕ್ಕಂಥ ಒಂದು ವಿಧಾನ. ಓಕೆನಾ? ಸೊ ಈಗ ಎಲ್ಲೋ ಒಂದ್ ಗಿಡ ನೆಟ್ಬಿಟ್ಟು ದೂರ ನಿಂತ್ಕೊಂಡು ನೀರು ಒಯ್ದ್ರೆ ಎಷ್ಟೋ ನೀರು ಒಯ್ತಾ ಇರ್ಬೇಕು. ಸೊ ಅಲ್ಲಿಗೆ ರೀಚ್ ಆಗೋದ್ರೊಳಗಡೆ ಎಷ್ಟೋ ನೀರು ವೇಸ್ಟ್ ಆಗುತ್ತೆ. ಅಲ್ಲೇ ಹೋಗಿ ಹಾಕಿದ್ರೆ ಕಡಿಮೆ ನೀರು ಎಫೆಕ್ಟಿವ್ ಸಿಗುತ್ತೆ. ಸೇಮ್ ಹಂಗೇನೆ ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ ಮೆಡಿಸಿನ್ ಸೇರಿಸ್ತಕ್ಕಂಥ ಒಂದು ವಿಧಾನ ಅಷ್ಟೇ. ಸೊ ಈಗ ಹಂಗ ಅನ್ಕೊಂಡ್ರೆ ಕಣ್ಣಿಗೆ ಯಾಕೆ ಡ್ರಾಪ್ಸ್ ಹಾಕ್ತಿವಿ? ಅದನ್ನು ಟ್ಯಾಬ್ಲೆಟ್ ರೂಪದಲ್ಲೇ ಕೊಡ್ಬೋದಲ್ಲ. ಮೂಗಿಗೆ ಯಾಕೆ ಡ್ರಾಪ್ಸ್ ಹಾಕ್ತಿವಿ? ಚರ್ಮಕ್ಕೆ ಯಾಕೆ ಆಯಿಂಟ್ಮೆಂಟ್ ಹಚ್ತೀವಿ? ಸಮಸ್ಯೆ ಇರೋ ಜಾಗಕ್ಕೆ ಮೆಡಿಸಿನ್ ಕೊಡ್ತಾ ಇದ್ವಿ ಅಷ್ಟೇ. ಸೊ ಇಲ್ಲಿ ಮೆಡಿಸಿನ್ ಅಲ್ಲಿ ರೀಚ್ ಆಗೋದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಹಂಗಾಗಿ ಸಮಸ್ಯೆ ಇರೋ ಜಾಗಕ್ಕೆ ಮೆಡಿಸಿನ್ ಕೆಲವೊಂದ್ಸರಿ ರೀಚ್ ಆಗದೆ ಇರ್ಬೋದು. ಎಲ್ಲಾ ಮೆಡಿಸಿನ್ ಕೂಡ ಈ ರೀತಿ ಕೊಟ್ಟಾಗ ಹೊಟ್ಟೆಯಲ್ಲಿ ಜೀರ್ಣ ಆಗ್ಬಿಟ್ಟು ಡೈಜೆಷನ್ ಆಗ್ಬಿಟ್ಟು ಅದು ರಕ್ತಕ್ಕೆ ಸೇರಿ ಮತ್ತೆ ಎಲ್ಲಾ ಕಡೆ ತಿರುಗಾಡಿ ಲಾಸ್ಟ್ ಎಲ್ಲಿ ಬಂದು ಸೇರುವಂತದ್ದು ಎಲ್ಲಾ ಮೆಡಿಸಿನ್ಗೂ ಅಷ್ಟೇ ಡ್ರಗ್ ಕಾನ್ಸಂಟ್ರೇಷನ್ ರೀಚ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ ಮೆಡಿಸಿನ್ ಸೇರಿಸ್ತಕ್ಕಂಥ ಒಂದು ವಿಧಾನ, ಇದನ್ನೇ ರೀಜನಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇಂಟ್ರಾ ಆರ್ಟಿಕ್ಯುಲರ್ ಅಂದ್ರೆ ಜಾಯಿಂಟ್ ಅಂತ, ಇಂಟ್ರಾ ಅಂದ್ರೆ ಜಾಯಿಂಟ್ ಒಳಗಡೆ ಅಂತ. ಸೊ ಜಾಯಿಂಟ್ ಒಳಗಡೆ ಕೊಡ್ತಕ್ಕಂಥ ಇಂಜೆಕ್ಷನ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ, ಬೇರೆ ಬೇರೆ ಮೆಡಿಸಿನ್ಸ್ ಇದೆ. ಸೊ ಯಾವ ಇಂಡಿಕೇಶನ್ ಯಾವ ಕಾರಣದಿಂದ ಬಂದಿದೆ ಏನು ಇದ್ರ ಪ್ರಕಾರ ನಾವು ಇಂಜೆಕ್ಷನ್ಸ್ ಕೊಡ್ತಕ್ಕಂಥದ್ದು ಅಷ್ಟೇ. ಸೊ ಇದು ತಪ್ಪು ಟ್ರೀಟ್ಮೆಂಟ್ ಅಲ್ಲ. ಸೊ ಅವಶ್ಯಕತೆ ಇದ್ದಾಗ ಮಾಡ್ಲೇಬೇಕಾಗುತ್ತೆ. ಸೊ ಈಗ ಇನ್ನೆಲ್ಲಸ್ ಯೂಸ್ ಮಾಡ್ತೀವಿ ಅಸ್ತಮಾ ಪೇಷಂಟ್ಗೆ. ಈಗ ಮತ್ತೆ ಅವ್ನು ಬದುಕಿರೋದು ಇಂಪಾರ್ಟೆಂಟ್ ತಾನೆ. ಈಗ ಅದು ಸ್ಟೀರಾಯ್ಡ್ ಅಥವಾ ಬೇರೆನಾ? ಅದು ಸ್ಟೀರಾಯ್ಡ್. ತುಂಬಾ ಇನ್ನೆಲ್ಲಸ್ ಅಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಬೀಟಾ ಆಗೋನಿಸ್ಟ್ ಇರ್ತವೆ. ಸೊ ಈ ತರ ಮೆಡಿಸಿನ್ಸ್ ನ ಅದು ಕೊಟ್ಟಾಗಲೇ ಅವ್ನು ಜೀವಂತವಾಗಿರ್ತಾನೆ. ಸೊ ಸ್ಟೀರಾಯ್ಡ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ತಗೊಂಡ್ರೆ, ಈಗ ನಮ್ಮ ಮನೆಯಲ್ಲೂ ತುಂಬಾ ಜನಕ್ಕೆ ಇತ್ತು ಅಸ್ತಮಾ. ಅವರೆಲ್ಲ ಯೂಸ್ ಮಾಡಿದಾರೆ. ಸೊ ಮೆಡಿಸಿನ್ ತಗೊಂಡಿದ್ರಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ, ಬಿಟ್ಟಾಗ ಸಮಸ್ಯೆ ಆಗ್ತಾ ಇತ್ತು. ಸರಿನಾ? ಸೊ ಇಲ್ಲಿ ಜೀವಂತವಾಗಿರೋದು ಇಂಪಾರ್ಟೆಂಟ್ ಅಲ್ವಾ? ಸೊ ನಾನು ಅವಲ್ಲೇ ಸ್ಟಾರ್ಟಿಂಗ್ ಅದಕ್ಕೆ ಹೇಳಿದ್ದು, ಯಾವುದೇ ಒಂದು ಮೆಡಿಸಿನ್ಗೆ ಡೋಸೇಜ್ ಅನ್ನೋದು ಇಂಪಾರ್ಟೆಂಟ್. ಸೊ ಯಾವಾಗ ಯಾರಿಗೆ ಎಲ್ಲಿ ಎಷ್ಟು ಹೆಂಗೆ ಕೊಡ್ಬೇಕು ಅಂತ ಒಬ್ಬ ಟ್ರೀಟ್ ಮಾಡಂತ ಡಾಕ್ಟರ್ ಗೊತ್ತಿದ್ರೆ ಯಾವ ರೀತಿಯಿಂದ ತೊಂದರೆ ಮಾಡೋದಿಲ್ಲ ಅದು. ಸೊ ಹಂಗೇನೆ ಸ್ಟೀರಾಯ್ಡ್ಸ್ ನ ತುಂಬಾ ಜನ ನೆಗೆಟಿವ್ ಆಗಿ ತಗೊಳ್ತಾ ಇದಾರೆ. ಸ್ಟೀರಾಯ್ಡ್ಸ್ ಎಲ್ಲೋ ಮೆಡಿಸಿನ್ಸ್ ರಾಂಗ್ ಮೆಡಿಸಿನ್ಸ್ ಅಲ್ಲ. ಹಂಗೆ ಅದು ರಾಂಗ್ ಮೆಡಿಸಿನ್ ಆಗಿದ್ರೆ, ಅದು ನಿಜವಾಗ್ಲೂ ಮನುಷ್ಯರಿಗೆ ತೊಂದರೆ ಆಗಿದ್ರೆ ಇವರು ಅಪ್ರೂವಲೇ ಕೊಡ್ತಾ ಇರ್ಲಿಲ್ಲ. ಹೈಯರ್ ಅಥಾರಿಟೀಸ್ ಎಲ್ಲ ಅಪ್ರೂವಲೇ ಕೊಡ್ತಾ ಇರ್ಲಿಲ್ಲ. ಆ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ಲಿಲ್ಲ, ಎಲ್ಲ ಕಡೆ ಅವೈಲಬಲ್ ಆಗ್ತಾ ಇರ್ಲಿಲ್ಲ. ಈ ತರ ನಾವು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಎಲ್ಲ ಅದನ್ನ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ.
ಸೊ ಇದ್ರ ಬಗ್ಗೆ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆಮೇಲೆ ಸುಮ್ನೆ ಆನ್ಲೈನ್ ಸರ್ಚ್ ಮಾಡ್ಬಿಡ್ತಾರೆ, ಏನೇನೋ ಅರ್ಥ ಮಾಡ್ಕೊಂತಾರೆ. ಅದು ತುಂಬಾ ರಾಂಗ್ ಮೆಥಡ್ ನನ್ನ ಪ್ರಕಾರ. ಈ ಗೂಗಲ್ ಅಲ್ಲಿ ಅಥವಾ ಯಾವ್ದಾದ್ರು ಆನ್ಲೈನ್ ಸರ್ಚ್ ಮಾಡಿ ಏನೇನೋ ಅವ್ರಿಗೆ ತಿಳಿದ ಅರ್ಥ ಮಾಡ್ಕೊಂಡು ಆತರ ಮಾಡೋದು ತುಂಬಾ ತಪ್ಪು. ಅವರು ಎಲ್ಲಾ ಪಾಸಿಬಿಲಿಟೀಸ್ ಹೇಳ್ತಿದ್ದಾರೆ. ಹೌದು, ಅದು ಓವರ್ ಆಲ್ ಎಕ್ಸ್ಟ್ರೀಮ್ ಹೇಳ್ತಾರೆ. ಹೌದು, ಓವರ್ ಆಲ್ ಆಗಿ ಹೇಳ್ತಾರೆ. ಮತ್ತೆ ಹಂಗ ಅನ್ಕೊಂಡ್ರೆ ಒಂದ್ ಮಶ್ರೂಮ್ ತಗೊಂಡಾಗ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮಶ್ರೂಮ್ ಕೆಟ್ಟದ, ತಿನ್ನೋದ್ ಬಿಡ್ಬೇಕಾ ನಾವು? ಕೆಟ್ಟದಲ್ಲ, ಅದು ಒಳ್ಳೇದೇ. ಕೆಲವೊಬ್ರು ಬಾಡಿಗೆ ಆಗಲ್ಲ. ಹಂಗಂತ ಹೇಳಿ ಅದನ್ನ ಜನರಲ್ ಅಪ್ಲೈ ಮಾಡಕ್ಕಾಗುತ್ತೆ ಅಥವಾ ಟೋಟಲಿ ಅದನ್ನ ಡಿಸ್ಕಾರ್ಡ್ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಹಂಗ ಅನ್ಕೊಂಡ್ರೆ ಪೆನ್ಸಿಲಿನ್ ಅವಾಗ ಕಂಡಿರ್ತಕ್ಕಂಥ ಆಂಟಿಬಯೋಟಿಕ್ ಎಷ್ಟೋ ಜನ ಪ್ರಾಣ ತೆಗೆದಿದೆ, ಎಷ್ಟೋ ಜನ ಪ್ರಾಣ ಉಳಿಸಿದೆ. ಮತ್ತೆ ಈಗ ಅದು ಬ್ಯಾಡ್ ಡ್ರಗ್, ಒಳ್ಳೆ ಡ್ರಗ್. ಸೊ ಅದು ಬಾಡಿಯಿಂದ ಬಾಡಿಗೆ ಡಿಫ್ರೆನ್ಸ್ ಇರುತ್ತೆ. ಆ ತರ ಜನರಲೈಸ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ. ತುಂಬಾ ನೆಸೆಸಿಟಿ ಬಂದಾಗ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಕೊಡ್ಬೇಕಾಗುತ್ತೆ. ಅದು ತಪ್ಪು ಮೆಥಡ್ ಏನಲ್ಲ. ಬಟ್ ನಾನು ಹೇಳ್ದಂಗೆ ಡೋಸೇಜು ಯಾರಿಗೆ ಯಾವಾಗ ಎಲ್ಲಿ ಎಷ್ಟು ಕೊಡ್ಬೇಕು ಅಂತ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟರ್ ಗೊತ್ತಿರ್ಬೇಕು. ಸೊ ಅದು ಗೊತ್ತಿಲ್ಲ ಅಂದಾಗ ತಪ್ಪಾಗುತ್ತೆ. ಅಥವಾ ಚೆನ್ನಾಗಿದೆಯಲ್ಲ ಅಂತ ಅಗಲೆಲ್ಲ ರಿಪೀಟೆಡ್ಲಿ ಮಾಡೋದು ತಪ್ಪಾಗುತ್ತೆ. ಹಂಗೆ ಸೊ ಪ್ರತಿಯೊಂದು ಅವಶ್ಯಕತೆಗೆ ತಕ್ಕಂತೆ ಯೂಸ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಸ್ಟೀರಾಯ್ಡ್ ಮೆಡಿಸಿನ್ಸ್ ಅಂತಂದ್ರೆ ಅದರಲ್ಲಿ ಮೀಥೈಲ್ ಪೆನಿಸಿಲಿನ್ ಅಂತ ಇದೆ, ಮತ್ತೆ ಟ್ರಾಮ್ಸಿಲಿನ್ ಅಸಿಟೋನೈಡ್ ಅಂತ ಇದೆ, ಆಮೇಲೆ ಟ್ರಾಮ್ಸಿಲಿನ್ ಹೆಕ್ಸಾ ಅಸಿಟೋನೈಡ್ ಅಂತ ಇದೆ. ಈ ತರ ಇವೆಲ್ಲವೂ ಏನಂತಂದ್ರೆ ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ ಕೊಡ್ತಕ್ಕಂಥ ಒಂದು ವಿಧಾನ. ಸೊ ಅವಶ್ಯಕತೆಗೆ ತಕ್ಕಂತೆ ಕೊಡ್ತಕ್ಕಂಥದ್ದು. ಸೊ ಅದೊಂದು. ಆಮೇಲೆ ಅದಲ್ದಿದ್ರೆ ಮೊಣಕಾಲಿಗೆ ಆಮೇಲೆ ಕೆಲವೊಂದು ಜಾಯಿಂಟ್ಸ್ಗೆ ಸೋಡಿಯಂ ಹೈಲುರಾನೇಟ್ ಅಂತ ಹೇಳಿ ಒಂದು ಇಂಜೆಕ್ಷನ್ ಇದೆ, ಅದನ್ನು ಕೊಡ್ಬೋದು. PRP ಅಂತ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳಿ. ಸೊ ನಮ್ದು ಬ್ಲಡ್ ನ ತಗೊಂಡು ಅದರಲ್ಲಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ್ ಮಾತ್ರ ಸಪರೇಟ್ ಮಾಡಿ ಮಿಷಿನ್ ಅಲ್ಲಿ ಸೆಂಟ್ರಿಫಿಕೇಶನ್ ಮಾಡಿ ಸಪರೇಟ್ ಮಾಡಿ ಅದನ್ನ ಸ್ಟೆರೈಲ್ ಕಂಡೀಷನ್ಸ್ ಅಲ್ಲಿ ಮತ್ತೆ ಜಾಯಿಂಟ್ ಗೆ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಮೆಥಡ್. ಅಥವಾ ಟೆಂಡನ್ಸ್ ಅಂದ್ರೆ ಮಸಲ್ದು ಬೋನಿಗೆ ಅಟ್ಯಾಚ್ ಆಗ್ತಕ್ಕಂಥ ಪಾಯಿಂಟ್ ನ ಟೆಂಡನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದೆ. ಈಗ ಒಂದು ವೈರ್ ತಗೊಂಡು ಡೈರೆಕ್ಟ್ ನಾವು ಪ್ಲಗ್ ಅಲ್ಲಿ ಸಿಕ್ಸೋ ಬರಲು ಅದನ್ನ ಮಾಡಿಫೈ ಮಾಡ್ಕೊಂಡಿರ್ತೀವಿ ಪ್ಲಗ್ ತರ. ಅಂದ್ರೆ ಪ್ಲಗ್ ನ ಆಪರೇಟಿಂಗ್ ಈಸಿ ಆಗ್ಲಿ ಅಂತ. ಸೇಮ್ ಹಂಗೆ ನೇಚರ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಮಸಲ್ ಬೋನಿಗೆ ಅಂಟ್ಕೊಳ್ಳೋ ಜಾಗ ಹತ್ರ ಬಂದಾಗ ಅದು ವೈಟ್ ಟಿಶ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಟೆಂಡನ್ ಅಂತ ಹೇಳ್ತೀವಿ. ಅಂದ್ರೆ ಮಸಲ್ ಒಂದು ಪಾರ್ಟ್. ಸೊ ಲೋಡ್ ಜಾಸ್ತಿ ಬಿದ್ದಾಗ ಅದು ಕೂಡ ಹಳೇದಾಗ್ತಾ ಹೋಗುತ್ತೆ ಅಥವಾ ಬಾತ್ಕೊಳ್ತಾ ಹೋಗುತ್ತೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಕೂಡ ಈ PRP ಇಂಜೆಕ್ಷನ್, ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಎಲ್ಲ ಬಳಸ್ತೀವಿ. ಅಂದ್ರೆ ಈ ಇಂಜೆಕ್ಷನ್ ಮೆಥಡ್ಸ್ ಅನ್ನೋಂಥದ್ದು ತಪ್ಪು ಮೆಥಡ್ ಅಲ್ಲ. ಆಮೇಲೆ ತುಂಬಾ ವರ್ಷಗಳಿಂದ ನಡೆದಿರ್ತಕ್ಕಂಥ ಮೆಥಡ್. ಸೊ ಸೇಮ್ ನಾನೀಗ ಹೇಳ್ದಲ್ಲ, ಸೊ ಡೋಸೇಜ್, ಇಂಡಿಕೇಶನ್, ಕಾಂಟ್ರಾ ಇಂಡಿಕೇಶನ್, ಎಲ್ಲಿ ಕೊಡ್ಬೇಕು ಎಲ್ಲಿ ಕೊಡಬಾರ್ದು ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದ್ರ ಬಗ್ಗೆ ತುಂಬಾ ಜನ ತಪ್ಪು ಕಲ್ಪನೆ ಇದೆ. ತಗೋಬಾರ್ದು, ಒಂದ್ಸರಿ ತಗೊಂಡ್ಬಿಟ್ರೆ ಆಗ್ಲಲ್ಲಿ ತಗೋಬೇಕು, ಅದು ತಪ್ಪು ಕಲ್ಪನೆ. ಆಮೇಲೆ ಬಹಳ ಜನ ಕೇಳ್ತಾರೆ, ಒಂದ್ ಪ್ರಶ್ನೆ ಕೇಳ್ತಾರೆ ಪೇಷಂಟ್, ಸರ್ ಈಗ ಇಂಜೆಕ್ಷನ್ ತಗೊಂಡ್ರೆ ಜೀವನದಲ್ಲಿ ಮತ್ತೆ ಬರಲ್ವಾ ಅಂತಂದು. ನೀವ್ ಹೇಳ್ರಿ, ಜೀವನದಲ್ಲಿ ಯಾವ್ದಾದ್ರು ಒಂದ್ ಮೆಡಿಸಿನ್ ಜೀವನ ಪರ್ಯಂತ ವರ್ಕ್ ಆಗುತ್ತಾ? ಇಲ್ಲ, ಆಗಲ್ಲ ತಾನೆ. ಈಗ ಜ್ವರಕ್ಕೆ ಟ್ರೀಟ್ಮೆಂಟ್ ತಗೊಳ್ತೀರಿ, ಈಗ ಪ್ಯಾರಾಸಿಟಮಾಲ್ ಮಾತ್ರ ತಗೊಂಡಿದ್ರಿ, ಅದ್ ಜೀವನ ಪರ್ಯಂತ ವರ್ಕ್ ಆಗ್ತಿರುತ್ತಾ? ಇಲ್ಲ. ಹೋಗ್ಲಿ, ಇನ್ನೊಂದ್ಸರಿ ಫೀವರ್ ಬರೋವರೆಗೂ ವರ್ಕ್ ಆಗ್ತಿರುತ್ತಾ? ಇಲ್ಲ ಅಲ್ಲ. ಈಗ ಬಂದಿರೋ ಎಪಿಸೋಡ್ ನ ಕಡಿಮೆ ಮಾಡೋದು, ಹೌದಾ? ಸೊ ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ತಾನೆ ಇನ್ನೊಂದ್ಸರಿ ಜ್ವರ ಬರೋದ್ನ ಇದಕ್ಕೆ ತಡೆಗಟ್ಟಬೇಕು ಅಂತ. ಮತ್ತೆ ಇಂಜೆಕ್ಷನ್ ಯಾಕೆ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಹಂಗೆ ಒಬ್ಬ ಮನುಷ್ಯನಿಗೆ ಯಾವ್ದೋ ಒಂದ್ ಜಾಯಿಂಟ್ಗೆ ಅಥವಾ ಎಲ್ಲಾ ಜಾಯಿಂಟ್ಗಳು ಇಂಜೆಕ್ಷನ್ಗಳು ತಗೊಂಡ್ಬಿಟ್ಟು ಬೇಕಾದ್ರೆ ಜೋಗ ಜಲಪಾತ ಮೇಲ್ಗಡೆ ಕೆಳಗಡೆ ದುಂಕ್ಬೋದು, ಏನಾಗಲ್ಲ ಅನ್ನಂಗಿದೆ. ಹಂಗೆ ಸಾಧ್ಯ ಇದೆ? ಹಂಗಿಲ್ಲ. ಸೊ ಈಗಿರೋ ಸಮಸ್ಯೆನ ಸರಿ ಮಾಡೋದಕ್ಕೆ ಮೆಡಿಸಿನ್ ವರ್ಕ್ ಆಗುತ್ತೆ. ಅದು ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಆಪರೇಷನ್ ಆಗಿರ್ಬೋದು, ಸರಿನಾ? ಸೊ ಹಂಗಂತೇಳಿ ಲೈಫ್ ಲಾಂಗ್ ನನಗೆ ಬರೋದಿಲ್ಲ ಅಂತ ಅನ್ಕೊಂಡ್ರೆ ತಪ್ಪು ಕಲ್ಪನೆ ಆಗುತ್ತೆ. ಹಂಗಾಗಿ ಡಾಕ್ಟರ್ ನೀವು ಪ್ರಶ್ನೆನೂ ಮಾಡಂಗಿಲ್ಲ. ಸೊ ಯಾವಾಗ ಕೊಟ್ಟಿದ್ರೆ ಇಂಜೆಕ್ಷನ್ ಮತ್ತೆ ಬಂದ್ಬಿಡ್ತು ನೋವು ಅಂತಂದ್ರೆ ಮತ್ತೆ ಬೇಸಿಕಲಿ ಪ್ರಾಬ್ಲಮ್ ನಿಮ್ಮಲ್ಲಿ. ಸೊ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಈಗ ನೀವು 100 kg ಇದ್ದು ಪ್ರಾಬ್ಲಮ್ ಬರಬಾರ್ದು ಅಂತ ಅನ್ಕೊಂಡ್ರೆ ಹೆಂಗಾಗುತ್ತೆ ಅಲ್ವಾ? ಸೊ ಅಥವಾ ಬೆಳಗಿನ ರಾತ್ರಿ ಮೆಟ್ಲತ್ತ ಇಳಿಯುವಂತ ಕೆಲಸ ಮಾಡಿ ಪ್ರಾಬ್ಲಮ್ ಬರಬಾರ್ದು ಅಂತ ಅನ್ಕೊಂಡ್ರೆ ಹೆಂಗಾಗುತ್ತೆ ಅಲ್ವಾ? ಸೊ ಮೇಂಟೆನೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಮೇಂಟೆನೆನ್ಸ್ ಅನ್ನೋದು ಪ್ರತಿಯೊಂದು ವಿಷಯಕ್ಕೂ ಇಂಪಾರ್ಟೆಂಟ್. ನಾವೊಂದ್ ವೆಹಿಕಲ್ ತಂದ್ರು ಅದನ್ನ ಹೊರಸ್ಬೇಕು, ತೊಳಿತಾ ಇರ್ಬೇಕು, ಸರ್ವಿಸ್ ಮಾಡಿಸ್ತಾ ಇರ್ಬೇಕು, ಪೆಟ್ರೋಲ್ ಹಾಕ್ತಾ ಇರ್ಬೇಕು, ಹಿಂಗೆಲ್ಲ ಮಾಡ್ತಾ ಇರ್ಬೇಕು. ಮೊಬೈಲ್ ಕೂಡ ಅಷ್ಟೇ ಮೇಂಟೈನ್ ಮಾಡ್ಲೇಬೇಕು, ಚಾರ್ಜಿಂಗ್ ಮಾಡ್ತಾ ಇರ್ಬೇಕು, ಎಲ್ಲ ಮಾಡ್ತಾ ಇರ್ಬೇಕು. ಸೊ ಇವನ್ ನಾವು ಇದು ಮನೆ ಕಟ್ಟಿದ್ರು ಕೂಡ ಕಸ ಹೊಡಿಯೋಕೆ, ನೆಲ ಒರೆಸ್ಬೇಕು, ಅವಾಗ ಪೇಂಟ್ ಹೊಡಿಸ್ತಾ ಇರ್ಬೇಕು, ಇದೆಲ್ಲ ಮಾಡ್ಲಿದ್ರೆ ಮೇಂಟೈನ್ ಆಗಲ್ಲ. ಸೇಮ್ ಹಂಗೆ ಬಾಡಿ ಕೂಡ. ಸೊ ನಾವ್ ಎಷ್ಟು ಕರೆಕ್ಟ್ ಆಗಿ ಇಟ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಹಂಗೆ. ಸೊ ಇದನ್ನ ಬಹಳ ಜನ ಕೇಳಿದಾರೆ. ಸೊ ಒಂದ್ಸರಿ ನೀರ್ ತೆಗೆದ್ರೆ ಅಗಲಲ್ಲಿ ತೆಗಿಸ್ಬೇಕಾಗತ್ತೆ, ತಪ್ಪು ಕಲ್ಪನೆ. ನೀರ್ ತೆಗೆದ್ರಿಂದ ಇನ್ನೊಂದ್ಸರಿ ಬರುತ್ತೆ ಅನ್ನೋ ಸುಳ್ಳು. ಸರಿ, ನಾವು ತೆಗಿತೋ ಬಿಡ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಸಮಸ್ಯೆ ಇದೆಯಾ, ತೆಗಿತಾ ಇದೀವಿ, ಇಲ್ಲಾಂದ್ರೆ ಇಲ್ಲ, ಹಂಗೆ. ಸೊ ಈಗ ತೆಗೆದ್ರಿಂದ ಇನ್ನೊಂದ್ಸರಿ ಬರುತ್ತೆ ಅಥವಾ ಬರಲ್ಲ ಅನ್ನೋದು ಸುಳ್ಳು. ಸರಿನಾ? ಅದು ಇಂಡಿಪೆಂಡೆಂಟ್ ಆಫ್ ದಟ್ ಇದು. ಸೊ ಅದೇ ತರನೇ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಲೈಫ್ ಲಾಂಗ್ ಪ್ರಾಬ್ಲಮ್ ಬರಲ್ಲ ಅನ್ನೋದು ಸುಳ್ಳು. ಸರಿನಾ? ಸೊ ಈಗ ನನ್ನ ಹತ್ರ ಒಂದು 8-9 ವರ್ಷ ಕೆಳಗಡೆ ಇಂಜೆಕ್ಷನ್ ತಗೊಂಡ್ರು ಇದಾರೆ, ಪೇನೇ ಬಂದಿಲ್ಲ. ಮತ್ತೆ ಹಂಗಂದ್ರೆ 8-9 ವರ್ಷ ಮೆಡಿಸಿನ್ ವರ್ಕ್ ಆಯ್ತಾ? ಇಲ್ಲ. ಅವಾಗ ಬಂದ್ರು ಸರಿ ಆಯ್ತು, ಇನ್ನೊಂದ್ಸರಿ ಬಂದಿಲ್ಲ ಅಷ್ಟೇ. ಸೊ ಇನ್ನೊಂದ್ಸರಿ ಬರ್ಬೋದು, ಯಾವಾಗ ಬರುತ್ತೆ ಅಂತ ಹೆಂಗ್ ಹೇಳ್ತೀರಾ ಅಲ್ವಾ? ಸೊ ಈ ತರ. ಸೊ ಇದು ಇಂಜೆಕ್ಷನ್ಗಳ ಬಗ್ಗೆ ಮಾಹಿತಿ. ಅದೇ ತರನೇ ಮೊಣಕಾಲು ಒಂದೇ ಅಲ್ಲ, ತುಂಬಾ ಟೆಂಡನ್ಸ್ಗೆ, ಮಸಲ್ಸ್ಗೆ, ಆಮೇಲೆ ಇದು ಲಿಗಮೆಂಟ್ಸ್ಗೆ,
ಈ ತರ ತುಂಬಾ ಕಡೆ ಕೊಡುವಂತ ಒಂದು ಟ್ರೀಟ್ಮೆಂಟ್ ಇದೆ. Okay. ಸೊ ಈವನ್ ನಾವು ಆರ್ಥೋಪೆಡಿಷನ್ಸ್ ಒಂದೇ ಅಲ್ಲ, ತುಂಬಾ ಜನ ಆತರ ಇಂಜೆಕ್ಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. Okay. ಸೊ ಈವನ್ ಇವರು ಡರ್ಮಟಾಲಜಿಸ್ಟ್ ಯೂಸ್ ಮಾಡ್ತಾರೆ PRP ಇಂಜೆಕ್ಷನ್ಗಳು. ಆಮೇಲೆ ಇವರು ಪೇನ್ ಕ್ಲಿನಿಕ್ ಅಂತೇಳಿ ಸಪರೇಟ್ ಅನಸ್ತೇಷಿಯಾ ಡಾಕ್ಟರ್ಗಳು ಸ್ಪೆಷಲೈಸೇಷನ್ ಮಾಡ್ಕೊಂಡಿರ್ತಾರೆ. ಸೊ ಅವರು ಕೆಲವೊಂದು ನರ್ವ್ ರೂಟ್ ಬ್ಲಾಕ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಅಂದ್ರೆ ಈಗ ಕೆಲವೊಂದು ಸಮಸ್ಯೆಗಳು ಯಾವ ತರ ಟ್ರೀಟ್ಮೆಂಟ್ ಕೊಟ್ಟರು ವರ್ಕ್ ಆಗಲ್ಲ. ಸೊ ಅಂದಾಗೆ ರೂಟ್ ಬ್ಲಾಕ್ ಅಂತ ನರ್ವ್ಸ್ ಬ್ಲಾಕ್ ಮಾಡ್ತಾರೆ, ಅಂದ್ರೆ ಪೇನ್ ಅನ್ನೋ ಸೆನ್ಸೇಷನ್ ನ ಹೋಗೋ ತರ ಮಾಡುವಂತ ಕೆಲವೊಂದು ಟೆಕ್ನಿಕ್ಸ್. Okay. ಸೊ ಈ ತರ ಕೂಡ ಇದೆ. ಇವನ್ನ ಇಂಜೆಕ್ಷನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಬರೋದು ಸರ್ಜಿಕಲ್ ಟೆಕ್ನಿಕ್ಸ್. ಸರ್ಜಿಕಲ್ ಅದನ್ನು ಹಂಗೇನೆ. ಸೊ ಪ್ರತಿಯೊಂದು ಸರ್ಜರಿಗೂ ಇಂಡಿಕೇಶನ್ ಕಾಂಟ್ರಾ ಇಂಡಿಕೇಶನ್ ಇರುತ್ತೆ. ಇಂಡಿಕೇಶನ್ ಅಂದ್ರೆ ಯಾವಾಗ ಮಾಡ್ಬೇಕು ಅಂತ, ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಯಾವಾಗ ಮಾಡಬಾರ್ದು ಅಂತ. ಸರಿನಾ? ಅದೇ ತರನೇ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ. ಅಂದ್ರೆ ಏನ್ ಬೆನಿಫಿಟ್ ಆಗುತ್ತೆ, ಏನ್ ತೊಂದರೆ ಆಗುತ್ತೆ, ಹಂಗೆ. ಸೊ ಪ್ರತಿಯೊಂದು ಕೆಲಸಕ್ಕೂ ಇರುತ್ತೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಸೇಮ್ ಅದೇ ತರನೇ ಸರ್ಜರೀಸ್ ಇರುತ್ತೆ ಹಂಗೆ. ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಸರ್ಜರೀಸ್ ಬಗ್ಗೆ ಜನಗಳ ಒಪಿನಿಯನ್ ಹೆಂಗಿರುತ್ತೆ, ಆಮೇಲೆ ಹೆದರ್ತಾರ ಏನು. ಸೊ ಅದು ಯಾವಾಗ್ಲೂ ಭಯ ಪಡುವಂತ ವಿಷಯನೇ, ಜನಗಳು ಯಾವಾಗ್ಲೂ ಭಯ ಪಡುವಂತ ವಿಷಯನೇ. ಏನಕ್ಕೆ ಅಂತಂದ್ರೆ ಅನಸ್ತೇಷಿಯಾ ಕೊಡ್ಬೇಕು, ಏನೋ ರಿಯಾಕ್ಷನ್ಸ್ ಆದ್ರೆ ಹಿಂಗೆ, ಆಮೇಲೆ ನಮ್ಗೆ ಸರ್ಜರಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ರಾಡ್ ಹಾಕ್ಬಿಟ್ರೆ, ಮೂಳೆಗೆ ರಾಡ್ ಹಾಕ್ಬಿಟ್ರೆ ನಾವು ನಡಿಯಕ್ ಬರೋದಿಲ್ವಾ. ಸೊ ಇದು ಕೂಡ ಬಹಳ ಜನ ಎಸ್ಪೆಷಲಿ ಹಳ್ಳಿಗಳಲ್ಲಿ ಅಥವಾ ವಿದ್ಯೆ ಕಡಿಮೆ ಇರ್ತಕ್ಕಂಥ ಜನಗಳೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ರಾಡ್ ಅಂತಂದ್ರೆ ಇಂಪ್ಲಾಂಟ್. ಅದು ಇಂಪ್ಲಾಂಟ್ ಗಳಲ್ಲಿ ಬೇರೆ 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 ವೆರೈಟಿ ಇದಾವೆ. ಸೊ ಇಂಪ್ಲಾಂಟ್ ಹಾಕುವಂಥದ್ದು ಬೋನ್ ನ ಮೊದ್ಲಿನ ಸ್ಥಿತಿಗೆ ತರೋದಕ್ಕೆ, ಮನುಷ್ಯ ಮೊದ್ಲಿನ ತರ ಆಗೋದಕ್ಕೆ. ಸೊ ನಡಿದಿಲ್ಲಂಗಿದ್ದು ಬೆಡ್ ಮೇಲೆ ಮಲಗಿಸಿರೋದಕ್ಕಲ್ಲ. ಸೊ ಈಗ ಇದನ್ನ ಈಗ ಯಾರಾದ್ರೂ ಆಪರೇಷನ್ ಮಾಡಿ ಹಿಂಗ್ ರಾಡ್ ಹಾಕ್ಬೇಕಂತ, ಸರ್ ಪ್ಲೀಸ್ ಸರ್ ಬೇಡ ಸರ್ ರಾಡ್ ಹಾಕ್ಬೇಡಿ ಸರ್, ನನ್ ಜೀವನ ಇದೆ ಸರ್ ಬಾಳ ಇದೆ ಸರ್ ಅಂತ ಕೇಳ್ಕೊಳ್ಳೋದು ಕೇಳಿದೆ. ಸೊ ಅದು ಆಪರೇಷನ್ ಮಾಡಿದ್ರೆ ಅವ್ರು ಬೆಡ್ ಮೇಲೆ ಮಲಗಿರ್ಬೇಕೇನೋ ಅಂತ ಅವ್ರು ಅನ್ಕೊಳ್ತಾರೆ. ನಿಜ ಹೇಳ್ಬೇಕಂದ್ರೆ ಆಪರೇಷನ್ ಮಾಡೋದು ಸಮಸ್ಯೆ ಸರಿ ಮಾಡೋದಕ್ಕೆ, ಮನುಷ್ಯ ಮೊದ್ಲಿನ ತರ ಆಗೋದಕ್ಕೆ. ಅಷ್ಟು ಬಿಟ್ರೆ ಬೆಡ್ ಮೇಲೆ ಮಲಗಿರೋದಕ್ಕೋ ಅಥವಾ ಇದ್ ಮಾಡೋದಕ್ಕಲ್ಲ, ಬೇಗ ಸರಿ ಮಾಡೋದಕ್ಕೆ. ಅಥವಾ ಅದೊಂದೇ ಆಪ್ಷನ್ ಆಗಿರುತ್ತೆ ಕೆಲವೊಂದ್ ಕಡೆ. ಈಗ ಒಂದು ಸಿಸೇರಿಯನ್ ಆಪರೇಷನ್ ಮಾಡ್ಬೇಕು, ಮಗು ಹೊರಗೆ ಬರ್ತಾ ಇಲ್ಲ, ಏನ್ ಮಾಡ್ತೀರ ಅವಾಗ? ಈಗ ನನಗೆ ಆಪರೇಷನ್ ಬೇಡ, ಇಷ್ಟ ಇಲ್ಲ ಅಂತ ಅನ್ಕೊಂಡ್ರೆ ಮಗು ಸಾಯ್ಬೇಕಾಗತ್ತೆ ಅಥವಾ ತಾಯಿ ಸಾಯ್ಬೇಕು, ಅದು ಇಬ್ರು ಸಾಯ್ಬೇಕಾಗತ್ತೆ. ಇದೊಂದು ಅವಶ್ಯಕತೆ ಅಲ್ವಾ? ಸೇಮ್ ಹಂಗೇನೆ. ಸೊ ಬರೀ ಸಿಸೇರಿಯನ್ ಒಂದೇ ಆಪರೇಷನ್, ಬೇರೆ ಯಾವ್ದು ಇಲ್ವಾ ಆಪರೇಷನ್ಗಳು? ಈ ಕ್ಯಾನ್ಸರ್ಗಳಿದೆ, ಮತ್ತೆ ಅವ್ನ ಹಂಗೆ ಬಿಟ್ಬಿಡೋದು. ಕ್ಯಾನ್ಸರ್ ಬಂದಿದೆ ಮಾಡ್ಲೇಬೇಕಲ್ವಾ? ಮುರಿದು ಬಿಟ್ಟಿದೆ ದೊಡ್ಡ ಮೂಳೆ, ಯಾವ ರೀತಿಯಿಂದನೂ ಕೂಡ್ಕೊಳ್ಳೋದಿಲ್ಲ, ಮತ್ತೆ ಹೆಂಗ್ ಮಾಡ್ಬೇಕು? ಆಪರೇಷನ್ ಮಾಡ್ಲೇಬೇಕು. ಹಂಗೆ ಸೊ ಆತರ ಆಪರೇಷನ್ ಅನ್ನೋದು ನೆಸೆಸಿಟಿ, ಎಷ್ಟೊಂದ್ಸರಿ ನೆಸೆಸಿಟಿ. ಸೊ ಬಹಳಷ್ಟು ಜನಕ್ಕೆ ಭಯಗಳಿದೆ ಇದ್ರ ಬಗ್ಗೆ, ಏನೇನೋ ತಪ್ಪ ಕಲ್ಪನೆಗಳಿದೆ. ಸೊ ಹಂಗಾಗಿ ಆಪರೇಷನ್ ಅಂತ ತಕ್ಷಣ ಓಡೋಗ್ಬಿಡ್ತಾರೆ. ಹಿಂಗೂ ಇದಾರೆ. ಸೊ ಸುಮಾರು ಕಡೆ ತಿರ್ಗಾಡ್ತಿರ್ತಾರೆ, ಸಮಸ್ಯೆ ವಾಸಿ ಆಗೋದಿಲ್ಲ, ಹಿಂಗೂ ಅನುಭವಿಸ್ತಾರಿದ್ದಾರೆ. ಬಟ್ ಅದು ಬಹಳ ತಪ್ಪು ಕಲ್ಪನೆ. ಯಾವ್ದೇ ಒಬ್ಬ ಡಾಕ್ಟ್ರು ಪೇಷಂಟ್ ತನ್ನ ಹತ್ರ ಬಂದಿರ್ತಕ್ಕಂಥ ಪೇಷಂಟ್ ಚೆನ್ನಾಗ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ, ಬಿಟ್ರೆ ಕೆಟ್ಟೋಗ್ಬೇಕಂತ ಯಾರು ಯೋಚನೆ ಮಾಡೋದಿಲ್ಲ. ಸೊ ಹಂಗಾಗಿ ಆಪರೇಷನ್ಸ್ ಅನ್ನೋದು ಒಂದು ನೆಸೆಸಿಟಿ. ಅದು ಇವಾಗ ಜಾಯಿಂಟ್ ಹಾಕಿಸ್ಕೊಂತಾರಲ್ಲ, ಏನಾದ್ರು ಇಂಪ್ಲಾಂಟೇಶನ್ ಏನೋ ಹೇಳ್ತಿರಲ್ಲ, ಸೊ ಅದು ಹಾಕಿಸ್ಕೊಂಡ್ಮೇಲೆ ಎಷ್ಟು ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಬೆಸ್ಟ್ ಇದು ರಿಸಲ್ಟ್ ಎಲ್ಲಿವರೆಗೂ ಇರುತ್ತೆ? ನೋಡಿ, ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸಮಸ್ಯೆಗೆ ತಕ್ಕಂತೆ ಪರಿಹಾರಗಳು ಬರ್ತಾ ಹೋಯ್ತು. ಈಗ ಅವಶ್ಯಕತೆಗಳನ್ನ ಆತರ ಬರ್ತಾ ಹೋಯ್ತು. ಈಗ ಹಳೆ ಕಾಲದಲ್ಲಿ ಲಿಫ್ಟ್ ಇರ್ಲಿಲ್ಲ, ಈಗ ಲಿಫ್ಟ್ಗಳು ಬಂತು. ಏನಕ್ಕೆ ಅಂತಂದ್ರೆ ಸಿಟಿಗಳು ದೊಡ್ಡದಾಗ್ತಾ ಬಂತು, ಜಾಗಗಳು ಕಡಿಮೆ ಆಗ್ತಾ ಬಂತು, ಸಣ್ಣ ಸಣ್ಣ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕಾಯ್ತು. ಸೊ ಮೇಲೆತ್ತದ ಇಳಿಯೋದು ಮನುಷ್ಯನಿಗೆ ಕಷ್ಟ ಆಗ್ತಾ ಹೋಯ್ತು. ಸೊ ಅದಕ್ಕೆ ಒಂದು ಆಲ್ಟರ್ನೇಟ್ ನೋಡ್ಕೊಂಡ್ರು. ಸೊ ಲಿಫ್ಟ್ಗಳು ಬಂದು, ಎಸ್ಕಲೇಟರ್ಗಳು ಬಂದು, ಹಿಂಗೆಲ್ಲ ಬಂತು. ಸೊ ಹಂಗೇನೆ ಮನುಷ್ಯ ಹೆಂಗೆ ಈ ತರ ಡೆಲಿಕೇಟ್ ಲೈಫ್ ಸ್ಟೈಲ್ ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾನೋ ಹಂಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆತರ ಸಮಸ್ಯೆಗಳು ಜಾಸ್ತಿ ಆದಾಗ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡಿಡ್ಕೋಬೇಕಾಗುತ್ತೆ. ಸೊ ಆ ರೀತಿ ಬಂದಿದ್ದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್. ಸೊ ಮೇ ಬಿ ಕೆಲವು ವರ್ಷಗಳು ಕೆಳಗಡೆ ಅಷ್ಟೇ. ಸೊ ಮೇ ಬಿ ಅಂದ್ರೆ ತುಂಬಾ ಬಳಕೆಗೆ ಬಂದಿದ್ದು ಒಂದು 30-40 years ಇಂದಾನೆ. ಅದಕ್ಕಿಂತ ಮುಂಚೆ ಒಂದು 100 years ಬ್ಯಾಕ್ ಕಂಡಿಡಿದ್ರು, ಬಟ್ ಇನ್ನು ಅವಾಗ ಅಷ್ಟರ ಮಟ್ಟಿಗೆ ಬಳಕೆಗೆ ಬಂದಿರ್ಲಿಲ್ಲ. ಸೊ ಈಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಸಾಧ್ಯತೆ ಇದೆ? ಮೊಣಕಾಲು, ಹಿಪ್ ಜಾಯಿಂಟ್ ಮತ್ತೆ ಶೋಲ್ಡರ್ ಜಾಯಿಂಟ್, ಇಷ್ಟೇ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಪ್ಲೈ ಆಗೋದು ಈ 3 ಜಾಯಿಂಟ್ಸ್ ಮಾತ್ರ. ಬೇರೆ ಜಾಯಿಂಟ್ ಗಳಲ್ಲಿ ಇನ್ನೂ ಡೆವಲಪ್ ಮಾಡ್ತಾ ಇದಾರೆ, ಬಟ್ ಕಂಪ್ಲೀಟ್ಲಿ ಅಲ್ಲ. ಈಗ ಇಲ್ಲಿ ಎಲ್ಬೋ ಜಾಯಿಂಟ್ ಅಲ್ಲಿ ರೇಡಿಯಲ್ ಹೆಡ್ ಪ್ರಾಸೆಸಿಸ್ ಅಂತ ಬರುತ್ತೆ. ಅದರದ್ದು ಯೂಸೇಜ್ ತುಂಬಾ ಲಿಮಿಟೆಡ್ ಆಗಿದೆ, ಅಂದ್ರೆ ಎಲ್ಲರಲ್ಲೂ ಬೇಕಾಗಲ್ಲ. ಅದು ಕೆಲವೊಬ್ಬರಲ್ಲಿ ಯೂಸ್ ಮಾಡ್ತೀವಿ. ಕೈಗಳಿಗೆ ಕಂಪೇರ್ ಮಾಡಿದಾಗ ಕಾಲುಗಳು ಲೋಡ್ ಜಾಸ್ತಿ ತಗೊಳ್ಳೋದ್ರಿಂದ ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಕಾಲುಗಳಿಗೆ ಅವಶ್ಯಕತೆ ಬಂತು, ಹಿಪ್ ಜಾಯಿಂಟ್ ಮತ್ತೆ ನೀ ಜಾಯಿಂಟ್. ಜನರಲ್ ಆಗಿ ಹೇಳೋದಾದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದು 60-65 ವರ್ಷದವರೆಗೂ ಪೋಸ್ಟ್ಪೋನ್ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ, ಒಂದೇದು ಇಂಪ್ಲಾಂಟ್ ಮನುಷ್ಯ ಮಾಡಿದ್ದು, ದೇವ್ರು ಕೊಟ್ಟಿರೋದಲ್ಲ, ಮನುಷ್ಯ ಮಾಡಿದ್ದು. ಸೊ ಅದಕ್ಕೆ ವ್ಯಾಲಿಡಿಟಿ ಒಂದು 15-20 ವರ್ಷ ಆವರೇಜ್ ಆಗಿ ಹೇಳ್ಬೇಕಂದ್ರೆ. ಆವರೇಜ್ ಆಗಿ ಒಂದು 15 ವರ್ಷ ಅಂತ ಅನ್ಕೊಂಡ್ರೆ.
ಕೆಲವೊಬ್ರಲ್ಲಿ 10 ವರ್ಷನೂ ಬರ್ಬೋದು ತುಂಬಾ ವೇಟ್ ಇದ್ರೆ, 20 ವರ್ಷ ಬಂದಿರ್ಬೋದು ತುಂಬಾ ತೆಳ್ಳಗಿದ್ದು ಅಥವಾ ಕಡಿಮೆ ಯೂಸ್ ಮಾಡ್ಕೊಂಡಿದ್ರೆ ಹಂಗೆ. ಓಕೆ. ಸೊ ಇದೊಂಥರ ಹೆಂಗಂದ್ರೆ ಕಾರ್ಗಳಿಗೆ ಟೈರ್ಗಳು ಹಾಕ್ದಂಗೆ, ನೀವು ಕಡಿಮೆ ಓಡಿಸ್ತಾ ಇದ್ರಿಂದ ಬಹಳ ದಿನ ಬಾಳಿಕೆ ಬರುತ್ತೆ, ಜಾಸ್ತಿ ಓಡಿಸ್ತಾ ಇದ್ರಿಂದ ಬೇಗ ಸೌದೋಗುತ್ತೆ ಹಂಗೆ ಅಷ್ಟೇ. ಸೊ ಆತರ. ಸೊ 15 ವರ್ಷ ನಾನು ಆವರೇಜ್ ಅಂತ ಹೇಳ್ಬೋದು. ನಾವ್ ಇಟ್ಕೊಂಡಂಗೆ ಅದು. ಸೊ ಚೆನ್ನಾಗಿ ಇಟ್ಕೊಂಡಾಗ ಬಹಳ ದಿನ ಬರುತ್ತೆ. ಸೊ ತುಂಬಾ ವೆಯ್ಟ್ ಆಗಿ ಅಥವಾ ತುಂಬಾ ಯೂಸೇಜ್ ಮಾಡ್ತಿದ್ರೆ ಬೇಗ ಹೋಗ್ಬಿಡುತ್ತೆ ಹಂಗೆ. ಸೊ ಇವ್ ಬಿಟ್ರೆ ಇನ್ನು ಉಳಿದಿರೋ ಜಾಯಿಂಟ್ ಗಳಲ್ಲೆಲ್ಲ ಫ್ಯೂಷನ್ ಅಂತ ಮಾಡ್ತೀವಿ, ಜಾಯಿಂಟ್ ಅಂಟಿಸ್ಬಿಡೋದು, ಆರ್ಥೋಡಿಸಿಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಂದ್ರೆ ಈಗ ಎಕ್ಸಾಂಪಲ್ ಆಂಕಲ್ ಜಾಯಿಂಟ್ ಅಂತ ಅನ್ಕೊಳ್ಳಿ. ಆಂಕಲ್ ಜಾಯಿಂಟ್ ಅಲ್ಲಿ ಸೊ ಈ ತರ ಮೂವ್ಮೆಂಟ್ಸ್ ಆಗುತ್ತೆ ಆಂಕಲ್ ಜಾಯಿಂಟ್. ಸೊ ಅಲ್ಲಿ ಆ ಮೂವ್ಮೆಂಟ್ ಹೋಗ್ಬಿಡುತ್ತೆ ಫ್ಯೂಸ್ ಮಾಡೋದ್ರಿಂದ, ಬಟ್ ಪೇನ್ ಇರೋದಿಲ್ಲ. ಸೊ ಈಗ ಯಾಕೆ ಅಂತಂದ್ರೆ ಆ ಜಾಯಿಂಟ್ ಇನ್ನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಷ್ಟು ಮಟ್ಟಿಗೆ ಡೆವಲಪ್ ಆಗಿಲ್ಲ, ಇನ್ನು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದೆ. ಬಟ್ ಇಲ್ಲಿವರೆಗೂ ಕೂಡ ಅದು ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಸೊ ಅದಕ್ಕೆ ಅದನ್ನ ಜಸ್ಟ್ ಫ್ಯೂಸ್ ಮಾಡ್ತೀವಿ, ಸೊ ದಟ್ ಜಾಯಿಂಟ್ ಮೂವ್ಮೆಂಟ್ ಆಗಲ್ಲ, ಪೇನ್ ಇರೋದಿಲ್ಲ. ಆತರ ಸ್ವಲ್ಪ ನಡಿಗೆಯಲ್ಲಿ ವ್ಯತ್ಯಾಸ ಇರುತ್ತೆ, ಬಟ್ ಪೇಷಂಟ್ ನಡಿಯಕ್ ಆಗುತ್ತೆ ಹಂಗೆ. ಸೊ ಈ ತರ ಕೆಲವೊಂದು ಜಾಯಿಂಟ್ಸ್ ನ ಫ್ಯೂಸ್ ಮಾಡ್ತಕ್ಕಂಥದ್ದು ಹಿಂಗೆ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ವ್ಯಾಲಿಡಿಟಿ ಜನರಲಿ ಆವರೇಜ್ ಒಂದು 15ರಿಂದ 20 ವರ್ಷ ಆತರ. ಇವಾಗ ಮಾಡರ್ನ್ ಲೈಫ್ ಸ್ಟೈಲ್ ಇಂದಾನೆ ತುಂಬಾ ಬರ್ತದೆ ಅಂತ ಮಾತಾಡ್ತಾನೆ ಇದ್ದೇವೆ ಇಬ್ರು. ಸೊ ಈ ಒಂದು ನಾನು ಕೇಳಿದೆ, ಇವಾಗ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ತುಂಬಾ ಯಾಕೆ ಬೇಗ ಬರ್ತದೆ ಅಂದ್ರೆ ಮೇನ್ ಅಡ್ಗೆ ಮನೆ ಚೇಂಜ್ ಆಯ್ತು, ಕುತ್ಕೊಂಡ್ ಮಾಡ್ತಾ ಇಲ್ಲ ನಿಂತ್ಕೊಂಡ್ ಮಾಡ್ತಾ ಇದಾರೆ ಅಂತ. ನನ್ಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಒಂದ್ಸರಿ ಐರ್ಲೆಂಡ್ ಮೂವ್ ಆದ್ಮೇಲೆ ಅಲ್ಲಿ ತನಕ ನನ್ಗಿರ್ಲಿಲ್ಲ, ಬರ್ತಾ ಇತ್ತು ತುಂಬಾ ರೇರ್ಲಿ, ಲೈಕ್ ಕೇರ ಮಾಡುವಾಗ ಒಂದು 3 hours ಕುತ್ಕೊಂಡು ಎಲ್ಲ ರಿಲೇಟಿವ್ಸ್ ಆಟಾಡ್ತಾ ಇದೀವಿ ಅಂದ್ರೆ ಅವಾಗ ಒಂದ್ ಸ್ವಲ್ಪ ಅನ್ಸೋದು, ಆಮೇಲೆ ಹೋಗ್ಬಿಡೋದು. ಅದ್ ಬಿಟ್ರೆ ಆಮೇಲೆ ನಂಗೆ ಬಂದಿದ್ದು ಸ್ಟೆಪ್ಸ್ ಹತ್ತೋದಕ್ಕೆ. ನಾನು ಯೂಶಲಿ ಸ್ಟೆಪ್ಸ್ ಹತ್ತೋದಿಲ್ಲ, ಅಂದ್ರೆ ಹತ್ತುತ್ತಾ ಇರ್ತೀವಿ, ರೇರಾಗಿ ಹತ್ತುತ್ತಾ ಇರ್ತೀವಿ. ಅಲ್ಲಿ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಕಂಟಿನ್ಯೂಸ್ ಹತ್ತೋದು ಇಳಿಯೋದು. ಇನ್ನೊಂದು ಅಡ್ಗೆ ಅಲ್ಲಿ ಯೂಶಲಿ ಮೇಡ್ಸ್ ಇರಲ್ಲ, ನಾವೇ ಮಾಡ್ಕೋಬೇಕೆಲ್ಲಾನು. ಇದು ಅಡ್ಗೆಯಿಂದ ಹಿಡ್ದು ಇದು ಪಾತ್ರೆ ತೊಳೆಯೋದು ಎಲ್ಲ ನಿಂತ್ಕೊಂಡೇ ಮಾಡೋದು, ಪ್ರತಿಯೊಂದು ಹಂಗೆ ಇದೆ, ಲೈಫ್ ಸ್ಟೈಲೇ ಹಂಗಿರೋದ್ರಿಂದ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ನನ್ಗೆ ಅದರಿಂದ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಸೊ ನಿಮ್ಗೆ ಅನ್ಸುತ್ತೆ ಟ್ರೂನಾ? ಅದು ಇರ್ಬೋದು. ಕರೆಕ್ಟ್, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಹೆಣ್ಮಕ್ಳಿಗೆ ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಅಂತ. ಸೊ ಒಂದೇದು, ಈಗ ನಾವು ಪ್ರಕೃತಿಗೆ ಎಷ್ಟು ದೂರ ಆಗ್ತೀವೋ ಅಷ್ಟು ಸಮಸ್ಯೆಗಳು ಬರುತ್ತೆ. ಈಗ ನೀವ್ ಹೇಳ್ರಿ, ಯಾವ್ದಾದ್ರು ಚರಂಡಿ ನೀರು, ಕೆರೆ ನೀರು ಕುಡಿದಿದ್ದಕ್ಕೆ, ಬಾವಿ ನೀರು ಕುಡಿದಿದ್ದಕ್ಕೆ ಯಾವ್ದಾದ್ರು ದನಗಳಿಗೆ, ನಾಯಿಗಳಿಗೆ ಯಾವ್ದು ಲೂಸ್ ಮೋಷನ್ ಆಗಿದೆ? ಹೊಟ್ಟೆ ನೋವು ಬಂದಿದ್ಯಾ? ನೆಗಡಿ ಆಗಿದ್ಯಾ? ಮಳೆಯಲ್ಲಿ ನಿಂತಿದ್ದಕ್ಕೆ ಯಾವ್ದು ನೆಗಡಿ ಆಗಿದ್ಯಾ? ಇಲ್ಲ ತಾನೆ. ಬಿಸಿಲಲ್ಲಿ ಇದಕ್ಕೆ ಯಾರು ಕರಗಾಗಿದಾವ? ಇಲ್ಲ. ಸೊ ನಾವ್ ಎಷ್ಟು ಮಟ್ಟಿಗೆ ದೂರ ಆಗಿದ್ವಿ ಹೇಳ್ರಿ ನೋಡೋಣ, ಹೌದಾ? ಸೊ ಒಂದೇದು, ಫಸ್ಟ್ ಆಫ್ ಆಲ್ ನಾವು ಚಪ್ಪಲಿ ಹಾಕೊಂಡೇ ಹೊರ ಹೋಗ್ತಿವಿ, ಮನೆ ಒಳಗೂ ಚಪ್ಪಲಿ ಹಾಕೊಂಡು ಅಡ್ಡಾಡ್ತೀವಿ. ಎಷ್ಟು ಮಟ್ಟಿಗೆ ಕರೆಕ್ಟ್ ಅದು? ಈಗ ಆಕ್ಯುಪಂಕ್ಚರ್ ಬಗ್ಗೆ ನೀವು ಕೇಳಿದ್ರಿ. ಸೊ ಅದ್ರದ್ದು ಏನ್ ಹೇಳ್ರಿ, ಈ ತರ ಪಿನ್ಗಳು, ನೀಡಲ್ಸ್ ತಗೊಂಡು ಚುಚ್ಚಿ ಮಾಡ್ತಕ್ಕಂಥ ಟ್ರೀಟ್ಮೆಂಟ್. ಅದೇನಕ್ಕೆ? ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಹೌದಾ? ಸೊ ಈ ಸ್ಟಿಮ್ಯುಲೇಷನ್ ಅನ್ನೋಂಥದ್ದು ನ್ಯಾಚುರಲ್ ಆಗಿ ಆಗ್ತಾ ಇತ್ತು ನಾವು ಬರೀ ಕಾಲಲ್ಲಿ ನಡೆದಾಗ, ಅದಿಲ್ಲ. ಸೊ ನೀವ್ ಎಷ್ಟ್ ಸರಿ ಕಾಲ್ ಚಪ್ಪಲಿ ಬಿಟ್ಟು ಹೊರಗೆ ನಡೆದಾಡಿದ್ರಿ ಹೇಳ್ರಿ ನೋಡೋಣ, ಎಷ್ಟ್ ದಿನ? ಸೊ ಜನರಲಿ ಹೇಳೋದಾದ್ರೆ ಸೊ ಅದನ್ನ ನಾವು ಮಾಡ್ತಾ ಇಲ್ಲ ಈಗಿನ ಕಾಲದಲ್ಲಿ, ಬಹಳ ಜನ ಮಾಡ್ತಾ ಇಲ್ಲ. ಒಂದೇದು. ಎರಡನೇದು, ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ. ಲೇಡೀಸ್ ತುಂಬಾ ಜನ ಇಂಡಿಯಾದಲ್ಲಿ ಅಥವಾ ತುಂಬಾ ಜನ ಇಂಡೋರ್, ಅಥವಾ ಇತ್ತೀಚಿನ ಕಾಲದಲ್ಲಿ ಸಾಫ್ಟ್ವೇರ್ ಅದು ಇದು ಅಂತೇಳಿ ಎಲ್ಲರೂ ಮ್ಯಾಕ್ಸಿಮಮ್ ಇಂಡೋರ್ ಅಲ್ಲಿ ಇರ್ತಾರೆ. ಅದು ಕಮ್ಮಿ ಅನ್ನಂಗೆ ಎಸಿಗಳಲ್ಲಿ ಇರ್ತಾರೆ. ಇಟ್ಸ್ ನಾಟ್ ಕರೆಕ್ಟ್. ಸೊ ನೀವು ಎಷ್ಟು ನೇಚರ್ ಇಂಡೋರ್ ಇದ್ರೂ ತುಂಬಾ ವರ್ಕ್ ಇರ್ತಾ ಇತ್ತು, ಎಲ್ಲ ಮ್ಯಾನ್ಯುವಲ್ ವರ್ಕ್, ಇವಾಗ ಅದು ಕಡಿಮೆ. ಸೊ ಈಗ ಎಲ್ಲದೂ ಕೂಡ ಸೊ ನಾವು ಮಿಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಹೆಂಗ್ ಬದಲಾವಣೆ ಆಗ್ತಾ ಬಂತು ಅಂತ ಹೇಳಿ ನಾನು ಹೇಳ್ತೀನಿ. ಒಂದೊಂದೇ ಉದಾಹರಣೆ ಹೇಳ್ತೀನಿ. ಈ ಉದಾಹರಣೆ, ಒಂದು ಚಟ್ನಿ ಮಾಡೋದು ಅಂತ ಅನ್ಕೊಟ್ರು. ಅವಾಗ ಏನ್ ಮಾಡ್ಬೇಕಾಯ್ತು? ರುಬ್ಬೇಕಾಗಿತ್ತು. ಸೊ ರುಬ್ಬೋದಕ್ಕೆ ಎಷ್ಟು ಕ್ಯಾಲರೀಸ್ ಪ್ರೊಡಕ್ಷನ್ ಆಗ್ತಾ ಇತ್ತು, ಕ್ಯಾಲರೀಸ್ ಬರ್ನ್ ಆಗ್ತಾ ಇತ್ತು. ಸೊ ಈಗ ಅದಿಲ್ದಂಗ ಆಯ್ತು. ಸೊ ಈಗ ಏನ್ ಮಾಡ್ತೀವಿ ನಾವು? ಮಿಕ್ಸಿ ಪರ್ಚೇಸ್ ಮಾಡ್ಬೇಕು, ಅದಕ್ಕೆ ದುಡ್ಡು ಬೇಕು. ಸೊ ಅದಕ್ಕೆ ತಲೆಗೆ ಟೆನ್ಷನ್ ಕೊಡ್ಬೇಕು, ಅದನ್ನ ಮೇಂಟೈನ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಅದು ಬಿಲ್ ಬರುತ್ತೆ, ಅದಕ್ಕೆ ದುಡ್ಡು ಬೇಕು. ಸೊ ದುಡ್ಡು ದುಡಿಯೋದ್ರ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಾ ಹೋಯ್ತು, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಯ್ತು. ಆಮೇಲೆ ರುಬ್ಬಿರೋ ಚಟ್ನಿ, ಮಿಕ್ಸಿಯಲ್ಲಿ ಹಾಕಿರೋ ಚಟ್ನಿ ಎರಡು ಒಂದೇ ಆಗಿ ಸಾಧ್ಯನೇ ಇಲ್ಲ. ಆ ಟೇಸ್ಟೇ ಬೇರೆ ತರ. ಇದು ನೀವು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಹೌದಾ? ಅಂದ್ರೆ ಇಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಮಾಡ್ಕೊಂಡು ಮಿಷಿನ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆದಾಗ ಸೊ ನಮಗೆ ನ್ಯಾಚುರಲ್ ಆಗಿ ಕೆಲಸ ರೂಪದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ವ್ಯಾಯಾಮ ಇಲ್ದಂಗ ಆಯ್ತು. ಸೊ ಮಸಲ್ಸ್, ಬೋನ್ಸ್, ನೀವ್ ಹೇಳ್ರಿ, ಯಾರಾದ್ರೂ ರೆಸ್ಟ್ ತಗೊಂಡಿದ್ದಕ್ಕೆ ಸ್ಟ್ರಾಂಗ್ ಆಗಿದಾರ? ಸಾಧ್ಯನೇ ಇಲ್ಲಲ್ಲ. ಇನ್ನು ವೀಕ್ ಆಗ್ತಾ ಹೋಗುತ್ತಲ್ವಾ? ದಪ್ಪ ಆಗಿರ್ಬೋದು ಅಷ್ಟೇ, ಸ್ಟ್ರಾಂಗ್ ಆಗಿದಾರ? ಸೊ ದಪ್ಪ, ಸ್ಟ್ರಾಂಗ್ ಎರಡು ಒಂದೇನಾ? ಇಲ್ಲಲ್ಲ. ಸೊ ಮಸಲ್ ಟಿಶ್ಯೂ, ಬೋನ್ ಟಿಶ್ಯೂಗೆ ಒಂದ್ ನೇಚರ್ ಇದೆ. ಏನದು ಅಂದ್ರೆ, ಒಬ್ಬ ಪೇಷಂಟ್ ಕೈ ಮುರ್ಕೊಂಡ್ ಬಂದಿರ ಅಂತ ಅನ್ಕೊಳ್ರಿ. ಸೊ ಈಗ POP ಹಾಕಿ ನಾವು ಇಡ್ತೀವಿ, 1.5 ತಿಂಗಳು 2 ತಿಂಗಳು ಎಷ್ಟೋ ಇಟ್ಟಿರ್ತೀವಿ ಅಂತ ಅನ್ಕೊಳ್ರಿ. 1.5 ತಿಂಗಳಾದ್ಮೇಲೆ ನೋಡ್ರಿ, ಈ ಕೈಗೆ ರೆಸ್ಟ್ ಸಿಕ್ಕಿದೆ. ಸೊ ಮಸಲ್ ದಪ್ಪ ಆಗಿರುತ್ತಾ? ಇಲ್ಲ, ತೆಳ್ಳಗಾಗಿರುತ್ತೆ.
ಓಕೆ. ಟೇಪ್ ಇಟ್ಟು ಅಳತೆ ಮಾಡ್ರಿ 1.5-2 ಸೆಂಟಿಮೀಟರ್ ತೆಳ್ಳಗಾಗಿರುತ್ತೆ. ಇದು ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥದ್ದೇ. 1.5-2 ಸೆಂಟಿಮೀಟರ್ ಕಮ್ಮಿ ಆಗಿರುತ್ತೆ. ಎಕ್ಸ್ರೇ ನಾರ್ಮಲ್ ಬಳಕೆ ಇರ್ತಕ್ಕಂಥ ಕೈ ಮತ್ತೆ ರೆಸ್ಟ್ ಕೊಟ್ಟಿರ್ತಕ್ಕಂಥ ಕೈ ಎರಡು ಎಕ್ಸ್ರೇ ಮಾಡಿದ್ರೆ ಇದು ವೀಕ್ ಆಗಿರುತ್ತೆ ಬೋನ್. ಏನಕ್ಕೆ ಅಂದ್ರೆ ನೇಚರ್ ರೂಲ್ ಏನಂತಂದ್ರೆ ಯಾವ್ದು ಬಳಕೆ ಇಲ್ವೋ ಅದ್ರದ್ದು ಅಲ್ಲಿಂದ ಮಟೀರಿಯಲ್ಸ್ ತೆಗೆದು ಬಿಡುತ್ತೆ ಬಾಡಿ. ಓಕೆ. ಅಂದ್ರೆ ಬೋನ್ ಅಲ್ಲಿ ಇರ್ತಕ್ಕಂಥ ಮಿನರಲ್ ಕಂಟೆಂಟ್ ಎಲ್ಲ ತೆಗೆದಾಕುತ್ತೆ. ಅದನ್ನ ಬೇರೆ ಕಡೆಗೆ ಆದ್ರೂ ಯೂಸ್ ಮಾಡುತ್ತೆ ಅಥವಾ ರೀಸಸ್ ಅಲ್ಲಿ ಹೊರಗೆ ಹೋಗ್ಬಿಡುತ್ತೆ, ಕಿಡ್ನಿಯಲ್ಲಿ ಫಿಲ್ಟರ್ ಆಗಿ ಹೊರಗೆ ಹೋಗ್ಬಿಡುತ್ತೆ. ಅಂದ್ರೆ ನೇಚರ್ ರೂಲ್ ಏನಂತಂದ್ರೆ ಯಾವ್ದು ಬಳಕೆ ಆಗ್ತಾ ಇರುತ್ತೋ ಅದು ಮಾತ್ರ ಆರೋಗ್ಯವಾಗಿರಕ್ ಸಾಧ್ಯ. ಸೊ ಅದಕ್ಕೆ ಏನಂತಂದ್ರೆ ನಾವೀಗ ಜಿಮ್ ಹೋಗಿ ಅಂತಂತ ಲೋಡ್ ಕೊಡಕ್ ಸ್ಟಾರ್ಟ್ ಆದ್ರೆ ಮಸಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಮಸಲ್ ಕೂಡ ಅಷ್ಟೇ, ಬೋನ್ ಕೂಡ ಅಷ್ಟೇ. ಸೊ ಇನ್ನೊಂದು ವಿಷಯ ಏನಂದ್ರೆ ಬೋನ್ ಇಟ್ಸ್ ನಾಟ್ ಎ ಸ್ಟ್ಯಾಟಿಕ್ ಸ್ಟ್ರಕ್ಚರ್. ಬಹಳ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಇಟ್ಸ್ ಅ ಡೈನಾಮಿಕ್ ಸ್ಟ್ರಕ್ಚರ್. ಅಂದ್ರೆ ಪ್ರತಿ ಕ್ಷಣ ಬೋನ್ ಚೇಂಜ್ ಆಗ್ತಾ ಇರುತ್ತೆ, ಬೋನ್ ಚೇಂಜ್ ಆಗ್ತಾ ಇರುತ್ತೆ. ಇದು ನಿಮ್ಗೆ ಹೊಸ ವಿಷಯನೇ, ಆದ್ರೆ ನಾನು ಹೇಳ್ತಾ ಇದ್ದೀನಿ ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರುತ್ತೆ. ಸರಿನಾ? ಹೆಂಗೆ ಅಂತ ಹೇಳ್ತೀನಿ. ಸೊ ಈಗ ನಿಮ್ ಪರ್ಸಲ್ಲಿ ಹೆಂಗೆ ದುಡ್ಡು ಚೇಂಜ್ ಆಗ್ತಾನೆ ಇರುತ್ತೆ ನಿಮ್ಮಿಂದ ಇನ್ನೊಬ್ರಿಂದ ನಿಮ್ಗೆ, ಅದೇ ತರನೇ ಬೋನ್ ಅಲ್ಲಿ ಇರ್ತಕ್ಕಂಥ ಮಿನರಲ್ ಕಂಟೆಂಟ್ ಏನಿದೆಯಲ್ಲ ಅದು ಕಾನ್ಸ್ಟೆಂಟ್ ಆಗಿ ಇರೋದೇ ಇಲ್ಲ. ಬೇರೆ ಕಡೆಯಿಂದ ಬೋನ್ಗೆ ಹೋಗ್ತಾ ಇರುತ್ತೆ, ಬೋನಿಂದ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಸೊ ಇದನ್ನ ಮಾಡ್ತಕ್ಕಂಥ ಸೆಲ್ಸ್ ಆಸ್ಟಿಯೋಬ್ಲಾಸ್ಟ್ ಮತ್ತೆ ಆಸ್ಟಿಯೋಕ್ಲಾಸ್ಟ್ ಅಂತೇಳಿ. ಆಸ್ಟಿಯೋಬ್ಲಾಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಬೋನ್ ಡಿಪಾಸಿಟ್ ಮಾಡುತ್ತೆ, ಆಸ್ಟಿಯೋಕ್ಲಾಸ್ಟ್ ಕರ್ಗಂಗ್ ಮಾಡುತ್ತೆ. ಈ ಕರ್ಗಂಗ್ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಇದು ಟರ್ನ್ ಓವರ್ ಮೇಂಟೈನ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಸೊ ಆಸ್ಟಿಯೋಬ್ಲಾಸ್ಟ್ ಎಷ್ಟು ಇಂಪಾರ್ಟೆಂಟ್, ಆಸ್ಟಿಯೋಕ್ಲಾಸ್ಟ್ ಅಷ್ಟೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಲ್ಲಿ ಉತ್ಪತ್ತಿ ಮಾಡೋದೇ ಎಷ್ಟು ಇಂಪಾರ್ಟೆಂಟ್, ನಾಶ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸರಿನಾ? ಸೇಮ್ ಅದೇ ತರನೇ. ಸೊ ಈಗ ಈ ತರ ಕಂಡೀಷನ್ಸ್ ಅಲ್ಲಿ ಆಸ್ಟಿಯೋಕ್ಲಾಸ್ಟ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಆಸ್ಟಿಯೋಬ್ಲಾಸ್ಟ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ. ಅಂದ್ರೆ ಮನುಷ್ಯ ಎಷ್ಟು ಬಳಕೆ ಮಾಡ್ತಾ ಇರ್ತಾನೋ ಅಷ್ಟು ಪ್ರಮಾಣದಲ್ಲಿ ಒಂದು ಸ್ಟ್ರೆಂತ್ ಮೇಂಟೈನ್ ಆಗ್ತಾ ಇರುತ್ತೆ. ಈಗ ಒಬ್ಬ 100 kg ವೆಯ್ಟ್ ಎತ್ತುವಂತ ಕೆಲಸ ಮಾಡೋ ಮನುಷ್ಯನಿಗೆ ಅವ್ನ ಮಸಲ್ಸ್ ಎಲ್ಲ 100 kg ಅಡಾಪ್ಟ್ ಆಗಿರುತ್ತೆ. 20 kg ಮಾಡೋನ್ಗೆ 20 kg ಅಡಾಪ್ಟ್ ಆಗಿರುತ್ತೆ. ಸೇಮ್ ಹಂಗೆ ಈಗ ನೀವ್ ಹೇಳ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಮಾಡೋ ಕೆಲಸದಲ್ಲಿ ಎಷ್ಟು ವೆಯ್ಟ್ ಕೆಲಸ ಮಾಡ್ತೀರಿ ನೀವು? ಹಾರ್ಡ್ಲಿ ಒಂದು 10 kg ಮಾಡ್ತಾ ಇರ್ಬೋದು ಅಷ್ಟೇ, ಏನೋ ಒಂದು ಬಕೆಟ್ ಎತ್ತಿರ್ಬೋದು ಅಷ್ಟೇ ಅಲ್ವಾ? ಅದಕ್ಕಿಂತ ಜಾಸ್ತಿ ಏನ್ ಎತ್ತಲ್ಲ. ಈ ಮತ್ 100 kg ಎತ್ತಕ್ಕಾಗತ್ತೆ ನಿಮ್ ಕೈಲಿ? ಯಾಕೆ ಎತ್ತಕ್ಕಾಗ್ತಾ ಇಲ್ಲ? ಮಾಡಿಲ್ಲ ಅದ್ರಿಂದ. ಸೊ ಮಾಡಿದ್ರೆ ಬರ್ತಿತ್ತು ಸ್ಟ್ರೆಂತ್. ಸೊ ಅಂದ್ರೆ ಬೋನ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಅನ್ನೋಂಥದ್ದು ನಾವು ಸ್ಟ್ರಾಂಗ್ ಕೆಲಸ ಮಾಡೋದ್ರಿಂದ ಬರುವಂತ ವಿಷಯ, ಅದು ತಿಂದ್ರೆ ಬರುವಂತ ವಿಷಯ ಅಲ್ಲ. ಸೊ ಬಹಳ ಜನ ಕೇಳ್ತಾರೆ ಸರ್ ಏನ್ ತಿನ್ಬೇಕು ಸ್ಟ್ರಾಂಗ್ ಆಗ್ಬೇಕಂದ್ರೆ ಅಂತ ಕೇಳ್ತಾರೆ. ಸೊ ನಾರ್ಮಲಿ ಎಲ್ಲರೂ ತಿಂತಾ ಇದೀವಿ. ಸೊ ತಿಂದಿದ್ದು ಬಳಕೆ ಆಗ್ಬೇಕಲ್ಲ, ಅಲ್ಲಿ ತಿಂದಿದ್ದು ಜೀರ್ಣ ಆಗ್ಬೇಕು, ಜೀರ್ಣ ಆಗಿದ್ದು ಹೋಗಿ ಬೋನ್ಸ್ ಅಲ್ಲಿ ಕೂತ್ಕೋಬೇಕು. ಅದು ಸುಮ್ನೆ ಹೋಗಿ ಹಿಂಗೆ ಬಲವಂತ ಕೂತ್ಕೊಳ್ಳೋದಿಲ್ಲ. ಸೊ ಅಲ್ಲಿ ಲೋಡ್ ಅವಶ್ಯಕತೆ ಇದೆ ಅಂತಂದ್ರೆ ಬಾಡಿ ಏನ್ ಮಾಡುತ್ತೆ, ಇಲ್ಲಿ ಲೋಡ್ ಬೀಳ್ತಾ ಇದೆ, ಸೊ ನಾನು ಡಿಪಾಸಿಟ್ ಮಾಡ್ತಾ ಹೋಗ್ಬೇಕು, ಬೋನ್ ಡಿಪಾಸಿಟ್ ಮಾಡ್ತಾ ಹೋಗುತ್ತೆ, ಮಸಲ್ ಟಿಶ್ಯೂನ ಬೆಳೆಸ್ತಾ ಹೋಗುತ್ತೆ. ಸೊ ಯಾವಾಗ ಬಳಕೆ ಇರಲ್ಲ ಕರಗ್ತಾ ಹೋಗುತ್ತೆ. ಸೊ ನಾವು ತಿನ್ನೋದೇ ಜಾಸ್ತಿ ಆಗಿ ಕರಗಿಸೋದು ಕಮ್ಮಿ ಆದಾಗ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಕೊಬ್ಬಿನ ಅಂಶದಲ್ಲಿ ಕೂತ್ಕೊಂಡು ವೆಯ್ಟ್ ಬರ್ತಾ ಇರುತ್ತೆ. ಸೊ ಹಂಗಾಗಿ ಸಮಸ್ಯೆಗಳು ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ. ಏನಕ್ಕೆ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ, ಪ್ರಕೃತಿಯಿಂದ ದೂರ ಇದ್ದಾರೆ, ಸ್ಟ್ರಾಂಗ್ ಕೆಲಸ ಮಾಡ್ತಾ ಇಲ್ಲ, ವಿಟಮಿನ್ ಡಿ ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ, ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ ಬಹಳ ಜನ. ಸೊ ವಿಟಮಿನ್ ಡಿ ಕಮ್ಮಿ ಆದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ, ಅದರಿಂದ ಕ್ಯಾಲ್ಸಿಯಂ ಡಿಪಾಸಿಷನ್ ಕಮ್ಮಿ ಆಗುತ್ತೆ ಬೋನ್ ಅಲ್ಲಿ. ಸೊ ಬೋನ್ಸ್ ವೀಕ್ ಆಗುತ್ತೆ, ಸುಲಭವಾಗಿ ಸೌದೋಗ್ತವೆ, ಸಣ್ಣ ಕಾರಣಕ್ಕೆ ಮುರಿದೋಗುತ್ತೆ. ನೀವೊಂದು ವಿಷಯ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ, ಸ್ಟ್ರೆಸ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ, ಬೀಳೋದ್ ಬೇಕಾಗಿಲ್ಲ, ಸುಮ್ಮನೆ ನಡೆದಕ್ಕೆ ಬಂದ್ರು. ರೀಸೆಂಟ್ ಆಗಿ ನಮ್ಗೆ ಒಬ್ರು ರಿಲೇಟಿವ್ ಬಂದಿದ್ರು, ಅವ್ರ ಹೆಸರು ಹೇಳಲ್ಲ, ಅವ್ರೇನ್ ಬಿದ್ದಿಲ್ಲ, ಸುಮ್ನೆ ನಡೆದಿದ್ದಕ್ಕೆ ಮೂಳೆ ಮುರಿದೋಗಿದೆ ಕಾಲಲ್ಲಿ. 1.5 ತಿಂಗಳು POP ಹಾಕಿ ಇಟ್ಟು ಸರಿ ಮಾಡಿದ್ನು. ಏನಕ್ಕೆ ಅಂದ್ರೆ ವೆಯ್ಟ್ ಇದಾರೆ, ಸುಮ್ನೆ ಕುತ್ಕೊಂಡು ತಿಂದಿದ್ದಾರೆ, ಸ್ಟ್ರಾಂಗ್ ಆಗಿಲ್ಲ, ದಪ್ಪ ಆಗಿದ್ದಾರೆ, ಸೊ ಬೋನ್ಸ್ ವೀಕ್ ಆಗಿದೆ, ಸುಮ್ನೆ ಅವ್ರ ವೆಯ್ಟ್ಗೆ ಮೂಳೆ ಮುರಿದೋಗಿದೆ. ಏಜ್ ಜಾಸ್ತಿ ಇಲ್ಲ, ಅವ್ರು 50, ಅಕ್ಕನೇ ಆಗ್ತಾರ ಅವರು 50 ಅಷ್ಟೇ. ಸೊ ಬಿದ್ದಿಲ್ಲ, ಮುರಿದೋಗಿದೆ. ಇನ್ನೂ ವಿಚಿತ್ರ ವಿಷಯ ಅಂದ್ರೆ ನಂದ್ರ ಒಬ್ರು ಪೇಷಂಟ್ ಬಂದಿದ್ರು, ಸುಮ್ನೆ ಬೊಗ್ಗಿದ್ದಕ್ಕೆ ಸೊಂಡದಲ್ಲಿ ಮೂಳೆ ಮುರಿದೋಗಿದೆ, ಕೆಮ್ಮಿದ್ದಕ್ಕೆ ಮೂಳೆ ಮುರಿದೋಗಿದೆ, ಸೀನಿದ್ದಕ್ಕೆ ಮೂಳೆ ಮುರಿದೋಗಿದೆ, ವೆಹಿಕಲ್ ಅಲ್ಲಿ ಹೋಗುವ ವೆಹಿಕಲ್ ಜಸ್ಟ್ ಜಂಪ್ ಆಗಿದ್ದಕ್ಕೆ ಮೂಳೆ ಮುರಿದೋಗಿದೆ. ಯಾಕೆ ಈ ಪರಿಸ್ಥಿತಿ ಬರ್ತಾ ಇದೆ ಮನುಷ್ಯರಿಗೆ ಅಂತಂದ್ರೆ ಸ್ಟ್ರಾಂಗ್ ಕೆಲಸ ಮಾಡ್ತಾ ಇಲ್ಲ. ಸ್ಟ್ರಾಂಗ್ ಕೆಲಸ ಅಂತ ಹೇಳ್ತಾ ಇರೋದು ಇವಾಗ ನೀವು ವೆಯ್ಟ್ ಲಿಫ್ಟ್ ಅಂದ್ರೆ ಏನೋ ಒಂದು, ಇವಾಗ ಕೂಡ ಮುಂಚೆ ಕೂಡ ಎತ್ತುತ್ತಾ ಇದ್ರು, ಇವಾಗ ಕೂಡ ಎತ್ತುತ್ತಾ ಇಲ್ಲ. ಡೆಫಿನೆಟ್ಲಿ ಎಲ್ಲ ಕಡೆ ಟ್ಯಾಪ್ ವ್ಯವಸ್ಥೆ ಇರುತ್ತೆ. ಸೊ ಈ ತರದಂದ್ರೆ ವೆಯ್ಟ್ ಲಿಫ್ಟಿಂಗ್ ಇರುವಂತ ವರ್ಕ್ ಹೇಳ್ತಿದ್ದೀರಾ? ಇವಾಗ ಹೇಳಿದ್ವಿ, ಇವಾಗ ಅಡಿಗೆ ಪಾತ್ರೆ ತೊಳೆಯೋದು ಬೇಸಿಕ್ ಇವಾಗ ಹೆಂಗಿರುತ್ತೆ. ಅದರಿಂದ ಏನಂದ್ರೆ ನೀವು 100 kg ಎತ್ತಬೇಕು ಅಂತಂದ್ರೆ 100 kg ಅಷ್ಟೇ ಪ್ರಯತ್ನ ಪಡ್ಬೇಕು ನೀವು, ಸರಿನಾ? ಸೊ ಅವಾಗ ನಿಮ್ದು ಮಸಲ್ ಸ್ಟ್ರೆಂತ್, ಬೋನ್ ಸ್ಟ್ರೆಂತ್ 100 kg ಫಿಕ್ಸ್ ಆಗಿರುತ್ತೆ, ಸರಿನಾ? ಸೊ ಈಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ್ದು ಹೆವಿ ಕೆಲಸ ಅಲ್ಲ. ಈ ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಇದು ಯಾವ್ದು ಸ್ಟ್ರಾಂಗ್ ಕೆಲಸ ಅಲ್ಲ.
ಹೌದು. ಅದರಿಂದ ಕ್ಯಾಲೋರೀಸ್ ಬರ್ನ್ ಆಗೋದು ಒಂದ್ ಲೆವೆಲ್ ಆಗಿ ಆಗ್ತಾ ಇರುತ್ತೆ, ತುಂಬಾ ಏನಾಗಲ್ಲ. ಮಸಲ್ ಸ್ಟ್ರೆಂತ್ ಕೂಡ ಅಷ್ಟಕ್ಕಷ್ಟಕ್ಕೆ ಇರುತ್ತೆ. ಸೊ ಸ್ಟ್ರಾಂಗ್ ಹೆಂಗಿರಕ್ ಸಾಧ್ಯ? ಓಕೆ ಓಕೆ. ಈಗ ನೀವು ಬೆಳಗಿಂದ ರಾತ್ರಿ ಮನೆ ಕೆಲಸ ಮಾಡ್ರಿ, ಮಸಲ್ಸ್ ಹಿಂಗ್ ಡೆವಲಪ್ ಆಗುತ್ತೆ? ಆಗಿಲ್ಲಲ್ಲ. ಸೊ ಮಸಲ್ ಅಂಡ್ ಬೋನ್ ಲೈಕ್ ಬೋನ್ ಸ್ಟ್ರೆಂತ್ ರಿಲೇಟೆಡ್ ಅನ್ಸುತ್ತೆ ಅಲ್ವಾ? ಅಂದ್ರೆ ಎರಡು ಸೇಮೆ. ಓಕೆ. ಎರಡಕ್ಕೂ ಕೂಡ ಲೋಡ್ ಬೀಳ್ತಾ ಇದ್ರೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇವಾಗ 300 kg ವೆಯ್ಟ್ ಲಿಫ್ಟರ್ ಅವನೇನ್ ಒಂದೇ ದಿನದಲ್ಲಿ ಮಾಡಿರಲ್ಲ. ಹಂಗ್ ಒಂದೇ ದಿನದಲ್ಲಿ ಮಾಡಕ್ ಹೋದ್ರೆ ಅರ್ಧೋಗುತ್ತೆ, ಗಂಡ ಅರ್ಧೋಗುತ್ತೆ, ಅದು ಮೂಳೆ ಮುರಿದೋಗುತ್ತೆ. ಸೊ ಅದನ್ನ ಹಂತ ಹಂತವಾಗಿ ಮಾಡಿರ್ತಾನೆ. ಸೊ ಹಂತ ಹಂತವಾಗಿ ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ಅದು. ಹಂಗೆ ಸೊ ನಮಗೆ ನಿಜವಾಗ್ಲೂ ನಾವು ಸ್ಟ್ರಾಂಗ್ ಇರ್ಬೇಕು ಅಂತ ಇಷ್ಟ ಇತ್ತು ಅಂದ್ರೆ ಒಂದೇ ಸನ್ಲೈಟ್ ಗೆ ಹೋಗ್ಲೇಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ಲೇಬೇಕು. ಕಷ್ಟವಾದ ಎಷ್ಟು ಕಷ್ಟವಾದ ಕೆಲಸ ಮಾಡ್ತೀವಿ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಬಟ್ ಅದು ಸಡನ್ ಆಗಿ ಕೊಡ್ಬಾರ್ದು, ಗ್ರಾಜುಯಲ್ ಕೊಡ್ಬೇಕು, ಇನ್ಕ್ರೀಸಿಂಗ್ ಡೋಸಸ್ ಅಲ್ಲಿ ಕೊಡ್ಬೇಕು. ಅದನ್ನೇ ಬಾಡಿ ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಸೊ ಬಾಡಿ ಅಡ್ಜಸ್ಟ್ ಆಗೋದು ಯಾವಾಗ ಅಂತಂದ್ರೆ ಹಂತ ಹಂತವಾಗಿ ಕೊಟ್ಟಾಗ. ಸಡನ್ ಆಗಿ ಕೊಟ್ರೆ ಡ್ಯಾಮೇಜ್ ಆಗುತ್ತೆ, ಹಂಗ್ ಕೊಡಂಗಿಲ್ಲ ಆತರ ಹಂತ ಹಂತವಾಗಿ. ಆಮೇಲೆ ಸಸ್ಟೈನಿಂಗ್, ನಾ ಈಗ ಒಂದ್ 6 ತಿಂಗಳು ಚೆನ್ನಾಗಿ ಜಿಮ್ ಮಾಡ್ಬಿಡ್ತೀನಿ ಆಮೇಲೆ ಏನ್ ಸಮಸ್ಯೆ ಆಗಲ್ಲ ನನಗೆ ಅಂತಂದ್ರೆ ಹಂಗಿಲ್ಲ. ಅದು ಕಂಟಿನ್ಯೂಸ್ ಕೆಲಸ. ಇದು ಊಟ ಹೆಂಗ್ ಕೊಡ್ತಾ ಇರ್ತೋ ಎಕ್ಸರ್ಸೈಸ್ ಕೂಡ ಹಂಗ್ ಕಂಟಿನ್ಯೂಸ್ ಕೆಲಸ. ಅದಕ್ಕೆ ನಾನು ಅವಾಗ್ಲಿಂದ ಹೇಳ್ತೇನೆ ಲೈಫ್ ಸ್ಟೈಲ್ ಫಿಸಿಕಲ್ ಆಕ್ಟಿವಿಟಿ ಅಂತ ಯಾಕೆ ಮಾತಾಡ್ತಿದ್ವಿ ಅಂತಂದ್ರೆ ಯಾರು ಸ್ಟ್ರಾಂಗ್ ಕೆಲಸ ಮಾಡ್ತಾ ಇರ್ತಾರೋ ಅವ್ರು ಸ್ಟ್ರಾಂಗ್ ಇರಕ್ ಸಾಧ್ಯ. ಯಾರು ಡೆಲಿಕೇಟ್ ಕೆಲಸ ಮಾಡ್ತಿರ್ತಾರ ಆತರ ಡೆಲಿಕೇಟ್ ಆಗೇ ಇರ್ತಾರೆ. ಈಗ ಒಬ್ಬ ಸಿಸ್ಟಮ್ ವರ್ಕ್ ಮಾಡೋರು, ಕಂಪ್ಯೂಟರ್ ಇಂಜಿನಿಯರ್ ಅಥವಾ ಸಿಸ್ಟಮ್ ವರ್ಕ್ ಮಾಡೋರು, ಅವ್ರಿಗೆ 25-30 ವರ್ಷಕ್ಕೆ ಕತ್ತಿನ ಮೂಳೆ ಸೌದೋಗೋದು ನೋಡಿದೀವಿ. ಏನಕ್ಕೆ ಅಂದ್ರೆ ಅವರು 12 ತಾಸು ಕೆಲಸ ಮಾಡ್ತಾ ಇರೋದು. ಸ್ಟ್ರಾಂಗ್ ಕೆಲಸ ಮಾಡ್ತಾ ಇದಾರ? ಇಲ್ಲ. ಸೊ ಡೆಲಿಕೇಟ್ ಕೆಲಸನ ಬಹಳ ಕೆಲಸ ಮಾಡ್ತಾ ಇದಾರೆ. ಸೊ ಅದರಿಂದ ಏನಾಗುತ್ತೆ, ಬೋನ್ಸ್ ಮಸಲ್ ಸ್ಟ್ರೈನ್ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇಲ್ಲ, ಬೇಗ ಸೌದೋಗ್ತಾ ಇದೆ. ಅಂದ್ರೆ ದೇಹನ ತಪ್ಪಾಗಿ ಬಳಕೆ ಮಾಡೋದೇ ಬೇರೆ, ಸರಿಯಾದ ವಿಧಾನದಲ್ಲಿ ಬಳಕೆ ಮಾಡೋದೇ ಬೇರೆ. ಸೊ ಸರಿಯಾದ ವಿಧಾನದಲ್ಲಿ ಬಳಕೆ ಮಾಡಿದಾಗ ಸ್ಟ್ರಾಂಗ್ ಆಗುತ್ತೆ. ಹಂಗೆ ಸೊ ಆ ರೀತಿಯಲ್ಲಿ ನೋಡ್ಕೊಂಡ್ರೆ ಹಳೆ ಕಾಲದ ಪದ್ಧತಿಗಳು ಕರೆಕ್ಟ್ ಆಗಿತ್ತು. ವ್ಯವಸಾಯ ಮಾಡುವಂಥದ್ದು, ಕಲ್ಲೆತ್ತಾಕೋದು, ಮಣ್ಣೆತ್ತಾಕೋದು. ಸೊ ಈಗ ಕಲ್ಲೆತ್ತೋದಕ್ಕೆ, ಮಣ್ಣೆತ್ತೋದಕ್ಕೆಲ್ಲ JCBಗಳು ಅವು ಇವೆಲ್ಲ ಬಳಸ್ತಾ ಇದ್ವಿ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಮೆಷಿನ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಹಂಗೆ ನಮಗೆ ಕೆಲಸ ಕಮ್ಮಿ ಆಯ್ತು, ನಮ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಯ್ತು, ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯ್ತು. ಹೆಣ್ಮಕ್ಳಿಗೆ ವಿಷಯ ಕೇಳೋದಾದ್ರೆ ಇಂಡೋರ್ ಆಕ್ಟಿವಿಟೀಸ್, ಆಮೇಲೆ ಒಬೆಸಿಟಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಲೇಡೀಸ್ ಬಹಳ ಜನಕ್ಕೆ ಇದ್ರ ಅವೇರ್ನೆಸ್, ಎಲ್ಲರಿಗೂ ಇಷ್ಟನೇ ತೂಕ ಕಮ್ಮಿ ಮಾಡ್ಬೇಕಂತ. ಅದಕ್ಕೋಸ್ಕರ ಏನೆಲ್ಲ ಒದ್ದಾಡ್ತಿರ್ತಾರೆ, ಏನೇನೋ ಮಾಡ್ತಾರೆ, ಆ ಮೆಡಿಸಿನ್ ಈ ಮೆಡಿಸಿನ್ ಅಂತ ತಗೊಳ್ತಾರೆ. ಆ ವೆಯ್ಟ್ ಕಮ್ಮಿ ಮಾಡೋಂಥದ್ದು ಮೆಡಿಸಿನ್ ತಗೊಂಡು ಆಗಂತ ವಿಷಯ ಆಗಿದ್ರೆ ಎಲ್ಲ ಶ್ರೀಮಂತರ ಮಕ್ಕಳು ಚೆನ್ನಾಗಿ ತಿಂದ್ಬಿಟ್ಟು ರಾತ್ರಿ ಒಂದು ಟ್ಯಾಬ್ಲೆಟ್ ಹಾಕೊಂಡು ಮಲಗಿ ಬೆಳಿಗ್ಗೆ ತಳ್ಳಗಿದ್ದಾರೆ. ಅಷ್ಟು ಈಸಿನ ಅದು ಇಲ್ಲ. ಅವರು ಒದ್ದಾಡ್ತಾರೆ, ಅವರು ಜಾಗಿಂಗ್ಗಳು, ಜಿಮ್ಗಳು ಅದು ಇದಂತ ಹೋಗ್ತಾರೆ. ಏನಕ್ಕೆ ಅಂತಂದ್ರೆ ಅದು ಆ ತರನೇ ಆಗ್ಬೇಕಾಗಿರ್ತಕ್ಕಂಥ ವಿಷಯ. ಅರ್ಥ ಆಯ್ತಾ? ಸೊ ಹಂಗಾಗಿ ಆಮೇಲೆ ಇನ್ನೊಂದೇನಂತಂದ್ರೆ ಈ ವೆಯ್ಟ್ ಕಡಿಮೆ ಮಾಡ್ಬೇಕು, ಇವೆಲ್ಲ ಪ್ರಶ್ನೆಗಳು ಈಗ ಬಂದಿದಾವೆಲ್ಲ, ಅವಾಗೆಲ್ಲ ಇರ್ಲಿಲ್ಲ. ಯಾಕಂದ್ರೆ ವೇಟ್ ಆಗ್ತಿರ್ಲಿಲ್ಲಲ್ಲ. ಸೊ ಯಾಕಂದ್ರೆ ತಿಂದಷ್ಟು ಕರ್ಗಷ್ಟು ಕೆಲಸ ಮಾಡಿದಾಗ ವೇಟ್ ಆಗಲ್ಲ. ಈಗ ಇದನ್ನು ಕೇಳ್ತಾರೆ ಬಹಳ ಜನ. ಹೌದು, ಬಹಳ ಇಂಪಾರ್ಟೆಂಟ್ ಅಲ್ಲ ಫುಡ್ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಹೆಂಗೆ ಅಂದ್ರೆ ಬಹಳ ಜನ ಕೇಳ್ತಾರೆ, ಸರ್ ವೇಟ್ ಕಮ್ಮಿ ಮಾಡ್ಬೇಕು ಏನ್ ತಿನ್ಬೇಕು ಸರ್ ಅಂತ ಕೇಳ್ತಾರೆ. ಸೊ ಈಗ ದಿನಾ ನಾನ್ ವೆಜ್ ತಿಂದ್ರೆ ದಪ್ಪ ಬಿಡ್ತೀಯಾ ಅಂತಂದ, ದಿನಾಲು ನಾನ್ ವೆಜ್ ತಿನ್ಬೇಕಿರ ನಾ ಹೇಳೋದು. ಸುಮ್ನೆ ಒಂದು ಉದಾಹರಣೆ ಹೇಳೋದು, ನೀನ್ ನಾನ್ ವೆಜ್ ಆದ್ರೂ ತಿನ್ನು, ಏನಾದ್ರೂ ತಿನ್ನು, ಕರ್ಗಷ್ಟು ಕೆಲಸ ಮಾಡ್ತಿದ್ಯಾ ದಪ್ಪ ಆಗಲ್ಲ, ಕರ್ಗಷ್ಟು ಕೆಲಸ ಮಾಡ್ತಿಲ್ವಾ ದಪ್ಪ ಆಗ್ತೀಯ. ಹಂಗೆ ಆದ್ರೆ ಒಬ್ಬೊಬ್ರು ಸಿಸ್ಟಮ್ ಬೇರೆ ಇರುತ್ತೆ. ಅಬ್ಸಾರ್ಪ್ಷನ್ ಅನ್ನೋಂಥದ್ದು, ಡೈಜೆಷನ್ ಅನ್ನೋಂಥದ್ದು ಎಲ್ಲರಲ್ಲೂ ಸೇಮ್ ಇರಲ್ಲ. ಬಟ್ ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಕರ್ಗಷ್ಟು ಕೆಲಸ ಮಾಡಿದಾಗ, ನಾವ್ ಎಷ್ಟು ತಿಂತೀವೋ ಅಷ್ಟು ಕರ್ಗಷ್ಟು ಕೆಲಸ ಮಾಡಿದಾಗ ವೆಯ್ಟ್ ಬರಲ್ಲ. ಸೊ ಮಾಡಿಲ್ಲ ಅಂತಂದಾಗ ವೆಯ್ಟ್ ಬರುತ್ತೆ. ಸೊ ಬೇಸಿಕಲಿ ಏನಂತಂದ್ರೆ ವೆಯ್ಟ್ ಜಾಸ್ತಿ ಆಗಿ ಆಲ್ರೆಡಿ ಎಲ್ಲ ಸವದೋಗಂಗ್ ಮಾಡ್ಕೊಂಡು, ಸೊಣ್ಣಗಳು ಬರಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡು ವೆಯ್ಟ್ ಮ್ಯಾನೇಜ್ ಮಾಡಿದ್ರೆ, ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಅದಕ್ಕೆ ಊಟ ಬಿಡೋದು ಬೆಟರ್ ಮೆಥಡ್ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಊಟ ಬಿಡೋದ್ರಿಂದ ವಿಟಮಿನ್ಗಳು ಕೊರತೆ ಆಗೋದಂಥದ್ದು, ವೀಕ್ನೆಸ್ ಬರುವಂಥದ್ದು, ಇವೆಲ್ಲ ಸಮಸ್ಯೆಗಳು ಆಗ್ತವೆ. ಸೊ ನಿಜ ಹೇಳ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿಯಾಗಿ ವೆಯ್ಟ್ ಕಮ್ಮಿ ಮಾಡಬೇಕು. ಬಟ್ ಅದು ಎಲ್ಲರಲ್ಲೂ ಸಾಧ್ಯ ಆಗಲ್ಲ. ಈಗ ವಯಸ್ಸಾಗ್ಬಿಟ್ಟಿದೆ, ತುಂಬಾ ಸೌದೋಗ್ಬಿಟ್ಟಿದೆ, ಅವ್ರನ್ನ ವಾಕ್ ಮಾಡ್ರಿ ಅಂತ ಹೇಳಕ್ ಬರಲ್ಲಲ್ವಾ. ಸೊ ಹಂಗಾಗಿ ಅಂತವ್ರಿಗೆ ವೆಯ್ಟ್ ರಿಡಕ್ಷನ್ ಮಾಡ್ಬೇಕಂದ್ರೆ ಫುಡ್ ಮೆಥಡ್ ಮೇನ್ ಆಗುತ್ತೆ ಅಷ್ಟೇ. ಆತರ